ಓ ದೇವರು ಹಲ್ಲೆಲೂಯಾ. ಅಡಗಿಸ್ತಾನಂತ ವಾಕ್ಯ ಇದೆ. ಎಲ್ಲಿ ಅಡಗಿಸ್ತಾನಂತೆ? ಮರೆ ಮಾಡುತ್ತಾನೆ. ಆಮೆನ್. ಏನಿದೆ ವಾಕ್ಯ? 7ನೇ ವಾಕ್ಯ ಇನ್ನೊಂದ್ಸರಿ ಹೋದ್ರೆ ನಿನಗೆ 32:7. ನೀನೇ ನನಗೆ ಮರೆಯೋ ನಿರಾಪಾಯವಾಗಿ ನನ್ನನ್ನು ಕಾಯುವಿ. ಸಾಕ್ಬಿಡು. ನೀನೇ ನನಗೆ ಮರೆಯು. ಮರೆ ಅಂದ್ರೆ ಗೋಡೆ. ಮರೆ ಅಂದ್ರೆ ಏನು? ಗೋಡೆ ಇದ್ದಂಗೆ. ಗೋರೆ ಗೋಡೆ ಇದ್ದಂಗೆ. ಗೋಡೆ ಇದ್ದಂಗೆ. ಮರೆ ಅಂದ್ರೆ ಒಂದು ಗೋಡೆ, ಆಸರೆ, ಆ ಕಡೆ ಕಾಣಲ್ಲ. ಹಲ್ಲೆಲೂಯಾ. ಆಮೆನ್. ಮರೆ ಅಲ್ಲ, ಅದು ಅಡಗುವ ಸ್ಥಳ. ಅದು ಹಲ್ಲೆಲೂಯಾ. ಆಮೆನ್. ಅಡಗುವಂತ ಸ್ಥಳ. ಇಂಗ್ಲಿಷ್ನಾಗ ಏನೈತಿ ನೋಡ. ಹಲ್ಲೆಲೂಯಾ. 7ನೇ ವಚನ, ಯು ಆರ್ ಮೈ ಹೈಡಿಂಗ್ ಪ್ಲೇಸ್. ಹಲ್ಲೆಲೂಯಾ. ನೋಡ, ಹೈಡಿಂಗ್ ಪ್ಲೇಸ್ ಅಂತ ಇದೆ. ಅಡಗಿಸುವಂತ ಸ್ಥಳ, ಅಡಿಗೆ ಕೂತ್ಕೊಳ್ಳೋದು ಹೈಡಿಂಗ್. ಗೌಪ್ಯವಾದ ಸ್ಥಳ. ಗೌಪ್ಯವಾದ ಸ್ಥಳ, ಅಡುಗುದಾಣ ಅಂತ ಪ್ರವಾದಿ ಹೇಳ್ತಾರೆ. ಆಮೆನ್. ಆಮೆನ್. ಇದು ಕರೆಕ್ಟ್ ಆಗಿ ಟ್ರಾನ್ಸ್ಲೇಷನ್ ಮಾಡಿಲ್ಲ. ಮರೆ ಅಂತಂದ್ರೆ ನೀನು ಗಾಡಿ ಅದೊಂದು ಮರೆ ಹೇಳ್ಬಿಟ್ಟೆ. ಹೈಡಿಂಗ್, ಬಚ್ಚಿಟ್ಕೊಳ್ಳೋದು. ಹಲ್ಲೆಲೂಯಾ. ಆಮೆನ್. ದಾವೀದನು ಹಾಗೆ ಹೇಳುವುದನ್ನ ನಾನು ಪ್ರೀತಿಸ್ತೇನೆ. ದಾವೀದನ ಆ ರೀತಿ ಹೇಳೋದನ್ನ ಪ್ರವಾದಿ ಏನ್ ಮಾಡ್ತದ್ರಲ್ಲಿ, ನಾನು ಪ್ರೀತಿಸ್ತೇನೆ ಅಂತ ಹೇಳ್ತಾನೆ. ದೇವ್ರು ನಮ್ಮನ್ನ ಒಬ್ಬೊಬ್ಬರನ್ನ ಏನ್ ಮಾಡ್ತಾನೆ? ಕಷ್ಟ ಕಾಲದಲ್ಲಿ ಅಡಗಿಸ್ತಾನಂತ ವಾಕ್ಯ ಇದೆ. ಆಮೆನ್. ಕಷ್ಟ ಕಾಲದಲ್ಲಿ ಏನ್ ಮಾಡ್ತಾನೆ? ನಮ್ಮನ್ನ ಅಡಗಿಸುವನಾಗಿದ್ದಾನೆ. 27ನೇ ಕೀರ್ತನೆ 27 5ನೇ ವಚನ. ಅಪಾಯ ಕಾಲದಲ್ಲಿ ಆತನು ನನ್ನ ಅಪಾಯ ಕಾಲದಲ್ಲಿ ಆತನನ್ನ ಗುಪ್ತ ಸ್ಥಳದಲ್ಲಿ ಅಡಗಿಸುವನು. ಅಡಗಿಸ್ತಾನೆ. ಯಾವ ಸಮಯದಲ್ಲಿ? ಅಪಾಯ ಅಪಾಯ ಬರುವಂತ ಸಮಯದಲ್ಲಿ ನಮ್ಮನ್ನ ದೇವ್ರು ಏನ್ ಮಾಡ್ತಾನೆ? ಗುಪ್ತ ಸ್ಥಳದಲ್ಲಿ ಶತ್ರುವಿಗೆ ಗೊತ್ತಾಗಲಾರ್ದಂಗೆ ನಮ್ಮನ್ನ ಅಡಗಿಸ್ತಾನೆ. ಅದಕ್ಕೆ ದಾವೀದನು ಹೇಳ್ತಾನೆ, ನೀನೇ ನನ್ನ ಅಡಗು ಸ್ಥಾನ, ಆಮೆನ್. ಅಡಗುವ ಸ್ಥಾನ. ಅದಕ್ಕೆ ಪ್ರವಾದಿ ಹೇಳ್ತಾರೆ ಇಲ್ಲಿ, ನಾನು ಈ ಮಾತನ್ನು ನಾನು ಪ್ರೀತಿಸ್ತೇನೆ. ಅದು ದೇವರು ಆತನ ದಾವೀದನ ಅಡಗಿಸ್ತಾನೆ. ಯಾರಂತೆ? ದೇವರೇ. ದೇವರೇ ಅಡಗುವಂತ ಸ್ಥಳವನ್ನ ಸಿದ್ಧ ಮಾಡುವನು, ನಮ್ಮನ್ನ ಮರೆ ಮಾಡುವನು, ಶತ್ರುಗಳಿಗೆ ನಮ್ಮನ್ನ ಮರೆ ಮಾಡುವನು, ಅಪಾಯ ಕಾಲದಲ್ಲಿ ನಮ್ಮನ್ನ ಮರೆ ಮಾಡುವನು ಆತನೇ ಆಗಿದೆ. ಆಮೆನ್. ಹೇಗೂ ನಮಗೊಂದು ಗುಪ್ತ ಸ್ಥಳ, ಅಡಗುವ ಸ್ಥಳ ಇದೆ. ಅಡಗುದಾಣ ಯಾರು ನಮಗೆ? ದೇವರೇ ನಮ್ಮ ಅಡಗುದಾಣ. ಅಡಗುವ ಸ್ಥಳ ದೇವರೇ ಆಗಿದ್ದಾನೆ. ಅದಕ್ಕೆ ನಿಮಗೆ ಸಂತೋಷ ಇದೆಯಾ? ಅಪಾಯ ಕಾಲದಲ್ಲಿ ಒಬ್ಬಂಟಿಗರಲ್ಲ, ಅಪಾಯ ಕಾಲದಲ್ಲಿ ನಾವು ದಿಕ್ಕಿಲ್ದವರಲ್ಲ, ಅಪಾಯ ಕಾಲದಲ್ಲಿ ನಮಗೆ ಏನ್ ಸಂಭವಿಸ್ತದಂತ ಭಯಪಡುವಂತ ಅಗತ್ಯ ಇಲ್ಲ. ದೇವರು ನಮಗೆ ಒಂದು ಬಚ್ಚಿಟ್ಕೊಳ್ಳೋಕೆ ಒಂದು ಮಾರ್ಗವನ್ನು ಏನ್ ಮಾಡ್ತಾನೆ? ಸಿದ್ಧಪಡಿಸ್ತಾನೆ. ಗುಡಾರ ಎಂಬ 27:5 ನೋಡ್ತೇವೆ. ಮೂರನೇ ಲೈನು, ತನ್ನ ಗುಡಾರವೆಂಬ ಆಶ್ರಯ ಸ್ಥಾನದಲ್ಲಿ ನನ್ನನ್ನು ಭದ್ರಪಡಿಸ್ತಾನೆ, ಪರ್ವತಾಗ್ರಗಳಲ್ಲಿ ನನ್ನನ್ನು ಸುರಕ್ಷಿತವಾಗಿ ಇರಿಸ್ತಾನೆ. ಆಮೆನ್. ಶತ್ರುವಿನ ಕೈಗೆ ಸಿಕ್ಕದಂತೆ ನಮ್ಮನ್ನ ಕಾಪಾಡ. ಆಮೆನ್. ಶತ್ರುವಿನ ಬಾಯಿಗೆ ಸಿಕ್ಕದಂತೆ ನಮ್ಮನ್ನ ಕಾಪಾಡ. ಆಮೆನ್. ಕಾಪಾಡುವನು, ನಡೆಸುವನು. ಹಲ್ಲೆಲೂಯಾ. ಆಮೆನ್. ಅದ್ಭುತ ಮಾಡುವನು. ಶತ್ರುವಿನ ಕಣ್ಣಿಗೆ ಕಾಣದಂತೆ ನಮ್ಮನ್ನ ಮರೆ ಮಾಡುವನು. ಆಮೆನ್. ಆತನ ಮರೆ ಮಾಡಿದ್ರೆ ಯಾರು ಕಂಡುಕೊಳ್ಳಕ್ ಸಾಧ್ಯ ಇಲ್ಲ. ಆಮೆನ್. ಅಷ್ಟು ಅದ್ಭುತವಾದಂತ ಅಡಗು ಸ್ಥಾನ. ಆತ ಅದ್ಭುತವಾದ ರೀತಿಯಲ್ಲಿ ಆತ ಗುಪ್ತ ಸ್ಥಳದಲ್ಲಿ ನಮ್ಮನ್ನ ಅಡಗಿಸಿಡ್ತಾನೆ. ಅರ್ಥ ಆಗ್ತಿದೆ ನಿಮಗೆ? ಆಮೆನ್. ಅದನ್ನು ಕುರಿತು ತಿಳಿಯಬೇಕಾದ್ರೆ ಅದನ್ನು ಸನ್ನಿಧಿ ಬಹು ಹತ್ತಿರವಾಗಿರ್ಬೇಕು. ಅವಂತ ಒಂದು ಅಡಗು ಸ್ಥಾನ ನಿಮಗೂ ಬೇಕಂದ್ರೆ ದೇವರಿಗೆ ಹತ್ತಿರವಾಗಿ ನಡ್ಕೋಬೇಕು. ಆಮೆನ್. ದೇವ್ರಿಗೆ ಚೆನ್ನಾಗಿ ನಡ್ಕೋಬೇಕು. ದೇವ್ರ ಮಾತನ್ನ ಕೇಳಬೇಕು. ಆಮೆನ್. ದೇವರಿಗೆ ಹತ್ತಿರವಾಗಿರ್ಬೇಕು. ಆಮೆನ್. ಮತ್ತು ನಮಗೆ ದಾರಿ ತೋರಿಸ್ಬೇಕು. ಆಮೆನ್. ಮತ್ತು ವಾಕ್ಯವು ಕ್ರಿಸ್ತನ
ನಿಜ ಸೇವಕನ ವಿಷಯದಲ್ಲಿ ಹೇಗೆ ನಿಜವಾಗಬಹುದು ಎಂದು ನಾನು ಆಲೋಚಿಸಿದೆನು. ಆಮೇನ್. ನಿಜ ಸೇವಕನ ವಿಷಯದಲ್ಲಿ ಎಲ್ಲ ವಿಷಯಗಳು ಎಲ್ಲ ವಾಕ್ಯಗಳು ಯಾವ ರೀತಿ ಸಹಾಯ ಮಾಡ್ತವೆ ಅಂತ ಪ್ರವಾದಿ ಆಲೋಚಿಸಿದ್ರಂತೆ. ಯೋಹಾನ 5:19, ಯೋಹಾನ ಸುವಾರ್ತೆ 5:19. ಅದಕ್ಕೆ ಯೇಸು ಅವರಿಗೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ತಂದೆಯು ಮಾಡುವುದನ್ನು ಕೊಂಡು ಮಗನು ಮಾಡುತ್ತಾನೆ ಹೊರತು ತನ್ನಷ್ಟಕ್ಕೆ ತಾನೇ ಏನೂ ಮಾಡಲಾರನು. ಆತನು ಮಾಡುವುದನ್ನೆಲ್ಲ ಹಾಗೆ ಮಗನಿಗೂ ಮಾಡುತ್ತಾನೆ. ಸಾಕು, ಮಗನೂ ಮಾಡುತ್ತಾನೆ, ಮಗನಿಗೂ ಅಲ್ಲ. ಅಲ್ಲೇಲೂಯಾ. ಆಮೇನ್. ನೋಡ್ತೇವೆ ಈ ರೀತಿ ದೇವರು ನಮಗೆ ನಿಶ್ಚಯವಾಗಿಯೂ ನಮ್ಮ ಜೊತೆಗಿದ್ದಾನೆ. ನಿಶ್ಚಯವಾಗಿ ನಾನು ನಿಮ್ಮೊಂದಿಗೆ ಹೇಳ್ತೇನೆ, ಮಗನು ತನ್ನಷ್ಟಕ್ಕೆ ತಾನು ಏನೂ ಮಾಡ್ಲಾರನು, ಆದ್ರೆ ತಂದೆ ಏನ್ ಮಾಡ್ತಾನೆ ಅದನ್ನ ನೋಡಿ ಮಗನು ಮಾಡ್ತಾನೆ. ಆಮೇನ್. ಅವುಗಳನ್ನೇ ಮಗನು ಮಾಡ್ತಾನೆ. ಆಮೇನ್. ಅಲ್ಲೇಲೂಯಾ. ಆಮೇನ್. ಮಗ ಮಾಡ್ತಾನ. ಮಾಡ್ತಾನೆ. ಯೆಹೋವನ ಆ ದೊಡ್ಡ ಕಣ್ಣು, ಯೆಹೋವನ ಕಣ್ಣು ಎಂತದು? ದೊಡ್ಡ ಕಣ್ಣು. ದೊಡ್ಡ ಕಣ್ಣು ಆತಂದು. ಇಡೀ ಜಗತ್ತನ್ನೇ ನೋಡ್ತಾನ ಆತ. ಆಮೇನ್. ಇಡೀ ಜಗತ್ತನ್ನ ನೋಡ್ತಾನ. ಆಮೇನ್. ಇಡೀ ಜಗತ್ತನ್ನ ಆತನು ನೋಡ್ತಾನೆ. ನಾವು ನೋಡ್ತೇವೆ ಅಲ್ಲಿ ಜ್ಞಾನೋಕ್ತಿಗಳು 15ನೇ ಅಧ್ಯಾಯ 3ನೇ ವಚನ. ಜ್ಞಾನೋಕ್ತಿ 15. ಯೆಹೋವನ ದೃಷ್ಟಿಯು ಎಲ್ಲೆಲ್ಲೂ ಇರುವುದು, ಆತನು ಕೆಟ್ಟವರನ್ನು ಒಳ್ಳೆಯವರನ್ನು ನೋಡುತ್ತಲೇ ಇರುವನು. ಆಮೇನ್. ಆತನ ದೃಷ್ಟಿ ಎಲ್ಲಾ ಕಡೆ ಇರ್ತದೆ. ಯಾರ್ಯಾರು ನೋಡ್ತಾನಂತ? ಕೆಟ್ಟವರನ್ನು ಒಳ್ಳೆಯವರನ್ನು ನೋಡುತ್ತಲೇ ಇರುವನು. ಒಳ್ಳೆಯವರನ್ನು ನೋಡ್ತಲೇ ಇರ್ತಾನೆ. ನಾವೇ ತಿಳ್ಕೊಂತೀವಿ ದೇವ್ರು ನೋಡಲ್ಲ ಅಂತ ತಿಳ್ಕೊಂತೀವಿ. ದೇವ್ರಿಗೆ ಕಣ್ಣಿಲ್ಲ, ಕೆಲವರಂತೂ ದೇವ್ರು ಇಲ್ಲೇ ಇಲ್ಲ, ಕೆಲವರಂತೂ ಕಣ್ಣು ಮುಚ್ಕೊಂಡಾನೆ ದೇವರು. ಇನ್ನೂ ಕೆಲವ್ರು ಏನ್ ಮಾಡ್ತಾನೆ, ಹಾಳಾದ ದೇವ್ರಂತ ಬೈತಾರೆ, ಏನೇನೋ ಬೈತಾರೆ, ಏನೇನೋ ಮಾಡ್ತಾರೆ, ಏನೆಲ್ಲ ಅದನ್ನೆಲ್ಲ ದೇವ್ರು ನೋಡ್ತಾನೇ ಇದ್ದಾನೆ. ಆಮೇನ್. ಯಾಕೆ ಅವ್ರಿಗೆ ಮತ್ತೆ ಮುಖದ ಮೇಲೆ ಬಾಯಿ ಮೇಲೆ ಹೊಡಿಬಾರ್ದು ಅಂತಾನ? ದೇವರು ಮುಖದ ಮೇಲೆ ಬಾಯಿ ಮೇಲೆ ಹೊಡೆದು ಅವ್ರಿಗೆ ಬುದ್ಧಿ ಕಲಿಸಬಾರ್ದು ಅಂತ ನಮಗೆ ಅನಿಸ್ತದೆ. ಬೈಯಂತರಿಗೆ ಬುದ್ಧಿ ಕಲಿಸ್ಬೇಕಂದ್ರೆ ನಿಮಗೂ ಬುದ್ಧಿ ಕಲಿಸ್ಬೇಕಾಗತ್ತೆ. ನಿಮಗೂ ಬಾಯಿ ಮೇಲೆ ಹೊಡೆದಂದ್ರೆ ನೀವು ಜೀವನೇ ಇಲ್ಲ. ಆಮೇನ್. ಸೊಳ್ಳೆ ಹಿಂಗ್ ಹೊಡೆದ್ವಿ ಅಂದ್ರೆ ಸೊಳ್ಳೆ ಇಲ್ಲೇ ಇಲ್ಲ. ಆ ರೀತಿ ನಾವು ದೇವರಿಗೆ ಸೊಳ್ಳೆ ಇದ್ದಂಗೆ. ಅಲ್ಲೇಲೂಯಾ. ಆಮೇನ್. ಸೊಳ್ಳೆ ಹೊಡಿಯಕ್ಕೆ ಬಂದು ಕತಕಂತೀರಾ? ಸೊಳ್ಳೆ ಮುಗೀತು, ಸೊಳ್ಳೆ ಕತೆ. ಪಾಪ ಸೊಳ್ಳೆ ಮೇಲೆ ಇದ್ದ ಮಾಡಬಾರ್ದಂತ ದೇವ್ರ ಏನ್ ಮಾಡ್ತಾನೆ, ಬಹಳ ಸಹಿಸಿಕಿಂದ ಆತನಿಗೆ ದೀರ್ಘ ಶಾಂತಿ, ದಯೆ, ಉಪಕಾರ, ನಂಬಿಗಸ್ತನೂ ಅದಾನ ದೇವರು. ನಮ್ಮ ನಿಷ್ಠತೆಗೆ, ನಮ್ಮ ಒಂದು ಗುಣಗುಟ್ಟುವಿಕೆಗೆ ಆತನು ಉತ್ತರ ಕೊಟ್ಟಿದ್ರೆ ನಾವು ಇಷ್ಟೊತ್ತಿಗೆ ಸಮಾಧಿ ಸೇರ್ತಿದ್ವಿ. ಭಸ್ಮ. ನಾವು ಗುಣಗುಟ್ಟುವಿಕೆ ಅಥವಾ ನಮ್ಮ ದೇವ್ರನ್ನ ಬೈಯೋದು, ದೇವ್ರ ಕಷ್ಟ ಬಂದಾಗ ಸುಖ ಬಂದಾಗ ಬಹಳ ನೆನೆಸೋದು, ಕಷ್ಟ ಬಂದಾಗ ಬಹಳ ಬೈಯೋದು, ಇವೆಲ್ಲ ನಾವು ನಮ್ಮ ಜೀವಿತಗಳೆಲ್ಲ ಏರುಪೇರು ಜೀವಿತಗಳು. ಸುಖ ಬಂದಾಗ ಏನ್ ಮಾಡ್ತೀವಿ, ನಮಗೆ ದೇವರು ಕೊಟ್ಟು ಮರ್ತ್ಬಿಟ್ಟಾನ. ಕೊಟ್ಟು ಮರ್ತಿಲ್ಲ, ಕೊಟ್ಟು ನೋಡ್ತಾನೆ, ಯಾವ ರೀತಿ ಇರ್ತೀರಂತ ನೋಡ್ತಾನೆ. ಅದರಲ್ಲಿ ಸರಿಯಾಗಿ ನಂಬಿಗಸ್ತರಾಗಿರ್ಲಿಲ್ಲ ಅಂದ್ರೆ ನಿಮ್ಮನ್ನ ಏನ್ ಮಾಡ್ತಾನೆ, ತೆಗೆದು ತಿಪ್ಪಿಗೆ ಒಗದೇ ಬಿಡ್ತಾನೆ. ಕುಪ್ಪೆ ಮೇಲಿಟ್ಟು ನೋಡ್ತಾನೆ, ತಿಪ್ಪೆ ಮೇಲಿಟ್ಟು ನೋಡ್ತಾನೆ. ಅಲ್ಲೇಲೂಯಾ. ಎಲ್ಲವೂ ಉಂಟಾಗ್ತದೆ. ಅದಕ್ಕೆ ದೇವರು ಎಲ್ಲಾ ಕಡೆ ನೋಡ್ತಾನೆ. ನೋಡ್ಬೇಕಾದ್ರೆ ನಾವು ನಂಬಿಗಸ್ತರಾಗಿ ಕಾಣ್ಬೇಕಷ್ಟೆ. ದೇವ್ರು ನಮ್ಮಿಂದ ಬಯಸೋದೇನು, ನಂಬಿಗಸ್ತರಾಗಿ ಕಾಣ್ಬೇಕು. ಯೆಹೋವನ ದೃಷ್ಟಿ ಎಲ್ಲೆಲ್ಲಿ ಇರುವುದು, ಆತನು ಕೆಟ್ಟವರನ್ನು ಒಳ್ಳೆಯವರನ್ನು ನೋಡುತ್ತಲೇ ಇರ್ತಾನೆ. ಕೆಟ್ಟವರನ್ನು ಒಳ್ಳೆಯವ್ರನ್ನ ಏನ್ ಮಾಡ್ತಾನಂತೆ, ನೋಡಿದಂತಿಲ್ಲ, ನೋಡ್ಬಹುದಂತಿಲ್ಲ, ನೋಡುತ್ತಲೇ ಇರುವನು. ಹಲ್ಲೆಲೂಯಾ. ನೋಡ್ತಾನೇ ಇದ್ದಾನೆ. ಲೋಕ ಸೃಷ್ಟಿಯಿಂದ ನೋಡಕ್ ಸ್ಟಾರ್ಟ್ ಮಾಡಿದ್ದು ಇನ್ನೂ ಕೂಡ ನೋಡ್ತಾನೆ ಇದ್ದಾನೆ. ನಮ್ಮೊಬ್ಬೊಬ್ರು ಏನ್ ಮಾಡ್ತೀವಿ,
ಮನೆಯಲ್ಲಿ ಏನು ಮಾಡ್ತೀವಿ, ಮನೆಯಲ್ಲಿ ಯಾವ ರೀತಿ ಇರ್ತೀವಿ, ಫೋನ್ಯಾಗ ಏನು ಮಾತಾಡ್ತೀವಿ ಎಲ್ಲ ನೋಡ್ತಾನೆ. ಅಲ್ಲೆಲುಯ್ಯ. ಯಾರ್ಯಾರ ವಿರುದ್ಧ ಕತ್ತಿ ಮಸಿತೀವಿ ಅಥವಾ ಯಾರ್ಯಾರನ್ನ ಭಾಳ ಹೊಗಳ್ತೀವಿ, ಸಿಟ್ಟು ಬಂದಾಗ ಭಾಳ ಬೈತೀವಿ, ಎಲ್ಲನೂ ನೋಡ್ತಾನೆ ಇದ್ದಾನೆ. ಈ ಲೋಕದಲ್ಲಿ ಭಾಳ ಜಾಗೃತಿ ದಾಟ್ಬೇಕು ನಾವು. ಲೋಕ ಭಯಂಕರ ಲೋಕ ಇದು. ಈ ಲೋಕದಲ್ಲಿ ನಾವು ಹೋಗ್ತಿರೋ ಸ್ಪೀಡ್ ನೋಡಿದ್ರೆ, ಒಳ್ಳೆ ಮಾರ್ಗದಲ್ಲ ಕೆಟ್ಟ ಮಾರ್ಗದಲ್ಲಿ ಹೋಗ್ತಿರೋ ಸ್ಪೀಡ್ ನೋಡಿದ್ರೆ ದೇವ್ರು ಬಂದ್ರು ಡಿಶ್ಯೂಮ್ ಮಾಡಿ ಈ ಕಡೆ ತಳ್ಳಿ ಹೋಗ್ಬಿಡ್ತೀವಿ ಮುಂದಕ್ಕೆ. ಅಷ್ಟು ಸ್ಪೀಡಾಗಿ ಎಲ್ಲಿಗೆ ಹೋಗ್ತದೀವಿ ರೀ? ನರಕ ಮಾರ್ಗದಲ್ಲಿ PT ಉಷಾ ಓಡಿದಂಗೆ ಓಡ್ತಾ ಇದೀವಿ. ರನ್ನಿಂಗ್ ರೇಸ್, ಒಲಿಂಪಿಕ್, ಗಿನ್ನಿಸ್ ದಾಖಲೆ. ಅಲ್ಲೆಲುಯ್ಯ. ಒಳ್ಳೇದಂದ್ರೆ ನಮಗೆ ಆಗಲ್ಲ. ಕೆಟ್ಟದ್ದು ಎಷ್ಟು ಬೇಕಾದ್ರೂ ಉಣ್ತೇವೆ, ಕೆಟ್ಟದ್ದು ಎಷ್ಟು ಬೇಕಾದ್ರೂ ಮಾತಾಡ್ತೀವಿ, ಕೆಟ್ಟದ್ದು ಎಷ್ಟು ಬೇಕಾದ್ರೂ ಆಲೋಚನೆ ಮಾಡ್ತೀವಿ. ಒಳ್ಳೇದಂದ್ರೆ ಆಗಲ್ಲ ನೋಡು. ಒಳ್ಳೇದು ಆಲೋಚನೆ ಮಾಡ್ಬೇಕು, ಒಳ್ಳೇದಾಗಿರ್ಬೇಕು, ಒಳ್ಳೆತನ ಇರಬೇಕು, ಇವೆಲ್ಲ ನಮಗೆ ಒಂಥರ ಅಲರ್ಜಿ. ಅಲ್ಲೆಲುಯ್ಯ. ಆದ್ರೂ ದೇವ್ರು ಎಲ್ಲವನ್ನು ನೋಡ್ತಾ ಇದ್ದಾನೆ. ಅಲ್ಲೆಲುಯ್ಯ. ಗಂಡ ಹೆಂಡತಿ ಯಾವ ರೀತಿ ಅದರಂತನೂ ನೋಡ್ತಾನೆ. ಪ್ರೀತಿ ಅನ್ಯೋನ್ಯತೆಗದರ ನೋಡ್ತಾನೆ. ಏನ್ ನಾನೊಂದೇ ತೀರ ನೀನೊಂದೇ ತೀರದರ ನೋಡ್ತಾನೆ. ಏನ್ ನೆಂಟ್ರು ಬಂದಾಗ ಅಷ್ಟೇ ಚೆನ್ನಾಗಿ ಕುಡಿಕೆಂದು ಆಳಲ್ಲ ಅಂದ ಆಮೇಲೆ ಆಕ್ಟಿಂಗ್ ಮಾಡ್ತಾ ಇದೀರಾ ನೋಡ್ತಾನೆ. ಕೆಲವ್ರು ಏನ್ ಮಾಡ್ತಾರೆ, ಯಾರನ್ನ ಸಂಬಂಧಿಕರು ಬಂದ್ರು ಯಾರನ್ನ ಏನೋ ಓ ಭಾಳ ಚೆನ್ನಾಗಿ ಇವ್ರು ಗಂಡ ಹೆಂಡತಿ ಹಿಂಗೆ ಮಾತಾಡ್ತಾರ ಅನ್ಬೇಕು, ಹಂಗೆ ಆಕ್ಟಿಂಗ್ ಮಾಡಿಬಿಡ್ತಾರೆ. ಆದ್ರೆ ಸಂಬಂಧಿಕರು ಅಥವಾ ಯಾರ ಆ ಕಡೆ ಹೋದ್ರೆ ಈ ಕಡೆ ಏನಾಗಿರ್ತಾರೆ ಅವರು? ಬದ್ಧ ವೈರಿಗಳು. ಬದ್ಧ ವೈರಿಗಳಾಗಿರ್ತಾರ. ಇದನ್ನು ಕೂಡ ನೋಡ್ತಾನೆ ದೇವ್ರು. ನೋಡ್ತಾನ್ರ. ಆತನ ದೃಷ್ಟಿ ಎಲ್ಲೆಲ್ಲೂ ಇರ್ತತಂತೆ, ಎಲ್ಲಾ ಕಡೆ ಇರ್ತತೆ. ಮನೆಗಳಾಗಿದ್ರು, ಹೊರಗಿದ್ರು, ಒಳಗಿದ್ರು, ಎಲ್ಲೆಲ್ಲೂ ಕೂಡ ನೋಡ್ತಾನೆ ಇರ್ತಾನೆ. ತನ್ನ ಮಕ್ಕಳನ್ನು ನೋಡ್ತಾನೆ, ಅನ್ಯರನ್ನು ನೋಡ್ತಾನೆ, ಎಲ್ಲರನ್ನು ನೋಡ್ತಾನೆ ಇದ್ದಾನೆ. ತನ್ನ ಮಕ್ಕಳನ್ನ ಇನ್ನು ಹೆಚ್ಚಾಗಿ ನೋಡ್ತಾನೆ. ನನ್ನ ವಾಕ್ಯ ನಂಬ್ಯಾರಲ್ಲ. ಈ ಕುರುಬ ಬೇರೆ ಕುರಿ ಕಾಯ್ತಿರ್ತಾನೆ, ಅವುಗಳಿಗಿಂತ ಹೆಚ್ಚಾಗಿ ತನ್ನ ಕುರಿ ಮೇಲೆ ಒಂದು ಗಮನ ಇರ್ತದೆ. ಅಲ್ಲೇಲುಯ್ಯ. ಆ ರೀತಿ ಎಲ್ಲ ಕಾಯ್ತಾನ ದೇವ್ರು, ಎಲ್ಲಾ ಕುರಿಗಳನ್ನು ಕಾಯಕಚ್ಚಾನೆ. ಅದರಲ್ಲಿ ತನ್ನ ಕುರಿಗಳದಾವಲ್ಲ, ವಾಕ್ಯ ನಂಬಿದ ಕುರಿಗಳು, ಅವುಗಳನ್ನ ಹೆಚ್ಚಾಗಿ ಗಮನಿಸ್ತಾನ. ಯಾಕಂದ್ರೆ ಅವನ್ನ ಅಲ್ಲಿ ತಗೋಬೇಕಲ್ಲ, ಪರಲೋಕಕ್ಕೆ ಅವನ್ನ ತಗೋಬೇಕು. ಅದಕ್ಕೆ ಅವುಗಳನ್ನ ಹೆಚ್ಚಾಗಿ ನೋಡ್ತಾನೆ. ಬಹಳ ಕಷ್ಟ ಲೋಕದಲ್ಲಿ ಜೀವಿಸೋದು. ಬಹಳ ಪ್ರತಿ ಹೆಜ್ಜೆ ಕೂಡ ಏನಾಗಿರ್ತದು? ಏನಾಗಿದೆ? ಮುಳ್ಳಿನ ಮೇಲೆ ನಡೆದಂತೆ ಇರ್ತದೆ, ಭಯಂಕರವಾಗಿರ್ತದೆ. ಯೆಹೋವನ ಕಣ್ಣು, ಅಲ್ಲೆಲುಯ್ಯ, ಯೇಸು, ಯೆಹೋವನ ಕಣ್ಣು, ಯೇಸು ಕಣ್ಣು ಎರಡು ಒಂದೇ. ಅಲ್ಲೆಲುಯ್ಯ. ಸೀಮೋನನು ಅಲ್ಲೆಲುಯ್ಯ ಅಲ್ಲಿಗೆ ಬಂದಾಗ ಯೆಹೋವನ ಕಣ್ಣಿನ ಮೂಲಕ ನೋಡಬೇಕು ಆತನು ಹೇಳಿದನು. ಸೀಮೋನ್ ಬಂದಾಗ ಅಂದ್ರೆ ಪೇತ್ರ ಬಂದಾಗ, ಸೀಮೋನನ ಮಗನಾದ ಪೇತ್ರನೇ, ಅಲ್ಲೆಲುಯ್ಯ, ಯೋನನ ಮಗನಾದ ಸೀಮೋನನೇ ನೋಡ್ರಿ. ಆತನಿಗೆ ಇದ್ರೆ ಪರಿಚಯನೇ ಇಲ್ಲ. ಅಲ್ಲೆಲುಯ್ಯ. ಪೇತ್ರನಿಗೆ ಯೇಸು ಸ್ವಾಮಿ ಪರಿಚಯನೇ ಇಲ್ಲ. ಈತನು ಯೋನನ ಮಗ ಅಂತ ಯಾವ ರೀತಿ ಕಂಡುಕೊಂಡ? ಅಲ್ಲೆಲುಯ್ಯ. ನೋಡ್ರಿ, ಅದೇ ವಿಶೇಷ. ಎಲ್ಲವನ್ನು ನೋಡುವ ದೇವರಾಗಿದ್ದಾನೆ. ನಿಮ್ಮ ಅಪ್ಪನ ಹೆಸರೇನು, ನಮ್ಮ ಅಪ್ಪನ ಹೆಸರೇನು, ನಿಮ್ಮ ಅಪ್ಪನ ಹೆಸರೇನು, ನಿಮ್ಮ ತಾತನ ಹೆಸರು, ನಿಮ್ಮ ಮುತ್ತಾತ, ಎಲ್ಲ ಎದ್ದು ಗೊತ್ತಿದೆ. ಅದು ಹೇಳ್ಕೊಡ್ಬೇಕಾದದ್ದು ಏನು ಕೂಡ ಇಲ್ಲ. ಅದು ಆತನು ನೋಡುತ್ತಿರುವುದು ಕೇವಲ ದೇವರ ಕಣ್ಣಿನ ಮೂಲಕ ಆಗಿದೆ. ಅದ್ಭುತವಾದ ಕಣ್ಣು, ಹದ್ದಿನ ಕಣ್ಣಿಗಿಂತ ಶಾರ್ಪ್ ದೇವರ ಕಣ್ಣು. ಬಹು ಹುಷಾರ್. ಅಲ್ಲೆಲುಯ್ಯ. ದೇವರ ಕಣ್ಣಿಗೆ ಅಂದ್ರೆ ತಪ್ಪಿಸಿಕೊಂಡು ನಾವು ಎಲ್ಲಿ ಓಡಕ್ ಸಾಧ್ಯ ಇಲ್ಲ. ದಾವೀದ ಹೇಳ್ತಾನೆ 139 ಕೀರ್ತನೆ ಒಳಗೆ, ನಿನ್ನ ಕಣ್ಣಿಗೆ ತಪ್ಪಿಸಿಕೊಂಡು ಮರಿಯಾಗಿ ಎಲ್ಲಿಗೆ ಓಡಲಿ. 7ನೇ ವಚನ
129:7. ಸಾರಿ 139. ಹಲ್ಲೆಲೂಯಾ. ನಾನು ನಿನ್ನ ಆತ್ಮಕ್ಕೆ ತಪ್ಪಿಸಿಕೊಳ್ಳುವಂತೆ ಎಲ್ಲಿಗೆ ಹೋಗಲಿ, ನಿನ್ನ ಕಣ್ಣಿಗೆ ಮರಿಯಾಗುವಂತೆ ಎಲ್ಲಿಗೆ ಓಡಲಿ? ನಿನ್ನ ಕಣ್ಣಿಗೆ ಮರಿಯಾಗಿ ಎಲ್ಲಿಗೆ ಓಡಲಿ? ಆ ಎಲ್ಲಿಗೆ ಓಡ್ಲಿ? ಅದನ್ನ ಕಣ್ಣಿಗೆ ತಪ್ಪಿಸಿಕೊಂಡು ಎಲ್ಲಿಗೆ ಹೋಗಕ್ಕಾಗತ್ತೆ? ದೇವರ ಕಣ್ಣು. ಹಲ್ಲೆಲೂಯಾ. ಆಮೆನ್. ಆತನ ಕಣ್ಣು ಮನುಷ್ಯರ ಕಣ್ಣಿಗೆ ತಪ್ಪಿಸ್ಕೋಬಹುದು, ಬೇರೆ ಕಣ್ಣಿಗೆ ತಪ್ಪಿಸ್ಕೋಬಹುದು, ಆದ್ರೆ ದೇವ್ರ ಕಣ್ಣಿಗೆ ತಪ್ಪಿಸ್ಕೊಳಕ್ ಯಾರಿಗೂ ಸಾಧ್ಯ ಇಲ್ಲ. ಆಮೆನ್. ಅದಕ್ಕೆ ದೇವರು ಏನ್ ಮಾಡ್ತಾನಂದ್ರೆ, ಎಲ್ಲರೂ ಏನೇನು ಮಾಡ್ತೀರಿ ಮಾಡ್ರಿ ಅಂತ ಹೇಳಿ ಬಿಟ್ಬಿಟ್ಟಾನ. ಅದಕ್ಕೆ ಜನ ಎಂತಕ್ಕಂದ್ರೆ ಯಾರು ಇಲ್ಲ, ನಮಗೆ ದೇವರೇ ಇಲ್ಲ, ಎಲ್ಲ ನಮ್ದೇ. ಅದಕ್ಕೆ ತಮ್ಗೆ ಏನ್ ತಿಳ್ತೈತೋ ಅದನ್ನ ಏನ್ ಮಾಡ್ತಿದ್ರೆ ಜನ ಮಾಡ್ತಾರ. ಮೋಸ ಮಾಡಕ್ಕೆ ಇಂಜರಿ ಅಲ್ಲ, ಅನ್ಯಾಯ ಮಾಡಕ್ಕೆ ಇಂಜರಿ ಅಲ್ಲ, ಇನ್ನೊಬ್ರು ಆಸ್ತಿ ಹೊಡಿಯಕ್ಕೆ ಇಂಜರಿ ಅಲ್ಲ, ಟೋಪಿ ಹಾಕಕ್ಕೆ ಇಂಜರಿ ಅಲ್ಲ, ಕೆಟ್ಟದ್ ಮಾಡಕ್ಕೆ ಇಂಜರಿ ಅಲ್ಲ, ಕುಡಿಯಕ್ಕೂ ಇಂಜರಿ ಅಲ್ಲ. ಯಾರಿಲ್ಲ ಅವ್ರಿಗೆ, ಕೇಳರೇ ಇಲ್ಲ. ಕುಡಿಯೋದೇ ಮಜಾ. ದೊಡ್ಡ ನಿಧಿ ಸಿಕ್ಬಿಟ್ಟದ ಕುಡಿಯಾರಿಗೆ. ಏನ್ ಸಿಕ್ಕೈತೆ? ದೊಡ್ಡ ಇದಕ್ಕೆ ಸಮುದ್ರ ಸಿಕ್ಕಂಗ ಆಗ್ಬಿಟ್ಟದ. ಸಮುದ್ರದ ಈಚ್ ಹೊಡಿ 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 ನೀರ್ ಸಿಕ್ಕಾಗ ಎಮ್ಮೆಗಳು ಹೋಗಿ ಮಲಗ್ತಾವಲ್ಲ, ಆ ತರ ಅವ್ರಿಗೆ ಸಂತೋಷ. ನೀರಿಗೆ ಎಮ್ಮಿಗೂ ಒಂಥರ ಲಿಂಕ್, ಬಿಟ್ಟು ಬರೋದೇ ಇಲ್ಲ ಅವು. ಆ ರೀತಿ ಕುಡುಕರಿಗೂ ಶರೀರದಂಗಡಿಗೂ ಲಿಂಕ್ ಭಾಳ. ಯಾರಿಲ್ಲ ಅವ್ರಿಗೆ, ಹೇಳೋರು ಕೇಳೋರು ಯಾರಿಲ್ಲ. ನಾ ಮುಂದೆ ಕುಡಿಬೇಕು, ತಿನ್ಬೇಕು, ಮಜಾ ಮಾಡ್ಬೇಕು, ಒಂದ್ ದಿವಸ ಸಮಾರ ಅನ್ಬೇಕು ಅಷ್ಟೇ. ಆಮೆನ್. ಯಾಕಂದ್ರೆ ದೇವ್ರದಂತ ಅವ್ರಿಗೆ ಗೊತ್ತಿದ್ರೆ ದೇವ್ರಿಗೆ ಆದ್ರೂ ಭಯಪಡ್ತಿದ್ರು. ದೇವ್ರಿಲ್ಲ ಅಂತ ತಿಳ್ಕೊಂಬಿಟ್ರು. ಆಮೆನ್. ಅದಕ್ಕೆ ದೇವ್ರ ಕಣ್ಣು ಎಲ್ಲ ಕಡೆ ನೋಡ್ತಾ ಇದಾವೆ. ಆತನ ಕಣ್ಣಿಗೆ ತಪ್ಪಿಸ್ಕೊಂಡು ಯಾರು ಏನ್ ಮಾಡಕ್ ಸಾಧ್ಯ ಇಲ್ಲ. ಅದಕ್ಕೆ ಯಾರು ಏನ್ ಮಾಡ್ತಾರ ಅದಕ್ಕೇನು ದೇವ್ರ ಅಡ್ಡಿ ಬರ್ತಾ ಇಲ್ಲ. ನೀನ್ ಇದನ್ನ ಮಾಡ್ಬೇಡ, ನಾನು ಅದೀನಿ ಅಂತ ಏನ್ ಬಂದಿದ್ದಾನೆ ಯಾರಿಗಾರ? ಕುಡ್ಕ ಹೋಗ್ಬೇಡ, ಕುಡಿಯಕ್ ಸರಿಯಾಗಿ ಕುಡಿಯಕ್ ಅಂತೇಳಿ ಯಾರನ್ನ ಅಬ್ಜೆಕ್ಷನ್ ಅಡ್ಡಿ ಮಾಡಿದಾನ ಎಲ್ಲಾರ? ಹೇಳಿದ್ರ ಇಲ್ಲ ಪೇಪರ್ನಾಗ ಎಲ್ಲಾರ? ಯಾಕಂದ್ರೆ ಆತನ ಕೈಗೆ ಎಲ್ಲರೂ ಒಂದೇ ಸಿಗ್ತಾರೆ, ಎಲ್ಲಿ ಹೋಗಲ್ಲ ಯಾರು ಕೂಡ. ಈ ಪೊಲೀಸರು ಅದ್ರ ಕಾಳನ್ನ ಹುಡಿಕೆ ಮರಕ್ ಹೋಗ್ತಾರೆ. ದೇವರು ಹುಡಿಕೆ ಮರದನ್ನ ಅಗತ್ತಿಲ್ಲ, ಎಲ್ಲರೂ ಸತ್ ಮೇಲೆ ಅಲ್ಲಿಗೆ ಹೋಗ್ಬೇಕು. ಆಮೆನ್. ಆತನ ಕೈ ಕೆಳಗ ಆತನ ಹತ್ರ ಹೋಗಿ ಎಲ್ಲ ಅಪರಾಧಿಯಾಗಿ ನಿಲ್ಬೇಕು. ಧರ್ಮಶಾಸ್ತ್ರದ ನುಡಿಗಳೆಲ್ಲವೂ ಆ ಶಾಸ್ತ್ರಕ್ಕೆ ಒಳಗಾದವರಿಗೆ ಹೇಳಿವೆಯಲ್ಲಷ್ಟೇ. ಎಲ್ಲರೂ ಬಾಯಿ ಕಟ್ಟಿ ಹೋಗುವುದು, ಲೋಕವೆಲ್ಲ ದೇವರ ಮುಂದೆ ಅಪರಾಧಿಯಾಗಿ ನಿಲ್ಲುವುದು. ಆಮೆನ್. ಲೋಕವೆಲ್ಲ ದೇವ್ರ ಮುಂದೆ ಅಪರಾಧಿಯಾಗಿ ನಿಲ್ತದೆ. ಅದಕ್ಕೆ ದೇವ್ರು ಏನ್ ಮಾಡ್ತಲ್ಲ, ಜಗಳ ಮಾಡ್ತಾರೆ. ಯಾರ ಕಡೆ ಕೂಡ ಜಗಳ ಮಾಡ್ತಾರ. ವಿಶ್ವಾಸಿ ಅನಿಸ್ಕೊಂಡವ್ರು ಕೂಡ ಜಗಳ ಮಾಡ್ತಾಯಿಲ್ಲ, ಅನ್ಯರು ಕೂಡ ಜಗಳ ಮಾಡ್ತಾ ಇಲ್ಲ. ಯಾರ ಕಡೆ ಕೂಡ ದೇವ್ರು ಏನ್ ಮಾಡ್ತಾ ಇಲ್ಲ, ಜಗಳ ಮಾಡ್ತಾ ಇಲ್ಲ. ಸುಮ್ಮನೆ ನೋಡ್ತಾ ಅದಾನ ದೇವರ ಕಣ್ಣು. ಹಲ್ಲೆಲೂಯಾ. ದೇವರ ಕಣ್ಣು ಬಹಳ ಜಾಗೃತಿ. ದೇವರ ಕಣ್ಣಿಗೆ ತಪ್ಪಿಸಿದ ಎಲ್ಲಿಗೆ ಹೋಗಕ್ಕಾಗಲ್ಲ. ಹಲ್ಲೆಲೂಯಾ. ದೇವರ ಕಣ್ಣು ಪ್ರವಾದಿಯೊಂದಿಗೆ ಸಭಾ ಕಾಲದಲ್ಲೆಲ್ಲ ಇತ್ತು. ಸಭಾ ಕಾಲದಲ್ಲೆಲ್ಲ ದೇವರ ಕಣ್ಣಿತ್ತು, ಈಗಲೂ ಇದೆ. ಅದು ಈ ಕಾಲಕ್ಕೆ ಆಚೆ ಏನು ನಡೆಯುತ್ತದೆ ನೋಡ್ತಾ ಇದ್ದೆ. ಹಲ್ಲೆಲೂಯಾ. ಅದು ಮತ್ಯಾವುದು ಅಲ್ಲ, ಅದು ದೇವರ ಕಣ್ಣು. ಯಾವಾಗ ನತಾನಿಯಲ್ ಫಿಲಿಪ್ಪನ ಮೂಲಕ ಆತನು ದೇವರ ಸನ್ನಿಧಿ ತೆಗೆದುಕೊಂಡು ಬಂದನು, ದೇವ್ರ ಏನ್ ಮಾಡ್ದ? ಫಿಲಿಪ್ಪನ ಕರೆಯೋದಕ್ಕಿಂತ ಮುಂಚೆ ನತಾನಿಯಲ್ ಬಗ್ಗೆ ದೇವರಿಗೆ ಚೆನ್ನಾಗಿ ಗೊತ್ತಿತ್ತು. 1ನೇ ಅಧ್ಯಾಯದಲ್ಲಿ 1ನೇ ಅಧ್ಯಾಯ 44ನೇ ವಚನದಲ್ಲಿ, ಫಿಲಿಪ್ಪನು ಬೆತ್ಸಾಯಿದವನು, ಅಂದರೆ ಆಂದ್ರೆಯ ಪೇತರ ಊರಿನವನು. ಫಿಲಿಪ್ಪನು ನತಾನಿಯೇಲನನ್ನು ಕಂಡುಕೊಂಡು ಅವನಿಗೆ, ಯಾವನ ವಿಷಯವಾಗಿ ಮೋಶೆ ಧರ್ಮಶಾಸ್ತ್ರದಲ್ಲಿ ಬರೆದನೋ ಮತ್ತು ಪ್ರವಾದಿಗಳು ಬರೆದರೋ ಆತನು ನಮಗೆ ಸಿಕ್ಕಿದನು. ಆತನು ಯಾರೆಂದರೆ ಯೋಸೇಫನ ಮಗನಾದ ನಜರೇತಿನ ಯೇಸು ಎಂದು ಹೇಳಿದನು. ನೋಡ್ತೇವೆ ಇಲ್ಲಿ ಫಿಲಿಪ್ಪನ್ ಏನ್ ಮಾಡ್ದ? ನತಾನಿಯಲ್ ಕರ್ಕೊಂಡು ಬಂದು ಯೇಸು ಹತ್ರ ಬಿಟ್ಟ. ಇನ್ನ ಬರ್ತಾ ಇದ್ದಾಗನೆ ಯೇಸು ಏನ್ ಹೇಳ್ದ ಅವನ ಬಗ್ಗೆ? ಹಲ್ಲೆಲೂಯಾ. ಆಮೆನ್. 47ನೇ ವಚನದಲ್ಲಿ, ಯೇಸು ತನ್ನ ಕಡೆ ಬರುವ ನತಾನಿಯೇಲನನ್ನು ಕಂಡು ಅವನ ವಿಷಯವಾಗಿ ಯೇಸು ಹೇಳ್ತಾನೆ ನತಾನಿಯೇಲನಿಗೆ, ಅಯ್ಯೋ ಇವನು ನಿಜವಾದ ಇಸ್ರಾಯೇಲನು, ಇವನಲ್ಲಿ ಕಪಟವಿಲ್ಲ ಅಂದನು. ನತಾನಿಯೇಲನು, ನನ್ನನ್ನು ನೀನು ಹೇಗೆ ಬಲ್ಲೆ ಸ್ವಾಮಿ ಅಂತ ಕೇಳ್ತಾನೆ. ಅದಕ್ಕೆ ಫಿಲಿಪ್ಪು ನಿನ್ನನ್ನು ಕರೆಯುವುದಕ್ಕಿಂತ ಮುಂಚೆ ನೀನು ಅಂಜೂರದ ಮರದ ಕೆಳಗೆ ಇದ್ದಾಗ ನಿನ್ನನ್ನು ನೋಡಿದನು ಅಂದನು.
ನೋಡಿದ್ನಾ? ನೋಡಿದನು. ಫಿಲಿಪ್ಪಿನ ಯಾರು, ನತಾನಿಯೇಲ ಯಾರು ಗೊತ್ತಿಲ್ಲ ಯೇಸು ಸ್ವಾಮಿಗೆ. ಹಲ್ಲೆಲೂಯಾ. ಆಮೆನ್. ದೈಹಿಕವಾಗಿ ಅವ್ರು ನೆಂಟರು ಅಲ್ಲ, ಸಂಬಂಧಿಕರು ಅಲ್ಲ ಅವರು. ಆದ್ರೆ ಫಿಲಿಪ್ಪಿನ ನತಾನಿಯೇಲನ ಕರ್ಕೊಂಡು ಬರ್ಬೇಕಾದ್ರೆ ಅವನ್ ಎಲ್ಲಿದ್ದ, ಏನ್ ಮಾಡ್ತಿದ್ದ, ಅವನ ಸಂಪೂರ್ಣ ಚರಿತ್ರೆನೇ ಯೇಸು ಸ್ವಾಮಿ ಆತನಿಗೆ ತಿಳಿಸಿ. ಹೇಳ್ತಾನೆ. ಹಲ್ಲೆಲೂಯಾ. ಆಮೆನ್. ನತಾನಿಯೇಲನಿಗೆ ಆಶ್ಚರ್ಯ ಆಗತ್ತೆ. ಫಿಲಿಪ್ಪನ ಕರೆಯೋದಕ್ಕಿಂತ ಮುಂಚೆ ಆ ಮರದ ಕೆಳಗಿದ್ದಾಗ ನಾನು ನಿನ್ನನ್ನ ನೋಡಿದೆ. ಮರದ ಕೆಳಗೆ ಏನ್ ಮಾಡ್ತಿದ್ದ? ಏನಾದ್ರು ಬೀಡಿ ಸಿಗರೇಟ್ ಸೇದ್ಕೊಂಡು ಕುಂದಿರ್ತದ್ನ? ಮರದ ಬಡ್ಡೆ ಸಿಕ್ಕಿದ ಕೂಡಲೇ ಬೀಡಿ ಸಿಗರೇಟ್ ಸೇದ್ಕೊಂಡು ಕುಂದಿರ್ತಾರೆ ಜನ. ಅದೇನನ್ ಮಾಡ್ತಿದ್ನ ಅಂತ ಕೆಟ್ಟವ್ರನ್ನ ದೇವ್ರು ಗಮನಿಸ್ತಾನ? ಇಲ್ಲ. ಪ್ರಾರ್ಥನೆ ಮಾಡ್ತಿದ್ದ ಮರದ ಕೆಳಗೆ. ಆಮೆನ್. ಪ್ರತಿದಿನ ಹೋಗಿ ಏನ್ ಮಾಡ್ತಿದ್ದಲ್ಲಿ? ಪ್ರಾರ್ಥನೆ ವಿಜ್ಞಾಪನೆಗಳನ್ನು. ಒಂದ್ ದಿವಸ ಆತನಿಗೆ ಉತ್ತರ ಸಿಕ್ತು. ಆಮೆನ್. ಪ್ರಾರ್ಥನೆ ಮಾಡ್ತಕ್ಕಂಥ ಆತನಿಗೆ ಉತ್ತರ ಸಿಕ್ತು. ಉತ್ತರ ಸಿಕ್ತು. ಏನ್ ಉತ್ತರ? ನಿನ್ನನ್ನು ಫಿಲಿಪ್ ಕರೆಯೋಕ್ಕಿಂತ ಮುಂಚೆ ನಾನು ನಿನ್ನನ್ನ ಆ ಮರದ ಕೆಳಗೆ ನೋಡಿದೆನು. ಅಂಜೂರದ ಮರದ ಕೆಳಗೆ ಇದ್ದಾಗ ನಿನ್ನನ್ನು ನೋಡಿದನು ಅಂದನು. ಅದಕ್ಕೆ ನತಾನಿಯೇಲ ಏನ್ ಹೇಳ್ತಾನೆ? ಗುರುವೇ ನೀನು ದೇವಕುಮಾರನೇ ಸರಿ, ನೀನೇ ಇಸ್ರಾಯೇಲರಿಗೆ ರಾಜ. ಅದಕ್ಕೆ ಯೇಸು ಹೇಳ್ತಾನೆ, ಅಂಜೂರದ ಮರದ ಕೆಳಗೆ ನಿನ್ನನ್ನು ನೋಡಿದೆನೆಂದು ನಾನು ನಿನಗೆ ಹೇಳಿದ ಮಾತ್ರದಿಂದ ನಂಬುತ್ತೀಯೋ? ಇದಕ್ಕಿಂತ ಹೆಚ್ಚಿನದಾಗಿ ನಾನು ನಿನಗೆ ಹೇಳ್ಬೇಕಾ ಅಂದನು. ಇದಲ್ಲದೆ ಆತನಿಗೆ, ನಾನು ನಿಮಗೆ ನಿಜ ನಿಜವಾಗಿ ಹೇಳ್ತೇನೆ, ಪರಲೋಕ ತೆರೆದಿರುವುದನ್ನು, ಮನುಷ್ಯ ಕುಮಾರನ ಮೇಲೆ ದೇವದೂತರು ಏರುತ್ತಾ ಇಳಿಯುತ್ತಾ ಇರುವುದನ್ನು ನೋಡುವಿರಿ ಎಂದು ಹೇಳಿದನು. ದೇವರ ಕಣ್ಣು ಎಲ್ಲವನ್ನು ಗಮನಿಸ್ತಾ ಇದೆ. ಇಲ್ಲ ನೋಡ್ತೇವೆ, ಅವತ್ತಿನ ಯಾರ ಗೊತ್ತಿಲ್ಲ. ಫಿಲಿಪ್ಪನ ಬಗ್ಗೆ, ಫಿಲಿಪ್ಪನ ಕರ್ಕೊಂಡು ಬರ್ಬೇಕಾದ್ರೆ ಅದಕ್ಕಿಂತ ಮುಂಚೆ ನಾನು ನಿನ್ನ ನೋಡಿದ್ದೀನಿ ಅಂತ ಹೇಳಿ ದೇವ್ರು ಹೇಳ್ತಾರೆ. ಹಲ್ಲೆಲೂಯಾ. ಇದು ನಿಮಗೆ ಆಶ್ಚರ್ಯ ಉಂಟು ಮಾಡ್ತತ? ನಮ್ಮನ್ನು ಕೂಡ ನೋಡ್ತಾನೆ ದೇವ್ರು, ನಾವು ಎಲ್ಲೆಲ್ಲ ಇದ್ದೀವಂತ. ಆಮೆನ್. ನತಾನಿಯೇಲ ನೋಡಿದಂತ ದೇವ್ರು ನಿಮ್ಮನ್ನು ನೋಡಲ್ಲ, ನಮ್ಮನ್ನು ನೋಡಲ್ಲ, ನೋಡೇ ನೋಡ್ತಾನೆ. ಆಮೆನ್. ಅದಕ್ಕೆ ಬಹು ಜಾಗೃತಿ ಜೀವಿಸ್ಬೇಕು. ಆಮೆನ್. ನೀವು ಮಾಡಿದಂತ ಪ್ರತಿಯೊಂದು ಪ್ರಾರ್ಥನೆಗಳ ನೀವು ಎಲ್ಲಿ ಮಾಡ್ತೀರಿ ಪ್ರಾರ್ಥನೆ ಅಂತ ಆತನಿಗೆ ಗೊತ್ತಿದೆ. ಆಮೆನ್. ಒಂದ್ ದಿವಸ ಹೇಳ್ತಾನೆ ನಿಮಗೆ. ನತಾನಿಯೇಲನಿಗೆ ಒಂದ್ ದಿವಸ ಹೇಳಿದ, ಎಲ್ಲಿದ್ದೆ ನೀನು, ಏನ್ ಮಾಡ್ತಿದ್ದೆ ಆ ಮರದ ಕೆಳಗೆ ಅಂತ. ಅಂಜೂರದ ಮರದ ಕೆಳಗೆ. ಆಮೆನ್. ಹಲ್ಲೆಲೂಯಾ. ಆಮೆನ್. ಅಂಜೂರ ದಂಡೆ ಅಂದ್ರೆ ಏನು? ಅಂಜೂರ ದಂಡೆ ನೋಡಿದೀರಾ? ಹತ್ತಿ ಹಣ್ಣು ನೋಡಿದಿರಾ? ಹತ್ತಿ ಹಣ್ಣು ಎಷ್ಟು ಜನ ನೋಡಿದಿರಿ? ಹತ್ತಿ ಮರ ಎಷ್ಟು ಜನ ನೋಡಿದಿರಿ? ಅದಕ್ಕೆ ಅಂಜೂರದ ಮರ ಅಂತ ಕರೀತಾರೆ. ಹಲ್ಲೆಲೂಯಾ. ಅದನ್ನೇ ಅಂಜೂರದ ಮರ ಅಂತ ಕರೀತಾರೆ. ಅಲ್ಲಿ ಡೈಲಿ ಹೋಗಿ ಏನ್ ಮಾಡ್ತಿದ್ದ ನತಾನಿಯೇಲನು? ಪ್ರಾರ್ಥನೆ ಮಾಡಿದ್ದನ್ನ ಯೇಸು ಸ್ವಾಮಿ ಬಂದಾಗ, ದೇಹ ಧರಿಸಿ ಬಂದಾಗ ಆ ವಿಷಯನ ಅದನ್ನ ಆತನಿಗೆ ಪ್ರಕಟಿಸ್ತಾನೆ. ನೀನು ಅಲ್ಲಿ ಮಾಡು, ಹಲ್ಲೆಲೂಯಾ. ನೀನು ಅವ್ರ ಹತ್ರ ಜಗಳ ಮಾಡ್ತಿದ್ದೆ, ನೀನು ಅವ್ರ ಹತ್ರ ಇದು ಮಾಡ್ತಿದ್ದೆ, ನೀನು ಅವರಿಗೆ ತೀಟಿ ಹೇಳ್ಕೊಡ್ತಿದ್ದೆ, ಏನೇನ್ ಮಾಡ್ತಾರೆ ಅದನ್ನೆಲ್ಲ ಹೇಳ್ತಾನೆ ದೇವ್ರು. ಇಲ್ಲಿ ಕುಂತಿದ್ದೆ ಅನ್ನೋದು ಹೇಳಿದಾನೆ. ಮತ್ ನಾವು ಏನೇನ್ ಮಾಡ್ತೇವೆ ಅಂತ ಎಲ್ಲ ಹೇಳ್ತಾರಂತ ಅರ್ಥ ಆಗುತ್ತಾ ನಿಮಗೆ? ಹಲ್ಲೆಲೂಯಾ. ನೋಡ್ರಿ, ಎಲ್ಲವೂ ಕೂಡ ಬಹಳ ಜಾಗೃತಿಯನ್ನು ಜೀವಿಸ್ಬೇಕು ನಾವು. ಪಟಕನ ತಿವಾಲೆ ಹೋಗ್ಬಿಟ್ರೆ ನಮ್ಮ ಜೀವ ದೇವ್ರ ಮುಂದೆ ಈಗ ಅಪರಾಧಿಯಾಗಿ ನಿಲ್ಲಬಾರ್ದು. ಧೈರ್ಯವಾಗಿ ದೇವ್ರ ಮುಂದೆ ಏನ್ ಮಾಡ್ಬೇಕು? ನಿಲ್ಲೋರಾಗಿರ್ಬೇಕು. ದೇವ್ರ ಮುಂದೆ ಧೈರ್ಯ ನಿಲ್ಲೋರಾಗಿರ್ತೀರಾ? ಏನ್ ಅಪರಾಧಿಯಾಗಿ ನಿಲ್ತೀರಾ? ಹಲ್ಲೆಲೂಯಾ. ಒಳ್ಳೇದನ್ನ ಮಾಡನ್ರಿ, ಆರಾಮಿಲ್ದಾರಿಗೆ ಪ್ರಾರ್ಥನೆ ಮಾಡನ್ರಿ, ಯಾರ ಮನೆಗ ಜಗಳ ಇದ್ರೆ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಅವ್ರ ಬಗ್ಗೆ ಕುಂತು ನಾವು ಏನ್ ಮಾಡಬಾರ್ದು? ಕೊಂಡಾಡಬಾರ್ದು. ದೇವ್ರ ಮುಂದೆ ಹೇಳ್ಬೇಕು ಅವ್ರಿಗೆ, ದೇವ್ರು ನಂಬಿದ್ದಾರೆ, ಅವ್ರ ಮನೆಗೆ ಜಗಳ ಆಗ್ಬಾರ್ದು. ದೇವರೇ ಅವರು ಸರಿ ಮಾಡಪ್ಪ, ಅವ್ರಿಗೆ ಒಳ್ಳೆ ಆರೋಗ್ಯ ಕೊಡು, ಬಲ ಕೊಡು, ಅವ್ರಿಗೆ ಆರಾಮಿಲ್ಲ ಅಂದ್ರೆ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. ಬೇರೆ ಯಾವುದು ಹೆಚ್ಚಿಗೆ ನಮಗೇನು ಬೇಕಾಗಲ್ಲ ಈ ಲೋಕದಲ್ಲಿ. ಒಳ್ಳೇದನ್ನ ಮಾಡಕ್ ಸಾಕಷ್ಟು ಸಮಯ ಐತಿ, ಅದೇ ರೀತಿ ಕೆಟ್ಟದನ್ನ ಮಾಡೋಕ್ಕೂ ಸಾಕಷ್ಟು ಸಮಯ ಐತಿ. ನೀವು ಯಾವ್ದನ್ನ ಮಾಡ್ತೀರೋ ಅದ್ರ ಮುಂದೆ ಅಲ್ಲಿ ದೇವ್ರ ಮುಂದೆ ಆ ಫಲ ನೀವೇನೇನು ಬಿತ್ತೀರಿ ಲೋಕದಲ್ಲಿ, ಒಂದ್ ದಿವಸ ದೇವ್ರ ಅದನ್ನ ಕೊಯ್ತಾನೆ. ಒಳ್ಳೆ ಬೆಳೆ ಬಂತಂದ್ರೆ ಒಳ್ಳೆ ಸಂತೋಷ ಪಡ್ತಾನೆ ದೇವ್ರು. ನಿಮ್ಮಿಂದ ಕೆಟ್ಟ ಬೆಳೆ ಬಂತಂದ್ರೆ ಕೊಯ್ದು ಏನ್ ಮಾಡ್ತಾನೆ? ನೀವೆಲ್ಲ ಕೊಯ್ದು ಏನ್ ಮಾಡ್ತೀರಿ? ಕೆಟ್ಟ ಬೆಳೆನ ಹುಲ್ಲು ಪಲ್ಲು ಬೆಳೆದಿರ್ತಲ್ರಿ, ಅದೇನು ಕಾಂಗ್ರೆಸ್ ಗಿಡ ಏನ ಬರ್ತಾವಲ್ಲ ಅವೆಲ್ಲ ಏನ್ ಮಾಡ್ತೀರಿ? ತಗೊಂಡು ಮನೆಗೆ ಇಟ್ಕೊಂತೀರಾ? ಎಲ್ಲ ಗುಡ್ಡೆ ಹಾಕಿ ಸುಟ್ಬಿಡ್ತೀರಿ. ಅದೇ ಜೋಳದ ತೆನೆನ್ ಸುಡ್ತೀರಾ? ಹಲ್ಲೆಲೂಯಾ.
ಆಮೆನ್. ನೋಡ್ರಿ, ಅದಕ್ಕಾಗಿ ದೇವ್ರು ನೀವು ಜೋಳದ ತೆನೆ ಆಗಿರ್ಬೇಕು, ಜೋಳದ ಕಾಳ ಆಗಿರ್ಬೇಕಂತಾನೆ ದೇವ್ರು ಇಷ್ಟಪಡ್ತಾನೆ. ನೀವು ಗೋಧಿ ಕಾಳ ಆಗಿರ್ಬೇಕಂತ ಇಷ್ಟಪಡ್ತಾನೆ. ಅದಕ್ಕಾಗಿ ಗೋಧಿ ಕಾಳಾಗಿರ್ರಿ. ಲೋಕ ಐತಂತೇಳಿ ಯಾರೇ ಏನೇನೋ ಮಾಡ್ತಾರಂತೇಳಿ ನಾವು ಏನೇನೋ ಮಾಡೋದಲ್ಲ. ಜಾಗೃತಿಯಾಗಿರ್ಬೇಕು. ನಾವು ದೇವ್ರ ಮಕ್ಕಳಾಗಿರೋದ್ರಿಂದ ನಾವೇನಾಗಿರ್ಬೇಕು? ಜಾಗೃತಿಯಾಗಿರ್ಬೇಕು. ಎಲ್ಲರೂ ಏನೇನ ಕಟಿಂಗ್ ಮಾಡಿಸ್ಕೊಂತ ಮಂಕಿ ಕಟಿಂಗ್ಗಳೆಲ್ಲ ಮಾಡಿಸ್ಕೋಬೇಡ್ರಿ. ಹೆಣ್ಮಕ್ಳಿಗೆ ಹೇಳ್ತಾ ಇದೀನಿ. ಅದರಲ್ಲಿ ಯೌವನಸ್ಥರು ಹೆಬ್ಬುಲಿ ಕಟಿಂಗ, ಶಿರಚ್ಛೇದನೇ ದೇವ್ರ ಮುಂದೆ. ಹೆಬ್ಬುಲಿ ಏನು ಉಳ್ಸಂಗಿಲ್ಲ ಅಲ್ಲಿ ದೇವ್ರು. ಹೆಬ್ಬುಲಿ ಸತ್ತೋಗ್ಬಿಡುತ್ತೆ. ಇಲ್ಲೆಲ್ಲ ಕೆತ್ತಿಸ್ಕೊಂಡು ಜುಟ್ಟು ಬಿಡೋದಿಲ್ಲಿ ಹಿಂಗೆ ಮಂಕಿ ಕಟಿಂಗು. ಮಂಗಂದು ಹಂಗಿರ್ತದ ನೋಡ್ರಿ. ಮಂಗನ ಸ್ವಲ್ಪ ಗಮನಿಸ್ರಿ. ಇಲ್ಲಿ ಮಂಗ ಕಂಡ್ರೆ ಗಮನಿಸ್ರಿ, ಅವಂದು ಹಂಗಿರ್ತದ ಹಿಂಗೆ. ಅಲ್ವಿಯಾ? ಆಮೆನ್. ಒಳ್ಳೆ ಕಟಿಂಗ್ ಮಾಡಿಸ್ರಿ, ದೇವ್ರಿಗೆ ಮೆಚ್ಚುಗೆ ಆಗಿರ್ರಿ. ಲೋಕ ಯಾವಾಗ ಬಿಡ್ತೀವೋ ಗೊತ್ತಿಲ್ಲ. ನನಗೆ ಆಯಸ್ಸಿನ ಗಟ್ಟಿ ಇದೆ, ಏನು ಗಟ್ಟಿ ಏನಿಲ್ಲ. ಗಟ್ಟಿ ಇದ್ದಾರೆ ಎಷ್ಟೋ ಜನ ಹೋಗ್ಬಿಟ್ರು. ಈಗಾಗಲೇ ಸಾಕಷ್ಟು ಜನ ಹೋಗ್ಬಿಟ್ರು. ನಮಗಿಂತ ಚೆನ್ನಾಗಿರೋರೆಲ್ಲ ಹೋಗ್ಬಿಟ್ರು. ಏನಾದ್ರು ಸಿನಿಮಾ ಇದ್ನಲ್ಲ, ಎಷ್ಟು ಚೆನ್ನಾಗಿದ್ದ ಡ್ಯಾನ್ಸ್ ಮಾಡ್ಕೊಂಡು, ಏನು ಬಾಡಿ ಬೆಳೆಸ್ಕೊಂಡು ಎಷ್ಟು ಚೆನ್ನಾಗಿತ್ತು ನೋಡಿದ್ರಲ್ಲ. ಏನು ಆರೋಗ್ಯ ಇತ್ತ, ಅನಾರೋಗ್ಯ ಇತ್ತ, ಸುಸ್ತಂತ ಮಲಗಿದ್ನ, ಜ್ವರಗಿರ ಬಂದಿತ್ತ? ಏನಿಲ್ಲ ನೋಡ್ರಿ. ಅರ್ಥ ಮಾಡ್ಕೊಳ್ರಿ. ಯಾವಾಗ ಪಟಕ್ಕಂತ ಗೊತ್ತಿಲ್ಲ. ನೀರ್ ಮೇಲೆ ಗುಳ್ಳೆ ಅಂತ ಹಿರಿಯರಲ್ಲಿ ಹೇಳಿದ್ದಾರೆ. ನೀರ್ ಮೇಲೆ ಗುಳ್ಳೆ ಹೋಗ್ತಾ ಇರ್ತತೆ, ಅದು ಯಾವಾಗ ಅಲ್ಲಿ ಪಟಕ್ಕಂತ ಗೊತ್ತಿಲ್ಲ, ಹೊಡೆದೋಗ್ತತ ಗೊತ್ತಿಲ್ಲ. ಅಲ್ವಿಯಾ? ಸಂತೆ ನಮ್ದು ಯಾವ ಮುಗಿತತ ಗೊತ್ತಿಲ್ಲ. ಅಲ್ಲೆಲ್ಲುಯ್ಯ? ಅದಕ್ಕೆ ಬಹಳ ಜಾಗೃತಿಯಾಗಿ ಜೀವಿಸ್ರಿ. ಒಳ್ಳೆಯವರಾಗಿರ್ರಿ, ಒಳ್ಳೆದನ್ನ ಮಾಡ್ರಿ. ಜನ ಏನ್ ಮಾಡ್ತಾರೆ ಗೊತ್ತಿಲ್ಲ, ಯೌವನಸ್ಥರು ಏನ್ ಮಾಡ್ತಾರೆ ಗೊತ್ತಿಲ್ಲ, ಅಥವಾ ಅವ್ರು ಏನ್ ಮಾಡ್ತಾರೆ, ಇವ್ರು ಏನ್ ಮಾಡ್ತಾರೆ ಅದಲ್ಲ. ನಮ್ಗೆ ದೇವ್ರು ಏನ್ ಹೇಳ್ತಾನೆ, ನನಗೆ ಅದೇ ದೇವ್ರ ವಾಕ್ಯ ಏನ್ ಹೇಳ್ತತೆ ಅದು ನಮಗೆ ಇಂಪಾರ್ಟೆಂಟ್, ಮುಖ್ಯ. ದೇವ್ರ ಮಕ್ಳಿಗೆ ಯಾವ್ದು ಇಂಪಾರ್ಟೆಂಟು? ಸ್ನೇಹಿತರು ಏನ್ ಹೇಳ್ತಾರ ಅದಲ್ಲ, ಪಕ್ಕದ ಮನೆಯವ್ರು ಏನ್ ಹೇಳ್ತಾರ ಅದಲ್ಲ, ಊರು ಹೇಳ್ತದೆ ಏನ್ ಹೇಳ್ತದ ಅದಲ್ಲ, ನಮ್ಮ ಬಂಧುಗಳೇನ ಅದಲ್ಲ, ದೇವ್ರ ವಾಕ್ಯ ಏನ್ ಹೇಳ್ತದೆ. ಅಲ್ವಿಯಾ? ಅವ್ರಿಗೆ ಗೊತ್ತಿಲ್ಲ ಜನಗಳು, ದೇವ್ರ ವಾಕ್ಯನ ಗೊತ್ತಿಲ್ಲ, ದೇವ್ರ ಅಂದ್ರೆ ಏನು ಗೊತ್ತಿಲ್ಲ. ಎಲ್ಲ ಅಜ್ಞಾನಿಗಳ ಜೊತೆ ನಾವು ಅಡ್ಡಾಡ್ತಿರ್ತೀವಿ. ಬಹಳ ಜಾಗ್ರತೆ ಇರ್ಬೇಕು. ಎಲ್ಲೇ ಇರೋ ಭೂಲೋಕದಾಗೆ ದೇವ್ರ ಮೆಚ್ಚಿಗೆ ಆಗ್ಯಾರ. ಎಲ್ಲೇ ಇರೋ ಭೂಲೋಕದಾಗೆ ದೇವ್ರ ಮೆಚ್ಚಿಗೆ ಆಗ್ಯಾರ. ನೀನ್ ಪಾರಿನ ದೇಶಕ್ಕೆ ಹೋಗ್ತೀವೋ, ನೀನ್ ಆ ದೇಶಕ್ಕೆ ಹೋಗ್ತೀವೋ, ಆ ದೇಶದ ಜನ ಹೆಂಗ ಕಟಿಂಗ್ ಮಾಡ್ಸ್ಕೊಂತಾರೆ ಹಂಗೆ ಕಟಿಂಗ್ ಮಾಡ್ಸ್ಕೊಳೋದಲ್ಲ. ಅಲ್ಲೆಲ್ಲುಯ್ಯ? ಆ ದೇಶದ ಜನ ಹೆಂಗ್ ಚಡ್ಡಿ ಹಾಕ್ಯಂದು ಅಡ್ಡಾಡ್ತಾರೆ ಹಂಗೆ ಅಡ್ಡಾಡೋದಲ್ಲ. ಅವೆಲ್ಲ ಪಾರಿನ ದೇಶದ ಬಟ್ಟೆಗಳು ಓಡ್ಬೇಕು ನೀವು. ಹೆಣ್ಮಕ್ಳು ಗಂಡ್ಮಕ್ಳು ಹಾಕಿರೋ ಬಟ್ಟೆಗಳು ಓಡ್ಬೇಕು ನೀವು. ಏನಿರಲ್ಲ ಅಲ್ಲಿ. ನಾನು ಪಾರಿನ ದೇಶಕ್ಕೆ ಹೋಗಿ ನಾನು ಹಂಗೆ ಓಪನ್ ಆಗಿರ್ತೀನಿ ಅಂದ್ರೆ ಅಲ್ಲ. ನೀನ್ ದೇವ್ರ ಮಗಳು, ದೇವ್ರ ಮಗ. ಅದನ್ನ ಬಹಳ ಗಮನ ಇಡ್ಬೇಕು ನೀವು. ನಾನು ಯಾರಾಗಿದ್ದೇನೆ? ದೇವರ ಮಗ, ದೇವರ ಮಗ, ದೇವರ ಮಗಳು. ಅರ್ಧವ್ ಬಟ್ಟೆಗಳು ಬಂದವೆ. 2,000 ರೂಪಾಯಿ ಒಂದ್ ಜೊತೆ ಬಟ್ಟೆ ಅರ್ಧವು, ಎಲ್ಲ ಪೂರ್ತಿ ಭಿಕ್ಷುಕರು ಟೈಪ್ ಇರ್ತಾವು. ಎಲ್ಲ ಮೊಣಕಾಲಾಗ ಅರ್ದಿರ್ತತಿ, ಹಿಂದೆ ಅರ್ದಿರ್ತತಿ, ಎಲ್ಲ ಅರ್ದಿರ್ತತಿ. ಅದು ದೊಡ್ಡ ಶೋರೂಮ್ನಾಗ ಇರ್ತಾವು ಬಟ್ಟೆಗಳು ಮಾರೋ ಶೋರೂಮ್ನಾಗೆ. ಅವಕ್ಕೆ ರೇಟ್ ಜಾಸ್ತಿ. ಅದಕ್ಕೊಬ್ಬನ ಹಾಕಿದ್ದ ಬನಿಯನ್, ತೂತ್ ಬನಿಯನ್ನು 2,000 ರೂಪಾಯಿ. ಇಲ್ಲಿ ನೀವು ಏನಾದ್ರು ಬನಿಯನ್ ಅರ್ಧೋದ್ರೆ ಬಿಸಾಕ್ಬೇಡ್ರಿ. ಅದನ್ನ ಒಟ್ಟಿಗೆ ಒಂದು ಹೊರಗೆ ಬಂದ್ರು ನಿಮ್ಗೆ ಯಾರು ಏನನ್ನ ಅದು ಶೋ ಅಂತ ತಿಳ್ಕೊಂತಾರೆ. ಪ್ಯಾಂಟ್ ಅರ್ಧದ್ರೆ ಹಾಕ್ಯಾಡ್ರಿ. ಇಲ್ಲಿ 4,000 ರೂಪಾಯಿ ಒಂದು ಪ್ಯಾಂಟ್ ಅಂತದ್ದು. ಭಿಕ್ಷಕರು ಕೂಡ ಇವತ್ತೇನ್ ಮಾಡ್ತಾರೆ, ಒಳ್ಳೆ ಬಟ್ಟೆ ಉಟ್ಕೊಳಕ್ಕೆ ಇಷ್ಟಪಡ್ತಾರೆ. ಇವರು ಆ ರೀತಿ ನಾವು ಪರಿಸ್ಥಿತಿ ಆ ರೀತಿ ನಮ್ಮ ಸುತ್ತಮುತ್ತಿತ್ತಂದ್ರೆ ನಾವು ಅಂತ ಡ್ರೆಸ್ ಕೊಂಡ್ಕೊಳೋದಲ್ಲ. ಅಟ್ರಾಕ್ಷನ್ ಆಗಿ ನಾವು ಚೆನ್ನಾಗಿರೋದು ಬಟ್ಟೆ ಕೊಂಡ್ಕೋಬೇಕು. ಅರ್ಧ ಬಟ್ಟೆನೂ ಇರ್ತತೆ ಸೈಡ್ಗೆ, ಇದ್ರೂ ಇರ್ತತೆ, ಎಲ್ಲ ನೇತಾಕಿರ್ತಾರ ಅವರು. ನಮ್ಮ ಫ್ರೆಂಡ್ಗಳು ಅಂತದ್ ಹಾಕ್ಯಾರಂತ ನಾನು ಅಂತದ್ ಹಾಕೋದಲ್ಲ. ನಾನ್ ದೇವ್ರ ಮಗ. ಗಮನಿಸ್ಬೇಕು. ದೇವ್ರ ಕಣ್ಣು ಏನ್ ಮಾಡ್ತೈತಿ, ನಿಮ್ಮನ್ನ ನೋಡ್ತಾ ಇದೆ. ನನ್ನ ಮಕ್ಳು ಏನ್ ಮಾಡ್ತಾರೆ, ಬೇರೆಯವ್ರು ಏನ್ ಮಾಡ್ತಾರೆ, ಅದು ಬೇಕಾಗಿಲ್ಲ. ದೇವ್ರಿಗೆ ನಾನು ಏನಾಗಿರ್ಬೇಕು? ಮೆಚ್ಚಿಗೆ ಆಗಿರ್ಬೇಕು. ಅಕ್ಕಪಕ್ಕದ ಮೆಚ್ಚಿಗೆ ಅಲ್ಲ, ನನ್ನ ಸ್ನೇಹಿತರಿಗೆ ಮೆಚ್ಚಿಗೆ ಅಲ್ಲ, ದೇವರಿಗೆ ಮೆಚ್ಚಿಗೆ. ಅಲ್ವಿಯಾ? ಆಮೆನ್. ನಾನು ಮಂಕಿ ಕಟಿಂಗ್ ಮಾಡಿಸ್ಕೊಂಡ್ರೆ ಅಥವಾ ಹೆಬ್ಬುಲಿ ಕಟಿಂಗ್ ಮಾಡಿಸ್ಕೊಂಡ್ರೆ ನನ್ನ ಸ್ನೇಹಿತರು ಮೆಚ್ಚಬಹುದು. ಸೂಪರ್ ಮಗ, ಎಲ್ಲಿ ಮಾಡಿದ್, ನಾನು ಅಲ್ಲಿಗೆ ಹೋಗ್ತೀನಿ, ನಾನು ಮಾಡಿಸಿ, ನಾನೇ ದಾರಿ ತೋರ್ಸೋಣ, ಕೆಟ್ಟ ದಾರಿ ನಾನೇ ದಾರಿ ತೋರ್ಸೋಣ ಆಗಿರ್ಬಾರ್ದು. ಅವ್ರು ಮಾಡಿಸಿ ಅಂತೇಳಿ ಅವ್ರು ಫ್ರೀಯಾಗಿ ದುಡ್ಡು ಕೊಟ್ಟರು ಕೂಡ ನೀನು ಏನ್ ಮಾಡಬಾರ್ದು.
ಅಲ್ಲೆಲುಯ್ಯ. ಆಮೆನ್. ಆಮೆನ್. ನೋ ನೋ ಮಂಕಿ ಕಟಿಂಗ್, ನೋ ಎಬ್ಬುಲಿ ಕಟಿಂಗ್. ಅಲ್ಲೆಲುಯ್ಯ. ಆಮೆನ್. ಎಬ್ಬುಲಿ ಕಟಿಂಗ್ ಒಪ್ಪರೆ ಎಲ್ಲ ಬಳಸ್ಬಿಡೋದು ಇಲ್ಲೆಲ್ಲ. ಒಪ್ಪರೆ ಈ ಒಪ್ಪರೆ ಬಳಸಿ ಈ ರೀತಿ ಚಿಂಪಾಂಜಿ ಕಟಿಂಗ್ ಅಂತಾರ. ಅಂದ್ರೆ ಇವರು ಪ್ರಾಣಿಗಳೇ, ಮನುಷ್ಯರಲ್ಲ ಅವರು. ಅಂತದೇನು ಮಾಡಿಸ್ಕೊಂತಾರಲ್ಲ ಹ್ಮ್. ಅವು ಪ್ರಾಣಿಗಳು. ಪ್ರಾಣಿ ಆತ್ಮ. ಅಂದ್ರೆ ಮನುಷ್ಯ ಆಗಿ ಸಾಕಾಗೈತೆ ಅವರಿಗೆ, ಪ್ರಾಣಿ ಆಗ್ಬೇಕು. ಈ ಪ್ರಾಣಿ ಆಗ್ಬೇಕೀಗ. ಈ ಕೆಲವರು ಹೆಣ್ಮಕ್ಳು ಆಗಿ ಸಾಕಾಗಿ ಗಂಡು ಮಕ್ಳು ಆಗ್ತಾರೆ, ಗಂಡು ಮಕ್ಳು ಆಗಿ ಸಾಕಾಗಿ ಹೆಣ್ಮಕ್ಳು ಆಗ್ತಾರೆ. ಆ ತರ ಕಾಲ ಇದು. ಮತ್ ನಾನು ನನ್ನ ಫ್ರೆಂಡ್ ಹೆಣ್ಮಗಳಾದಂತ ನಾವು ಹೋಗಿ ಲಿಂಗ ಕಟ್ ಮಾಡಿಸ್ಕೊಂಡು ಹೆಣ್ಮಗಳಾಗಬಾರ್ದು. ಏನೇನ ಕಲಿಸ್ತತ್ ನಮಗೆ ಲೋಕ, ಆದ್ರೆ ನಾವು ಲೋಕದಿಂದ ಕಲಿಬಾರ್ದು, ವಾಕ್ಯದಿಂದ ನಾವೇನಬಹುದು ಆಮೆನ್. ಆಮೆನ್. ಕಲಿಬೇಕು. ಗೊತ್ತೈತೆ ನಿಮ್ಗೆ, ಹೆಣ್ಮಕ್ಳು ಗಂಡು ಮಕ್ಳಾಗದ್, ಗಂಡು ಮಕ್ಳು ಹೆಣ್ಮಕ್ಳಾಗದ್ ಈಗ ಪರಿಸ್ಥಿತಿ ಹೆಂಗ್ ಬಂದತ್ತಲ್ಲ. ನನ್ನ ಫ್ರೆಂಡೇ ಆಗ್ಬಿಟ್ನಪ್ಪ, ನನಗೆ ಬೇಕಾಗಿಲ್ಲ, ಅವನಾದಂದ್ರೆ ನಾನೇನು ಮಾಡ್ಬೇಕು ಅದಕ್ಕೆ ಅನ್ಬೇಕು. ನನ್ನ ಫ್ರೆಂಡ್ ಆದ ನಾನು ಆಗ್ತನಂತೆ ಹೋಗ್ಬಾರ್ದು. ನನ್ನ ಫ್ರೆಂಡ್ ಅದನ್ನ ಮಾಡಿದ್ರೆ ನಾನು ಅದನ್ನ ಮಾಡ್ಬೇಕಂತ. ನನ್ನ ಫ್ರೆಂಡ್ ಅರಕಪೇಟೆ ತಗೊಂಡ್ ನಾನು ಅರಕಪೇಟೆ ತಗೊಳ್ಳೋದಲ್ಲ. ನನ್ನ ಫ್ರೆಂಡ್ ಅರ್ಧೋದ್ ಬನ್ನಿ ಅಂತ ತಗೊಂಡ ಅಲ್ಲಿ ದೊಡ್ಡ ಸೂಪರ್ ಮಾರ್ಕೆಟ್ ಆಗಂದ್ರೆ ನಾನು ಅರ್ಧೋದ್ ಬನ್ನಿ ಅಂತ ತಗೊಳ್ಳೋದಲ್ಲ. ನಿನ್ನ ಹಣೆ ಬರ ಅನ್ನಬೇಕು. ಇವಾಗ ನಿನ್ನ ಹಣೆ ಬರ, ನಿನಗೆ ಬುದ್ಧಿಲ್ಲ, ಯಾವ ನಿನಗೆ ನಿನ್ ತಲೆನೇ ಉಲ್ಟಾಗಿ ಹೋಗೈತೆ ಅಂತೇಳಿ ಅವ್ನಿಗೆ ಬೈದು ನಾವು ಒಳ್ಳೆ ಬಟ್ಟೆ ತಗೋಬೇಕು. ಆಮೆನ್. ಆಕ್ಟಿಂಗ್ ಮಾಡಬಾರ್ದು. ಅಲ್ಲೆಲುಯ್ಯ. ಆಮೆನ್. ಆಕ್ಟಿಂಗ್ ಮಾಡ್ರಿ, ಕ್ರಿಸ್ತನಂತೆ ಆಕ್ಟಿಂಗ್ ಮಾಡ್ರಿ. ಆಮೆನ್. ಕ್ರಿಸ್ತನ ಆತ್ಮ ನಿಮ್ಮಲ್ಲಿದ್ರೆ ಕ್ರಿಸ್ತನಂಗೆ ನೀವು ಆಕ್ಟಿಂಗ್ ಮಾಡ್ತೀರಿ. ಆಮೆನ್. ನಿಮ್ಮ ಸ್ನೇಹಿತನ ಆತ್ಮ ನಿಮ್ಮೊಳಗೆ ಇತ್ತಪ್ಪ ಅಂದ್ರೆ ನೀವು ಸ್ನೇಹಿತನಂಗೆ ಆಕ್ಟಿಂಗ್ ಮಾಡ್ತೀರಿ. ನೀವು ಯಾರ ಆತ್ಮ ಹೊಂದ್ಕೊಂಡಿದ್ದೀರಿ ಆಲೋಚನೆ ಮಾಡಿ. ದೇವರ ಆತ್ಮ. ಯಾವ ಆತ್ಮ ಇದೆ ಆ ರೀತಿ ಆಕ್ಟಿಂಗ್, ಆ ರೀತಿ ಅವತಾರ. ಅಲ್ಲೆಲುಯ್ಯ. ಆಮೆನ್. ಆಮೆನ್. ಬಹಳ ಜಾಗ್ರತೆ ಜೀವಿಸ್ರಿ. ದೇವ್ರ ಕಣ್ಣು ಎಲ್ಲ ಕಡೆ ನೋಡ್ತಾ ಇದೆ. ಆಮೆನ್. ಅಲ್ಲೆಲುಯ್ಯ. ಆಮೆನ್. ದೇವ್ರು ಈ ಲೋಕದಲ್ಲಿ ನಿಮಗೆ ತೊಂದರೆ ಕೊಡದೇ ಇದ್ರು ಕೂಡ, ಏನ್ ಮಾಡಿಸ್ಕೊಂಡ್ರು ಏನಾದ್ರೂ ಕೂಡ ನಿಮಗೆ ತೊಂದರೆ ಕೊಡದೇ ಇದ್ರು ಕೂಡ ದೇವ್ರ ಒಂದ್ ದಿವಸ ನಿಮ್ಗೆ ತೊಂದರೆ ಕೊಡ್ತಾನೆ. ಯಾವಾಗ? ನಿನ್ ಜೀವಿ ಲೋಕದಲ್ಲಿ ನ್ಯಾಯ ತೀರ್ಪಿನ ದಿನ. ಹೌದಾ? ಈ ಲೋಕ ಬಿಟ್ಟಾಗ ಅಲ್ಲಂತೂ ಭಯಂಕರ ತೊಂದರೆ. ತೆಗೆದುಕೊಂಡು ನರಕಕ್ಕನೆ ಬಿಸಾಡ್ಬಿಡ್ತಾನೆ ನಿನ್ನ. ಅಲ್ಲೆಲುಯ್ಯ. ಆಮೆನ್. ಆಮೆನ್. ಬಿಸಾಡ್ತಾನ, ಬಿಸಾಡುವನಾಗಿದ್ದಾನೆ. ಸರ್ವನಾಶ ಮಾಡಿಬಿಡ್ತಾನೆ. ಅದಕ್ಕೆ ಬಹಳ ಗಂಭೀರವಾಗಿ ಜೀವಿಸುವ ಗಂಭೀರವಾದ ಕಾಲ ಇದು, ಅಂತ್ಯಕಾಲ ಇದು, ಕೆಟ್ಟ ಕಾಲ ಇದು. ಇನ್ನು ಕೆಟ್ಟ ಹೋಗ್ತತಿ ಲೋಕ. ಇನ್ನು ಏನಾಗ್ತತಿ ಈ ಲೋಕ? ಇನ್ನೂ ಕೆಟ್ಟ ಹೋಗ್ತತಿ. ನಾಯಿಗಳು ಮದುವೆ ಆಗರದಾರ್ರಿ ಈ ಲೋಕದಾಗೆ. ನನಗೆ ಬೇಡಪ್ಪ, ಹುಡುಗಿ ಬೇಡ, ಹುಡುಗ ಬೇಡ, ನನಗೆ ನಾಯಿ ಬೇಕಂತ ನಾಯಿ ಮದುವೆ ಅದಾರ ಇಲ್ಲಿ. ಎಂಥ ಜಗತ್ತು ನೋಡ್ರಿ. ತಲೆಗೆ ಏನು ಹುಳ ಇಟ್ಕೊಂಡ್, ಏನ್ ಸಗಣಿ ಇಟ್ಕೊಂತಾರೆ ಹೇಳಿ. ಪ್ರಾಣಿಗಳು ಮದುವೆ ಆಗರದಾರ ಇಲ್ಲಿ. ಲೋಕ ನೆನೆಸ್ಕೊಂಡ್ಬಿಟ್ರೆ ಬೇಡ. ಲೋಕದ ಪಾಡಿ ಲೋಕ ಇರ್ಲಿ, ನಮ್ಮ ಪಾಡಿ ನಾವ್ ಇರ್ಬೇಕು. ನಾವು ಅದನ್ನ ನೆನೆಸ್ಕೊಳ್ಳೋದು ಬೇಡ. ಆಮೆನ್. ಅದನ್ನ ದೇವ್ರೇ ನೆನೆಸ್ಕೊಂಡು ದೇವ್ರೇ ಅದಕ್ಕೆ ಶಿಕ್ಷೆ ಕೊಡ್ತಾನೆ. ನಾವು ಅದಕ್ಕೆ ಅದ್ರ ಬಗ್ಗೆ ನಾವ್ಯಾಕೆ ಚಿಂತೆ ಮಾಡ್ಬೇಕು? ಬೇರೆ ಬಗ್ಗೆ ನಾವ್ಯಾಕೆ ಚಿಂತೆ ಮಾಡ್ಬೇಕ್ರಿ? ದೇವ್ರು ನಮಗೆ ಏನ್ ಕೊಟ್ಟಾನ? ನಮ್ಮದೊಂದು ಒಂದು ಇಂಥ ಕೆಟ್ಟ ಲೋಕದಲ್ಲಿ, ಕೆಟ್ಟ ಪರಿಸರದಲ್ಲಿ ಬೆಳಿತಕ್ಕಂಥ ನಾವು ಏನಾಗಿರ್ಬೇಕಂತ ದೇವ್ರು ಹೇಳಿದನೋ ಅದೇ ಆಗಿರ್ಬೇಕು. ಆಮೆನ್. ವಾಕ್ಯ ಏನ್ ಹೇಳ್ತತೋ ಆ ರೀತಿ. ವಾಕ್ಯ ಏನ್ ಹೇಳ್ತತೆ ಅದೇ ಆ ರೀತಿ. ಅಲ್ಲೆಲುಯ್ಯ. ಆಮೆನ್. ನನ್ನ ಫ್ರೆಂಡ್ ಏನಾಗಿದ್ದಾನೆ ಆ ರೀತಿ ಅಲ್ಲ. ನನ್ನ ಫ್ರೆಂಡ್ ಏನ್ ಆಗ್ತಾನೆ ಮುಂದೆ ಅದೇ ರೀತಿ, ಆ ರೀತಿ ಅಲ್ಲ. ಅವ್ರು ನಮಗೆ ಮಾದರಿ ಅಲ್ಲ. ಅವ್ರು ನಮಗೆ, ಅವ್ರನ್ನ ನಾವು ನೋಡೋದಲ್ಲ. ಅಲ್ಲೆಲುಯ್ಯ. ಆಮೆನ್. ಆಮೆನ್. ಅದಕ್ಕಾಗಿ ದೇವ್ರು ಯಾಕಂದ್ರೆ ಎಲ್ಲ ನೋಡ್ತಾನೆ ನೋಡ್ರಿ, ಎಲ್ಲ ನೋಡಿದಾನೆ. ಸಿಮೋನನ್ ನೋಡ್ದ, ಅವ್ರ ಅಪ್ಪನ ಹೆಸರು ಹೇಳ್ದ. ಪೇತ್ರನ್ ನೋಡಿದ, ಪೇತ್ರನ ಅವ್ರ ಅಪ್ಪನ ಹೆಸರು ಹೇಳ್ದ. ಮತ್ತೆ ಹಿಂದೆ ಯಾಕೋಬನ್ ನೋಡಿದ್ದ, ಯಾಕೋಬನ ಹೆಸರು ಹೇಳ್ದ. ಅಲ್ಲೆಲುಯ್ಯ. ಆಮೆನ್. ಹಿಂದೆ ಅಬ್ರಾಮನ್ ನೋಡ್ದ, ಅಬ್ರಾಮನ್ ಸಾರಳ ಹೆಸರನ್ನು ಕೂಡ ಹೇಳ್ದ. ಆ ಸಮರ್ಯ ಸ್ತ್ರೀ, ಆ ಸ್ತ್ರೀ ಬಗ್ಗೆನೂ ಬರ್ತೀನಿ ಈಗ. ಅಲ್ಲೆಲುಯ್ಯ. ಆಮೆನ್. ಆಮೆನ್. ನಾಲ್ಕನೇ ಅಧ್ಯಾಯ ಯಾವುದು? ಯೋಹಾನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಒಬ್ಬ ಸ್ತ್ರೀ ಬರ್ತಾಳಲ್ಲಿ, ಸಮರ್ಯದ ಸ್ತ್ರೀ. ಅಲ್ಲೆಲುಯ್ಯ. ಆಮೆನ್. ಸಮರ್ಯದ ಸ್ತ್ರೀ. ಅಲ್ಲೆಲುಯ್ಯ. ಆಮೆನ್. 16ನೇ ವಚನ, 4:16. ಹೋಗಿ ನಿನ್ನ ಗಂಡನನ್ನು ಇಲ್ಲಿಗೆ ಕರ್ಕೊಂಡು ಬಾ ಎಂದು ಹೇಳಿದನು. ಅದಕ್ಕೆ ಆ ಹೆಂಗಸು, ನನಗೆ ಯೇಸುಸ್ವಾಮಿ ಸಂಬಂಧಿಕ ಹೆಣ್ಮಗಳು ಅಲ್ಲ ಅದು. ಬಡಪ್ಪ ಸಂಬಂಧಿಕರು ಸ್ವಲ್ಪ ಗೊತ್ತಿರತ್ತೆ ಮಾಹಿತಿ, ಅಥವಾ ಪರಿಚಯನೂ ಇಲ್ಲ. ಆತನು ದಾರಿ ನೀಡ ಸುಸ್ತಾಗಿ ಬಂದ, ಬಾವಿ ಹತ್ರ ಕುಂತಿದ್. ಬಾವಿ ಅದು. ಆಕೆ ಮಧ್ಯಾಹ್ನದ ಹೊತ್ತು ನೀರಿಗೆ ಬಂದ್ಲು. ಯಾರು? ಸಮರೇ ಸ್ತ್ರೀ. ವ್ಯಭಿಚಾರದ ಸ್ತ್ರೀ ಅದು. ಯಾಕೆ ಮಧ್ಯಾಹ್ನ ಬಂದ್ಲಾಕೆ? ಯಾರಿಗಾರು ಗೊತ್ತಾ? ಮಧ್ಯಾಹ್ನ ಯಾಕೆ ಬಂದ್ರು? ಬೆಳಗ್ಗೆ ನೀರು ಸೇರ್ತಾರೆ ಜನ.
ಆದ್ರೆ ಈಕೆ ಮಧ್ಯಾಹ್ನ ಬಂದ್ಲು. ಅದಕ್ಕಲ್ಲ, ಆಕೆ ಬಿಚಾರಿ ಹೆಣ್ಮಗಳಾದ್ರಿಂದ 4 ಜನ ನೀರ್ ಸೇದೋ ಟೈಮಿಗೆ ಬಂದ್ರೆ ಬೈತಾರೆ ಜನ, ಕೆಟ್ಟ ದೃಷ್ಟಿ ನೋಡ್ತಾರೆ, ಹಿಂಗೆ ನೋಡ್ತಾರೆ, ಹಿಂಗೆ ನೋಡ್ತಾರೆ. ಸಯ ಬಂತು ನೋಡಿ. ಹೆಣ್ಮಕ್ಳು ಯಾವ ರೀತಿ ಮೂತಿ ಮುಸುಳಿ ತಿರುಗಿಕೊಂತಾರ ಅಂತ ನಿಮಗೆ ಗೊತ್ತಿದೆ. ಅಲ್ಲೆಲುಯ್ಯ. ಆಮೆನ್. ಅಂತ ಸ್ತ್ರೀಯರು ಬಂದಾಗ ಯಾವ ರೀತಿ ಮೂತಿ ತಿರುಗಿಕೊಂತಾರೆ, ಕಣ್ಣು ಇದು ಮಾಡ್ತಾರೆ ಎಲ್ಲ ನಿಮ್ಗೆ ಗೊತ್ತಿದೆ. ಅಲ್ಲೆಲುಯ್ಯ. ಅದಕ್ಕೆ ಆ ಟೈಮ್ನಾಗ ಬಂದ್ರೆ ಕಿರಿಕಿರಿ ಜಾಕತ್ ಅಂತೇಳಿ ಯಾಕೆ ಏನ್ ಮಾಡಲ್ಲ, ಎಲ್ಲ ನೀರು ಸೇದ್ಕೊಂಡು ಹೋದ್ಮೇಲೆ ಮಧ್ಯಾಹ್ನದ ಹೊತ್ತು ಬಿಸಿಲಾಗ ಯಾರು ಬರಲ್ಲ ಅಂತೇಳಿ ಬಂಟಿಯಾಗಿ ಬರ್ತಿರ್ಬೇಕಾದ್ರೆ ಅದೇ ಟೈಮ್ಗೆ ಸ್ವಾಮಿ ಕೂಡ ಅಲ್ಲಿ ಕುಂತಿದ್ದ. ಆಕೆನು ಬಂದ್ಲು, ಕಾಗೆ ಕುಂತದಕ್ಕೂ ಟೊಂಗಿ ಮುರಿದಕ್ಕೂ ಕರೆಕ್ಟ್ ಆಯ್ತು. ಅಲ್ಲೆಲುಯ್ಯ. ಆಮೆನ್. 4 ಜನ ಗಂಡಂದ್ರೆ ಆಕಿಗೆ, ಅಲ್ಲ 5 ಜನ ಗಂಡಂದ್ರೆ ಆಕಿಗೆ. ಯೇಸುಸ್ವಾಮಿ ಹೇಳ್ತಾನೆ, ನೀನ್ ಗಂಡ ಕರ್ಕೊಂಬ ಅಂತ ಹೇಳಿದ್ರೆ ನನಗೆ ಗಂಡ ಇಲ್ಲ. ಓ ಯೇಸುಸ್ವಾಮಿ ಹೇಳ್ತಾನೆ, ನಿನಗೆ 5 ಜನ ಗಂಡಂದ್ರಿದ್ರು, ಈಗ ಇರೋವನು ನಿನಗೆ ಗಂಡ ಅಲ್ಲ, 6ನೇವನೀಗ. ನೋಡ್ರಿ, ಈ ಲೋಕದಾಗ ಸಿನಿಮಾ ಆಕ್ಟರ್ ಹಿಂಗ್ ಮಾಡ್ತಾರೆ, ಒಂದ್ ಬಿಟ್ಟೊಂದು ಒಂಥರ ಬಟ್ಟೆ ಚೇಂಜ್ ಮಾಡ್ದಂಗೆ. ಗಂಡಂದ್ರು ಕೂಡ ಚೇಂಜ್ ಮಾಡ್ತಾರೆ ಈ ಲೋಕದಲ್ಲಿ. ಅಂತ ಕೆಟ್ಟ ಜನಗಳದಾರ. ಅಂಥವ್ರ ಜೊತೆ ನಾನು ಇದ್ರು ಕೂಡ ನಾನು ಕರೆಕ್ಟ್ ಆಗಿರೋ. ಆಮೆನ್. ಇದೇ ದೇವ್ರು ಬಯಸೋದು. ಕೆಟ್ಟ ಲೋಕದಲ್ಲಿ, ಅಂತಹ ಕೆಟ್ಟ ಲೋಕದಲ್ಲಿ ಅಬ್ರಾಮ್ ಇದ್ದ. ಸೊದೋಮ್ ಗೊಮೋರ ಪಟ್ಟಣ ಕೆಟ್ಟ ಲೋಕ ಅದು. ಅಂತ ಕೆಟ್ಟ ಲೋಕದ ಪಕ್ಕದಲ್ಲಿನೇ ಅಬ್ರಾಮ್ ಇದ್ರು ಕೂಡ ಏನಾಗ್ಲಿಲ್ಲ, ದೇವರನ್ನ ದೃಷ್ಟಿಸಿದನು. ಆಮೆನ್. ದೇವರನ್ನು ನೋಡಿದ್ನು, ದೇವರಿಗೆ ಆಗಿ ನಡ್ಕೊಂಡ್ನು, ಕೆಟ್ಟದ್ದನ್ನು ಮಾಡಲಿಲ್ಲ. ಸೊದೋಮ್ ಗೊಮೋರ ಪಟ್ಟಣ ಜನ ಎಲ್ಲ ಕೆಟ್ಟೋಗ್ಯಾರಂತ ತಾನು ಕೆಟ್ಟೋಗ್ಲಿಲ್ಲ, ಅಲ್ಲೇ ಪಕ್ಕದಾಗ ಗುಡಿಸ್ಲಾಕೇನಿದ್ದ. ಸೊದೋಮ್ ಗೊಮೋರ ಪಟ್ಟಣ ಒಂದ್ ಸ್ವಲ್ಪ ದೂರ ದಾವಣಗೆರೆ ಹಂಗಿರ್ಬೋದು. ಅಲ್ಲೆಲುಯ್ಯ. ಆಮೆನ್. ಎಂದೂ ಕೂಡ ಆ ಪಟ್ಟಣಕ್ಕೆ ಹೋಗಿ ಏನಾದ್ರು ಕೊಂಡ್ಕೋಬೇಕಂತ ಆಲೋಚನೆ ಮಾಡಲಿಲ್ಲ ಅಬ್ರಾಮ್. ಆಮೆನ್. ಬಹಳ ಹುಷಾರಾಗಿದ್ದ. ಅದರಿಂದನೇ ದೇವ್ರನ್ನ ಭೇಟಿ ಆದ. ಆಮೆನ್. ಅದರಿಂದನೇ ಮುಪ್ಪಿನ ವಯಸ್ಸಿನಲ್ಲಿ ಮಕ್ಕಳನ್ನ ಪಡ್ಕೊಂಡ. ಆಮೆನ್. ದೇವ್ರ ಆಶೀರ್ವಾದ. ದೇವ್ರಿಗೆ ಆಗಿರೋದಾದ್ರೆ ದೇವ್ರು ನಮ್ಗೆ ಎಷ್ಟೆಲ್ಲ ಆಶೀರ್ವಾದ ಕೊಡ್ತಾರೆ. ಆಮೆನ್. ನಾವು ಕೇವಲ ಸ್ನೇಹಿತರ ಮಾತು ಕೇಳಿ ಅಥವಾ ಇನ್ನೊಬ್ರು ಮಾತು ಕೇಳಿ ಇನ್ನೊಬ್ರು ಕೆಟ್ಟೋಗೋದಾದ್ರೆ ಕೆಟ್ಟ ಕೆರೆ ಹಿಡಿಯೋದು ಅಷ್ಟೇ. ಅದಕ್ಕಾಗಿ ಜಾಗೃತಿಯಾಗಿ ದೇವ್ರಿಗೆ ಆಗಿದ್ರೆ ದೇವ್ರು ನಮಗಾಗಿರ್ತಾನೆ. ದೇವ್ರ ಆಶೀರ್ವಾದಗಳು ಏನೇನದಾವ ಎಲ್ಲ ನಾವು ಹೊಂದಿಕೊಳ್ಬೋದು ಭೂಲೋಕದಲ್ಲಿ. ಅಲ್ಲೆಲುಯ್ಯ. ಆಮೆನ್. ಅದಕ್ಕೆ ದೇವ್ರಿಗೋಸ್ಕರ ಇರಿ, ಯಾರನ್ನೋ ಮೆಚ್ಚೋದಕ್ಕೋಸ್ಕರ, ಯಾರಿಗೋ ಸೇವೆ ಮಾಡೋದಕ್ಕೋಸ್ಕರ ಏನೋ ಅದು ಏನೇನೋ ಆಲೋಚನೆ ಮಾಡ್ಬೇಡ್ರಿ. ಅವೆಲ್ಲ ಒಂದ್ ದಿವ್ಸ ನಮ್ಗೇನ್ ಕೆಲ್ಸಕ್ಕೆ ಬರೋದಿಲ್ಲ, ಬರಲ್ಲ. ಆಮೆನ್. ದೇವ್ರ ಮುಂದೆ ಹೋಗಿ ನಿಂತಾಗ ಯಾರನ್ನ ಬಂದು ಸಹಾಯ ಮಾಡ್ತಾರ ನಮಗೆ. ಅಣ್ಣ ನಿನ್ ಮಾತು ಕೇಳಿದ್ನೋ, ಬಾರೋ ಸಹಾಯ ಮಾಡೋದ್ ಬರ್ತಾನ ಅಣ್ಣ, ಬರಲ್ಲ. ಮಾವ, ಅಕ್ಕ, ತಂಗಿ, ಅಣ್ಣ, ತಮ್ಮ, ಸತ್ತಾಗ ಬರುವರು ತಮ್ಮ ಗುಂಡಿ ತನಕ, ಗುಂಡಿ ಮುಚ್ಚೋ ತನಕ. ಅಷ್ಟೇನಾ? ಅಲ್ಲೇ ತನಕ ಅಷ್ಟೇ ಬರ್ತಾರ, ಮತ್ತೆ ಮುಂದಕ್ಕೆ ಬರ್ತಾರ? ಅಲ್ಲಿಗೆ ಮಾತಾಡ ಅಷ್ಟೇ. ಅಷ್ಟೇ. ನೋಡ್ರಿ ಮುಗೀತ ಅಷ್ಟೇ. ಯಾಕೆ ಅವ್ರು ಇವ್ರದ್ದು ಮಾತು. ಅಲ್ಲೆಲುಯ್ಯ. ಆಮೆನ್. ದೇವ್ರ ಮಾತು ಶ್ರೇಷ್ಠ ಆಗಿರ್ಬೇಕು. ಯಾಕಂದ್ರೆ ದೇವ್ರು ಈ ಲೋಕದಲ್ಲಿ ಇರ್ತಾನೆ, ಮುಂದಿನ ಲೋಕದಲ್ಲಿ ಇರ್ತಾನೆ. ನಮ್ಮ ಸ್ನೇಹಿತರು, ಫ್ರೆಂಡ್ಸ್, ಅವ್ರು ಇವರು ಸಂಬಂಧಿಕರು ಯಾರು ನಮಗೆ ಹೆಂಡತಿ ಮಕ್ಕಳು ಯಾರು ನಮಗೆ ಏನಾರಲ್ಲ, ಈ ಲೋಕಕ್ಕೆ ಅಷ್ಟೇ ಸಂಬಂಧ. ಅವರು ಆ ಲೋಕಕ್ಕೆ ಬಂದು ರೆಕಮೆಂಡ್ ಮಾಡಕ್ ಬರಲ್ಲ. ಈ ಲೋಕದಲ್ಲಿ ನಮಗೆ ಸ್ವಲ್ಪ ಯಾರಾದ್ರೂ ಏನಾದ್ರು ನಮಗೆ ಬೈದ್ರಪ್ಪ ಅಂದ್ರೆ ಬೈಯಕ್ ಬರ್ಬೋದು ಅವ್ರ ಜೊತೆಗೆ. ಅಲ್ಲೆಲುಯ್ಯ. ಆಮೆನ್. ಉಸಿರು ಹೋಯ್ತಂದ್ರೆ ಈ ದೇಹದಾಗೆ ನೋಡ್ರಿ, ಟೆಂಪರವರಿ ಆದದ್ದನ್ನು ನಾವು ಹಿಂಬಾಲಿಸ್ಬೇಕಾ, ಪರ್ಮನೆಂಟ್ ಆದದ್ದನ್ನು ಹಿಂಬಾಲಿಸ್ಬೇಕು, ಶಾಶ್ವತವಾದದ್ದನ್ನು ಹಿಂಬಾಲಿಸ್ಬೇಕು. ಆಮೆನ್. ಗಂಡಂದ್ರು 5 ಜನ ಗಂಡಂದ್ರು. ಅಲ್ಲೆಲುಯ್ಯ. ನಿಜವಾಗ್ಲೂ ದೇವ್ರ ಕಣ್ಣು ಅದು. ಆಮೆನ್. ಕಂಡಿಡಿತು ಆಕೆಲೆ 5 ಜನ ಗಂಡಂದ್ರೆ ಅದ್ರಂತ ಹೆಂಗ್ ಕಂಡಿಡಿತು? ಈಗಿರವನು ಗಂಡ ಅಲ್ಲ ಅಂತ ಹೆಂಗ್ ಹೇಳ್ದ? ಯೇಸುಸ್ವಾಮಿಗೆ ಯಾರು ಇನ್ಫಾರ್ಮೇಶನ್ ಕೊಟ್ಟಿದ್ರಾ? ಇಲ್ಲ. ಆಗಿನ ಕಾಲದಾಗ ಫೋನ್ಗೆ ಏನಿದ್ವಾ? ಸ್ವಾಮಿ, ಹಲೋ ಯೇಸುಸ್ವಾಮಿ, ಅಲ್ಲಿ ಒಂದು ಹೆಣ್ಮಕ್ಳು ಬರ್ತಾ ಇತ್ತು ನೋಡ್ರಿ, ಆಕೆಗೆ 6 ಜನ ಗಂಡಂದ್ರು. ಏನ್ ಅದಕ್ಕೆ ಕೇಳ್ಬೇಡ್ರಿ, ಕರೆಕ್ಟಾಗಿ ಹೇಳ್ರಿ, ನೀವೇ ಗ್ರೇಟ್. ಅವಾಗ ನೀವು ದೇವರ ಆಗ್ಬಿಡ್ತೀರಂತ. ಯಾರನ್ನ ಫೋನ್ ಮಾಡಿದ್ರಾ? ಇಲ್ಲ. ನಮ್ಮ ಬಗ್ಗೆ ಚೆನ್ನಾಗಿ ಗೊತ್ತು ದೇವರಿಗೆ. ಆಮೆನ್. ದೇವರೇ ಹುಟ್ಟಿಸಿ ಕಳಿಸಿ ಈ ಲೋಕಕ್ಕೆಲ್ಲ ಇಷ್ಟೆಲ್ಲ ಆಹಾರ ಕೊಟ್ಟು, ಧಾನ್ಯಗಳು ಕೊಟ್ಟು, ಮಳೆ ಕೊಟ್ಟು, ಬೆಳೆ ಕೊಟ್ಟು, ಇಷ್ಟೆಲ್ಲ ನಮ್ಮ ದೇಹನ ಬೆಳೆಸ್ಯಾನಂದ್ರೆ ಆತನಿಗೆ ಗೊತ್ತಿಲ್ಲದೆ ಯಾವುದು ಕೂಡ ಇಲ್ಲ. ಇಷ್ಟೆಲ್ಲ ದೇಹ ಬೆಳೆಸಿದ ಆತನೇ.
ಆಮೇನ್. ಇನ್ನೂ ನನ್ನ ಇದೀನಂದ್ರೆ ನನ್ನ ಶಕ್ತಿ ನನ್ನ ಆರೋಗ್ಯ ಅಲ್ಲ. ದೇವರ ಶಕ್ತಿ, ಇನ್ನೂ ನಾನು ಇದೀನಪ್ಪ ಅಂದ್ರೆ ನನ್ನ ಒಂದು ಬಲ ಅಲ್ಲ. ದೇವರ ಬಲ, ಇನ್ನೂ ನಾನು ಇದೀನಂದ್ರೆ ಈ ಲೋಕದಲ್ಲಿ ದೇವರ ಬಲ. ದೇವ್ರ ಬಲ. ದೇವ್ರು ಕೊಟ್ಟಿರೋದಕ್ಕೆ ಇರು, ಇನ್ನೊಂದೆರಡು ಇರು ಅಂತ ಕೊಟ್ಟಿದ್ದಕ್ಕೆ ಇದೀನಿ ನಾನು. ಆಮೇನ್. ಹೋದ ವರ್ಷನೇ ತೆಗೆದು ಬಿಡ್ಬೋದಾಗಿತ್ತು, ಹಚ್ಚ ವರ್ಷನೇ ತೆಗೆದು ಬಿಡ್ಬೋದಾಗಿತ್ತು, ನಿನ್ನೆನೇ ತೆಗೆದು ಬಿಡ್ಬೋದಾಗಿತ್ತು. ಯಾವ ಬೇಕಾದ್ರೆ ತಗೋಬೋದಲ್ಲ. ತಗೋಬಹುದು. ಅದಕ್ಕೆ ಅಡ್ಡಿ ಏನೈತೆ ಹೇಳ್ರಿ? ಏನಿಲ್ಲ ಅಡ್ಡಿ. ಯಾರು ಬಂದು ಅಡ್ಡಿ ಮಾಡ್ತಾರ? ಸ್ವಾಮಿ ನಾನು ಇನ್ನೊಂದೆರಡು ಇರಬೇಕು, ನೋ, ಯಾವುದೇ ಚಾನ್ಸ್ ಇಲ್ಲ, ಬರಪ್ಪ ಟೈಮ್ ಆಯ್ತು. ಅಲ್ಲಯ್ಯ, ಆಮೇನ್. ನನ್ನ ಆರೋಗ್ಯ ಅವ್ರು ಸತ್ತೋದಕ್ಕೇನೋ ಅವ್ರ ಕಾಯಿಲೆ ಅಲ್ಲ, ಅವ್ರ ಟೈಮ್ ಮುಗೀತಷ್ಟೆ. ಮುಗೀತು. ಅವ್ರು ಸತ್ತು ನಾನು ಅದೇನಂದ್ರೆ ಅದನ್ನು ಗ್ರೇಟ್ ಅಲ್ಲ. ಅಲ್ಲಯ್ಯ, ನಂದು ಒಂದಿನ ಬಚ್ಚಿಕೊಳ್ಳುವಂಥದ್ದು ಏನಿಲ್ಲ. ದೇವರಿಗೆ ಸಮಯ ಕೊಡದೆ ಹೋದ ನಮಗೆ ಸಮಯ ಕೊಟ್ಟಿದ್ದಾನೆ. ಆಮೇನ್. ಸಂತೋಷ ಪಡ್ಬೇಕು, ದೇವ್ರಿಗೆ ಸ್ತೋತ್ರ ಹೇಳಬೇಕು. ಆಮೇನ್. ಅದು ನಿಜವಾದ ದೇವರ ಕಣ್ಣಾಗಿದೆ. ಆ ಆಮೇನ್. ಸ್ತ್ರೀ ಆತನ ವಸ್ತ್ರದ ಅಂಚನ್ನು ಮುಟ್ಟಿದಾಗ, ಯಾರು? ರಕ್ತ ಕುಸುಮ ರೋಗಿ. ಕುಸುಮ ರೋಗಿ. ಅದು ಆ ಒಂದು ಬಟ್ಟೆ ಅಂಚನ್ನು ಮುಟ್ಟಿದಾಗ, ಕ್ರಿಸ್ತನ ಬಟ್ಟೆ ಅಂಚನ್ನು ಮುಟ್ಟಿದಾಗ ಆಕೆಗೆ ರೋಗ ಹೋಯ್ತು. ಆಮೇನ್. ಆತನ ಶಕ್ತಿನೇ ಹೋತಂತ ಆಕೆ ಹೇಳ್ತದೆ. ಆಮೇನ್. ಶಕ್ತಿ ಹೋಗಿದ್ದಕ್ಕೆ ಆತನ ಈ ಕಡೆ ನೋಡ್ದ, ತಿರುಗಿ ನೋಡ್ದ. ಓ, ಯಾರು ನನ್ನ ಮುಟ್ಟಿದ್ದು? ಸ್ವಾಮಿ ಸ್ವಾಮಿ, ಏನು ಎಲ್ಲಾರು ಮುಟ್ತಾ ಇದಾರೆ, ನಿನ್ನ ಎಲ್ಲ ಮೇಲೆ ಬೀಳ್ತಾ ಇದಾರೆ. ಇಲ್ಲ 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 ಇಲ್ಲ, ಒಬ್ರು ಯಾರೋ ನಂಬಿಕೆಯಿಂದ ಮುಟ್ಟಿದ್ದಾರೆ. ಯಾರವರು? ನಾನು ನೋಡ್ಬೇಕಾಕೆ ಯಾರವರು? ಆಕೆ ನಾನು ಮರಿಯಾಗಿಲ್ಲ ಸ್ವಾಮಿ, ಮತ್ತೆ ಸಿಟ್ಟಿಗೆದ್ದು ನನ್ನ ಮೇಲೆ ಏನು ಅಂದಾನು ಅಂತೇಳಿ ತಕ್ಷಣ ಬಂದೇನ್ ಮಾಡಿದ್ರು, ಕಾಲಿಗಡ್ಡೆ ಬಿದ್ದ. ಕಾಲಿಗಡ್ಡೆ ಬಿದ್ದು ಸ್ವಾಮಿ ಇದ್ದದ್ದನ್ನೆಲ್ಲ ಹೇಳ್ಬಿಟ್ಲಂತ. ಈ ರೀತಿ ಇತ್ತು ನನ್ನ ಪರಿಸ್ಥಿತಿ, ನಿನ್ನ ಈ ರೀತಿ ಸ್ವಸ್ಥತೆ ಆಯ್ತು ನನಗೆ. ಅಲ್ಲೆಲ್ಲೂಯ್ಯ. ಆಮೇನ್. ಬೈದ್ನಾಕಿಗೆ ಇಲ್ಲ, ಬೈಲಿಲ್ಲ. ದರಿದ್ರ ಹೆಣ್ಮಗಳ, ಇಲ್ಲ, ನನ್ನ ಶಕ್ತಿನ ನಾಶ ಆಗ್ಬಿಡ್ತು. ಮುಂದೆ ನಾನು ಏನ್ ಮಾಡ್ಬೇಕು? ಶ್ರೀ ಬೈದ್ನಾ? ಇಲ್ಲ, ಏನಿಲ್ಲ. ಓ ಮಗಳೇ, ನಿನಗೆ ಹೋಗಿದ್ದು ಬಂದ ರೋಗ ಹೋಗಿದೆ, ಹೋಗು ಸಂತೋಷ ಹೋಗು ಅಂತೇಳಿ ಏನ್ ಮಾಡ್ದ? ಆಶೀರ್ವದಿಸಿದನು. ಆಮೇನ್. ನೋಡ್ರಿ, ಇದೆಲ್ಲ ದೇವರ ಕಣ್ಣು ನೋಡ್ತಾ ಇರ್ತದ. ಅದ್ದಿನ ಕಣ್ಣು. ಈ CCTV ಅಲ್ಲ, ಅದಕ್ಕಿನ್ನ ಪವರ್ಫುಲ್. ಅದ್ದಿನ ಕಣ್ಣು ಜಗತ್ತನ್ನೇ ನೋಡ್ತದೆ, ನೋಡುವಂತದ್ದು. CCTV ಅಲ್ಲಿ ಒಂದು ಆ ಏರಿಯಾನ ಅಷ್ಟೇ ನೋಡ್ಬೋದು. ಅದು ಈ CCTV 100 ಮೀಟರ್ ಜಗತ್ತನ್ನೇ 100 ಮೀಟರ್ ನೋಡ್ಬೋದು. ಅಲ್ಲೆಲ್ಲೂಯ್ಯ. ಆಮೇನ್. ದೇವರ ಕಣ್ಣು ಜಗತ್ತನ್ನೇ ನೋಡ್ಬೋದು. ಪೊಲೀಸರು ಏನ್ ಮಾಡ್ತಿದಾರೆ, ಯಾವ ರೀತಿ ಅನ್ಯಾಯವಾಗಿ ಜೀವಿಸ್ತದಾರೆ, ಅಧಿಕಾರಿಗಳು ಯಾವ ರೀತಿ ಜೀವಿಸ್ತದಾರೆ, MLAಗಳು ಯಾವ ರೀತಿ ಜೀವಿಸ್ತಾರೆ, MP ಗಳು ಯಾವ ರೀತಿ ಜೀವಿಸ್ತಾರೆ, ದೊರಟಕೋರರು ಯಾವ ರೀತಿ ಜೀವಿಸ್ತಾರೆ, ಮೋಸಗಾರರು ವಂಚಕರು ಯಾವ ರೀತಿ ಜೀವಿಸ್ತಾರೆ, ಎಲ್ಲ ಬಟ್ಟ ಬಯಲಾತ್ರ ಮುಂದೆ. ಆಮೇನ್. ಯಾರಿಗೆ ಯಾವ್ದು ಸಾಕ್ಷಿ ಕೊಡದಾಗತ್ತಿಲ್ಲ. ಯಾರಿಗೆ ಯಾವ್ದು ಸಾಕ್ಷಿ ಕೊಡೋದು ಅವಶ್ಯವಿಲ್ಲ, ಅಗತ್ಯನೇ ಇಲ್ಲ. ಹಲ್ಲೆಲೂಯ. ಆಮೇನ್. ಈ ರೀತಿ ಇರೋದ್ರಿಂದ ನಾವು ಬಹಳ ಗಂಭೀರವಾಗಿರ್ಬೇಕು. ನಾವೇನಾಗಿರ್ಬೇಕು? ಬಹಳ ಗಂಭೀರವಾಗಿ ಜೀವಿಸ್ಬೇಕು. ನಮ್ಗೆ ಯಾರು ನೋಡಲ್ಲ ಅಂತ ನಾವು ತಿಳ್ಕೋಬಾರ್ದು. ಆಮೇನ್. ದೇವ್ರು ನೋಡ್ತಾನಂತ ತಿಳ್ಕೋಬೇಕು, ಪ್ರತಿಯೊಂದು ತಿಳ್ಕೋಬೇಕು. ಹಲ್ಲೆಲೂಯ. ಆಮೇನ್. ನಾನು ಯಾರು ನೋಡಲ್ಲ, ಕೆಲಸ ಎಲ್ಲ ಮುಗಿತಾ, ನಾನು ಯಾರು ನೋಡಲ್ಲ. ನಮ್ಮ ಯಜಮಾನ್ರು ಹೊಲಕ್ಕೆ ಹೋಗ್ಬಿಟ್ರು, ಎಲ್ಲ ಕೆಲಸ ಮುಗೀತು, ಮಕ್ಕಳು ಬೇರೆ ಯಾರಿಲ್ಲ, ನನ್ನ ಯಾರು ನೋಡಲ್ಲ, ತಲೆಗೆ ಎಂಬಕ್ಕೇನದು ಗೋರಿಕೆ ಹೊಡೆಯೋದು. ಹಿಂಗ್ ಮಾಡಿದ್ರೆ ದೇವ್ರು ನೋಡ್ತಾನೆ. ಅದು ಪ್ರಾರ್ಥನೆ ಮಾಡೋ ಸಮಯ ಅಲ್ಲ. ಕೆಲಸ ಮುಗೀತಂದ್ರೆ ಪ್ರಾರ್ಥನೆ ಮಾಡೋಂಥ ಸಮಯ. ಆಮೇನ್. ನನ್ನ ಯಾರು ನೋಡಲ್ಲ, ಯಾರು ಹೇಳೋದಿಲ್ಲ ಕೇಳೋದಿಲ್ಲ, ತಿರುಗಿದ್ರು ಯಾರು ಇಲ್ಲ, ಎಲ್ಲಿ ಕಾಣಿಸ್ತಾ ಇಲ್ಲ. ನನಗೆ ನಿದ್ದೆ ಅನ್ಬಾರ್ದು. ಅಲ್ಲೆಲ್ಲೂಯ್ಯ. ಆಮೇನ್. ಪ್ರಾರ್ಥನೆ ಮಾಡ್ಬೇಕು. ಮುಂದೆ ಇನ್ನಂತ ಕಷ್ಟಗಳು ನಮಗೋಸ್ಕರ ಕಾದವು ಗೊತ್ತಿಲ್ಲ, ಇನ್ನೆಂಥ ಸಮಸ್ಯೆಗಳು ಕಾದವು ಗೊತ್ತಿಲ್ಲ, ಏನೇನು ಆಗದೈತೆ ಗೊತ್ತಿಲ್ಲ. ಅಲ್ಲೆಲೂಯ್ಯ. ಆಮೇನ್. ನಾನು ಇಸ್ಕೊಂಡಿರ್ತಕ್ಕಂಥ ಸಾಲ ತೀರ್ಬೇಕಲ್ಲ, ಅದಕ್ಕೋಸ್ಕರ ಏನೋ ನಾವು ಪ್ರಯತ್ನ ಮಾಡಲೇಬೇಕು. ದೇವ್ರೇ ನನ್ನ ಸಾಲವನ್ನು ತೀರಿಸು. ಆಮೇನ್. ನಮ್ಮ ಕುಟುಂಬದಲ್ಲಿ ದುಡಿಯೋದು ಕಡಿಮೆ, ಸಾಲ ಜಾಸ್ತಿ ಆಗಿಬಿಟ್ಟಿದೆ. ಈಗ ಏನ್ ಮಾಡ್ಬೇಕು? ದೇವ್ರೇ ನೀನೇ ಗತಿ, ಕಾಪಾಡಪ್ಪ. ದೇವ್ರೇ, ನಾನು ಈ ಲೋಕ ಬಿಡೋಷ್ಟ್ರೊಳಗೆ ನನ್ನ ಸಾಲ ಏನಾಗಿರ್ಬೇಕಲ್ಲಿ ಮುಟ್ಟಿರ್ಬೇಕು. ನನ್ನ ಆತ್ಮ ಬೆಲೆ ಯಾರ ಹಸ್ತಾನು ಇರಬಾರ್ದು. ದರಿದ್ರದ ತಿರ್ಕೆನ್ನ ಹಾಳಾದವನು, ನಿನ್ನೆನೆ ನಾನು ಸಾಲ ಕೊಟ್ಟಿದ್ದೀನಿ ಅವನಿಗೆ,
ಪತ್ರನ ಬರೆಸ್ಕೊಂಡಿದ್ದಿಲ್ಲ ನಾನು. ಹಾಳಾದವನು. ಈಗ ಅವ್ರ ಮನೆಗೆ ಹೋಗಿ ಕೇಳಿದ್ರೆ ಕೊಡ್ತಾರ? ಪತ್ರ ತಗೊಂಬರೋಣ ಅಂತಾರೆ. ಹಾಳಾದವನು. ದೇವ್ರ ಮೇಲೆ ನಂಬಿಕೆ ಏನಿತ್ತು, ಅದು ಯಾವ್ದೋ ಕ್ರಿಶ್ಚಿಯನ್ ಜಾತಿ ದೇವ್ರನ್ನ. ಇವನ್ ಇಲ್ಲಿ ಈ ತರ ಮಾಡ್ತಿರ್ಬೇಕಾದ್ರೆ ನಿಮ್ಗೆ ಅಲ್ಲಿ ಸ್ವರ್ಗ ಸಿಗುತ್ತಾ? ಇಲ್ಲ. ಲಿಲಿಯಾ ಆಮೆನ್. ಗಡ್ಡ ಸಂತೋಷವಾಗಿರ್ಬೇಕು. ಹಿಂಗ್ ಮಾಡಬಾರ್ದು ಗಡ್ಡ ನಾವು ಓದ್ ಕೂಡಲೇ. ಲಿಲಿಯಾ ಆಮೆನ್. ಗಡ್ಡ ಅಂದ್ರೆ ಯಾರಿಗೆ ಅರ್ಥ ಆಗುತ್ತೆ ಅವ್ರಿಗೆ ಅರ್ಥ ಆಗುತ್ತೆ. ನಮ್ ತಮ್ಮ ಅಂತ ಕೊಟ್ಟಿದ್ನಪ್ಪ, ಹೋಗ್ಬಿಟ್ನಾ? ಇದೇ ನೋಡು ಹಾಳಾದವನು. ನಾಶ ಆಗಿ ಹೋಗ. ನಾಶ ಆಗಿ ಹೋಗ ಅಂದ್ರೆ ಏನು ಶಾಪ ಹಾಕಿದಂಗ ಆತವನು? ನರಕಕ್ಕೆ ಹೋಗ ಅಂತ. ಸ್ವರ್ಗದ ಬಾಗಿಲು ಮುಚ್ಚ, ನರಕಕ್ಕೆ ಹೋಗ. ಲೆಲುಯಾ ಆಮೆನ್. ಈ ತರ ಆಗ್ಬಾರ್ದು. ಲೆಲುಯಾ ಆಮೆನ್. ಎಲ್ಲ ತಿರ್ಸ್ಕೊಂಡು ಏನಾಗಬೇಕು ನಾವು? ಸ್ವಚ್ಛ ಸ್ವಚ್ಛಾಗಿ ದೇವ್ರು ಬರೋದನ್ನ ನಾವೇನ್ ಮಾಡ್ಬೇಕು? ಎದುರು ನೋಡ್ಬೇಕು. ಕಾಯುವರಾಗ್ಬಿಡ್ಬೇಕು. ಲೆಲುಯಾ ಆಮೆನ್. ನೋಡ್ರಿ, ಆತನ ಕಣ್ಣು ಎಲ್ಲಾ ಕಡೆ ನೋಡ್ತಾ ಇದೆ. ಆತನ ನೋಡ್ತಾ ಇದ್ದಾನೆ. ಖಂಡಿತ ಸಹೋದರ ಸಹೋದರಿ, ಆತನ ಏನ್ ಮಾಡ್ತಾನೆ? ನಿಮ್ಮನ್ನೆಲ್ಲ ನೋಡ್ತಾ ಇದ್ದಾನೆ, ನೋಡ್ತಾ ಇದ್ದಾನೆ. ನೀವು ಎಲ್ಲೆಲ್ಲಿ ಯಾವ ಸ್ಥಿತಿಯಲ್ಲಿ ಬಿದ್ದೋಗಿದ್ದೀರಿ, ಯಾವ ಯಾವ ಮಾರ್ಗ ಹಿಡ್ಕೊಂಡು ಹೋಗ್ತಾ ಇದ್ರಿ ಎಲ್ಲ ನೋಡ್ತಾ ಇದ್ದಾನ ಆತ. ಪ್ರಾರ್ಥನೆ ಮಾಡ್ಬೇಕು, ದೇವ್ರೇ ನಾನು ಯಾವ ಮಾರ್ಗ ಹಿಡ್ಕೊಂಡು ಹೋಗ್ತಾ ಇದ್ದೀನಿ, ನಾನು ಎಲ್ಲಿ ಹೋಗ್ತಾ ಇದ್ದೀನಿ ನನಗೆ ಸ್ವಲ್ಪ ತಿಳಿಸು. ನಾನು ದಾವೀದ ಹೇಳ್ತಾನೆ, ನಾನು ನಾಶನ ಮಾರ್ಗದಲ್ಲಿದ್ದೇನೋ ಅಥವಾ ಜೀವದ ಮಾರ್ಗದಲ್ಲಿದ್ದೇನೋ ನನಗೆ ತಿಳಿಯಪಡಿಸು. ಆಮೆನ್. ಪ್ರಾರ್ಥನೆ ಮಾಡಿದ್ದಾನೆ ದಾವೀದ. ಗೊತ್ತಿಲ್ಲ ನಮಗೆ ಯಾವ ಮಾರ್ಗದಲ್ಲಿ ಹೋಗ್ತಾ ಇದೀವಂತ. ಆಚಾರ ಗೊತ್ತಿಲ್ದವ್ರಾಗಿರಬಾರ್ದು ದೇವ್ರ ಮಕ್ಕಳು. ಅಲ್ಲೆಲುಯ್ಯ. ಆಮೆನ್. ನೋಡ್ರಿ, ದೇವ್ರ ಕಣ್ಣನ್ನು ನೀವೇನ್ ಮಾಡ್ಬೇಕು? ಹಿಂಬಾಲಿಸ್ಬೇಕು. ದೇವರನ್ನ ಹಿಂಬಾಲಿಸ್ಬೇಕು ನೀವು. ಆಮೆನ್. ದೇವ್ರು ಬಿಟ್ರೆ ನಮಗೆ ಯಾರು ಇಲ್ಲ ಲೋಕದಲ್ಲಿ. ದೇವ್ರು ಬಿಟ್ರೆ ಯಾರು ಇಲ್ಲ. ನಮ್ಗೆ ಯಾರು ಸಹಾಯಕರು ಇದಾರೆ ಅಂತ ಅಂದ್ಕೋದಿರಾ? ಯಾರು ಸಹಾಯಕರು? ದೇವರೇ ನಮ್ಮ ಸಹಾಯಕ. ಯೇಸು ಸ್ವಾಮಿ ನಾವು ಒಬ್ಬರೇ. ಆಮೆನ್. ಯೇಸು ಸ್ವಾಮಿ ನಂಬಿದ ಒಂದು ಗೊತ್ತಾಗ್ಬಿಟ್ರೆ ನಮ್ ಬಂದ ಬಳಗನೆ ನಮ್ಮನ್ನ ಕೈ ಬಿಟ್ಬಿಡ್ತಾರೆ. ನೀನ್ ಎಷ್ಟು ಜನ ಆಗಿರ್ತಿ? ನಮ್ಮ ಅಣ್ಣದ, ನಮ್ಮ ಅವಿರದಾರ, ನಮ್ಮ ಅವ್ರದ ಅಂತ ತಿಳ್ಕೊಂಡಿರ್ತೀನಿ ನೀನು. ಅದ್ರ ಯಾವ್ದಾದ್ರು ಸಮಸ್ಯೆ ಬಂದ ಕರಿಯಕ್ ಹೋಗವಾ? ಅದ್ಯಾವ್ದೋ ದೇವ್ರ ನಂಬಿಕೆ ದೇವ್ರಿಗೆ ಹೇಳು ಅಂತ ಹೋಗಲ್ಲಿ ಹೋಗಂಗೆ. ನೋಡ್ರಿ, ಎದರಂತ ತಿಳ್ಕೊಂಡ್ರಿ ನೀವು, ಅವ್ರು ಯಾವೆಲ್ಲ ಕೈ ಬಿಟ್ಟಿರ್ತಾರೆ ನಿಮ್ಮನ್ನ. ನಾವ್ ಹೇಳಿದ ಕೇಳಿಲ್ಲ, ನಾವ್ ಹೇಳದಂಗೆ ಕೇಳಿಲ್ಲ, ಈಗ ಬಂದಿಲ್ಲ. ಹಂಗ್ ತಿಳ್ಕೊಂಡ್ವಿ ನಾವು. ಅದಾವ ಎಲ್ಲಾರು ಅದಾರ ನಮ್ಗೆ ಅಂತ. ಯಾರು ಇಲ್ಲ. ಕಷ್ಟ. ದೇವ್ರ ನಂಬಿಕೆ ಅಂದ್ಮೇಲೆ ಯಾರು ಇರಲ್ಲ. ದೇವ್ರೇ ನಮ್ ಜೀವ, ದೇವ್ರೇ ನಮ್ ಗತಿ, ದೇವ್ರೇ ನಮ್ಗೆಲ್ಲವೂ, ಸಮಸ್ತವು ದೇವ್ರೇ. ಆಮೆನ್. ಅದಕ್ಕೆ ದೇವ್ರನ್ನಾದ್ರೂ ಗಟ್ಟಿ ಹಿಡ್ಕಕ್ಕ ನೀವು. ಆ ಕಡೆ ಅವರು ಇಲ್ಲ, ಈ ಕಡೆ ಇವರು ಇಲ್ಲ ಅಂದ್ರೆ ಹೆಂಗೆ? ಅವ್ರು ಹೋದ್ರೆ ಹೋಗ್ಲಿ, ಆಮೆನ್. ದೇವ್ರ ನಮಗೆ ಸರ್ವಸ್ವ. ಅದಕ್ಕೆ ಹೇಳ್ತಾನೆ, ಕಷ್ಟ ಕಾಲದಲ್ಲಿ ಸಮಸ್ಯೆಗಳು ಬಂದಾಗ ದೇವರೇ ನಮ್ಮನ್ನ ಅಡಗಿಸು, ನನಗೆ ಸಹಾಯ ಮಾಡು. ಅಲ್ಲೆಲೂಯಾ. ಆಪತ್ ಕಾಲದಲ್ಲಿ ವಿಶೇಷ ಸಹಾಯಕನಾಗಿ ನಮಗೆ ಬಾ. ಆಮೆನ್. ಕರಿಬೇಕಲ್ಲ ನಾವು, ಕರಿಬೇಕು. ಅದಕ್ಕಾಗಿ ದೇವರು ಕಣ್ಣಿನ ಮೂಲಕ ಆತನು ನೋಡ್ತಾ ಇದ್ದಾನೆ. ಆತನು ತನ್ನ ಸುತ್ತಲೂ ಸೇರಿದವರನ್ನು ಮತ್ತು ಆಕೆಯನ್ನು ಕಂಡುಕೊಳ್ಳುವವರೆಗೂ, ಸುತ್ತಲೂ ಇದ್ದವರನ್ನು ಮತ್ತೆ ಆಕೆಯನ್ನು, ಯಾರು ಆ ರಕ್ತ ಕುಸುಮ ರೋಗಿ ಹುಟ್ಟಿದ್ಲಲ್ಲ ಆಕೆಯನ್ನು ಕಂಡುಕೊಳ್ಳುವವರೆಗೂ ನೋಡುತ್ತಾನೆ ಇದ್ದನು. ದೇವರ ಕಣ್ಣು. ಆಮೆನ್. ಗೊತ್ತಾಯ್ತ ಆತನಿಗೆ ಯಾರಂತ. ಆಕೆ ಏನ್ ಮಾಡ್ತಾಳೆ, ಏನ್ ಪ್ರತಿಕ್ರಿಯೆ ತೋರಿಸ್ತಾಳಂತ ನೋಡಕ್ಕೆ. ಮುಟ್ಟಿದ್ಲು, ಸ್ವಸ್ಥತೆ ಆತು. ಈಗ ಈತನ ಶಕ್ತಿ ಹೋತೀಗ ನೋಡ್ಬೇಕಂತ ಆ ಕಡೆ ಈ ಕಡೆ ನೋಡ್ತದಾನೆ. ಆಕೆನ ನೋಡ್ತದಾನೆ, ಏನ್ ಆಕ್ಟಿಂಗು ಅಥವಾ ನೆಕ್ಸ್ಟ್ ಪ್ರತಿಕ್ರಿಯೆ ಏನ್ ಹಾಕ್ಯದ ಅಂತ ನೋಡ್ತದಾನೆ. ಅಡ್ಡ ಬೀರ್ ಹೇಳ್ತಾಳೋ ಬಂದು, ಅಥವಾ ನಾನು ಹೇಳೋವರೆಗೂ ಸುಮ್ಮನೆ ಇರ್ತಾಳೋ, ಏನ್ ಮಾಡ್ತಾಳಂತ ನೋಡ್ಬೇಕಂತ ದೇವ್ರು ಏನ್ ಮಾಡ್ದ? ಹುಡುಕುವನಾಗಿ ಅಲ್ಲಿ ನಮಗೆ ಕಾಣಿಸ್ಕೊಳ್ತಾನೆ ಕ್ರಿಸ್ತನು. ಅಲ್ಲೆಲುಯ್ಯ. ಆಮೆನ್. ಸುತ್ತಲೂ ನೋಡುತ್ತಾ ಇರಲು. ಅಲ್ಲೆಲುಯ್ಯ. ಆಮೆನ್. ಮಾರ್ಕನ ಸುವಾರ್ತೆ
29 ವಚನ 5ನೇ ಅಧ್ಯಾಯ. ಮಾರ್ಕು 5ನೇ ಅಧ್ಯಾಯ 29ನೇ ವಚನ. ಗುಂಪಿನಲ್ಲಿ ಹಿಂದಿನಿಂದ ಬಂದು ಆತನ ಉಡುಪನ್ನು ಮುಟ್ಟಿದಳು. ಮುಟ್ಟಿದ ಕೂಡಲೇ ಆಕೆಗೆ ಮಾರ್ಕ 5:29 ಹೋದ್ರಿ. ಗುಂಪಿನಲ್ಲಿ ಹಿಂದಿನಿಂದ ಬಂದು ಗುಂಪಿನಲ್ಲಿ ಹಿಂದಿನಿಂದ ಬಂದು ಆತನ ಉಡುಪನ್ನು ಮುಟ್ಟಿದಳು. ಆತನ ಉಡುಪನ್ನು ಮುಟ್ಟಿದಳು. ಮುಟ್ಟಿದ ಕೂಡಲೇ ಆಕೆಗೆ ರಕ್ತ ಹರಿಯುವುದು ನಿಂತು ಹೋದುದರಿಂದ ಮುಟ್ಟಿದ ಕೂಡಲೇ ಆಕೆಗೆ ರಕ್ತ ಹರಿಯುವುದು ನಿಂತು ಹೋದುದರಿಂದ ಆಕೆಯು ನನ್ನನ್ನು ಕಾಡಿದ ರೋಗವು ಹೋಗಿ ನನಗೆ ಗುಣವಾಯಿತು ಎಂದು ತನ್ನೊಳಗೆ ತಿಳ್ಕೊಂಡಳು. ಆ ಕ್ಷಣವೇ ಯೇಸು ತನ್ನಿಂದ ಶಕ್ತಿಯು ಹೊರಟಿತೆಂದು ತನ್ನಲ್ಲಿ ತಿಳ್ಕೊಂಡು ಗುಂಪಿನಲ್ಲಿ ಹಿಂದಿರುಗಿ ನನ್ನ ಉಡುಪನ್ನು ಯಾರು ಮುಟ್ಟಿದರು, ನನ್ನ ಉಡುಪನ್ನು ಯಾರು ಮುಟ್ಟಿದರು ಎಂದು ಕೇಳಲು ಆತನ ಶಿಷ್ಯರು ಆತನಿಗೆ, ಜನರು ನಿನ್ನನ್ನು ನೂಕುವುದನ್ನು ಕಂಡು ನನ್ನನ್ನು ಯಾರು ಮುಟ್ಟಿದರು ಎಂದು ಕೇಳ್ತೀಯಲ್ಲ ಎಂದು ಹೇಳಿದರು. ಆದರೆ ಆತನು ಈ ಕೆಲಸ ಮಾಡಿದವಳನ್ನು ಕಾಣಬೇಕೆಂದು ಸುತ್ತಲೂ ನೋಡುತ್ತಾ ಇರಲಾಗಿ ಆ ಹೆಂಗಸು ತನಗಾದದ್ದನ್ನು ತಿಳ್ಕೊಂಡು ಅಂಜಿ ನಡುಗುತ್ತಾ ಬಂದು ಆತನಿಗೆ ಅಡ್ಡ ಬಿದ್ದು ಇದ್ದ ಸಂಗತಿನೆಲ್ಲ ಹೇಳಿಬಿಟ್ಟು. ಆಮೆನ್. ಸುತ್ತಲೂ ನೋಡುತ್ತಾ ಇರ್ಲು ಆಕೆ ಭಯಪಟ್ಟು, ಓ ಕ್ರಿಸ್ತನವನ್ನು ಇವತ್ತೇನು ಬಿಟ್ಟಂಗ್ ಕಾಣಲ್ಲ ಅಂತೇಳಿ ಏನ್ ಮಾಡಿದ್ಲು, ಓಡಿ ಬಂದ ಅಡ್ಡ ಬಿದ್ದಲು. ಆಗ ಏನ್ ಹೇಳಿದ್ಲು, ನಮ್ಮ 34 ಏನ್ ಹೇಳಿದ್ನೆ, ಸ್ವಾಮಿ ಮಗಳೇ ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತು, ಸಮಾಧಾನದಿಂದ ಹೋಗು, ನಿನ್ನನ್ನು ಕಾಡಿದ ರೋಗವು ಹೋಗಿ ನಿನಗೆ ಗುಣವಾಗಲಿ ಎಂದು ಹೇಳಿದನು. ಆಮೆನ್. ಆಮೆನ್. ನೋಡ್ರಿ, ಕಣ್ಣು ದೇವ್ರ ಕಣ್ಣದು ಬಿಡಲ್ಲ, ಸುಲಭಗೆ ಬಿಡಲ್ಲ. ಅಪರಾಧ ಮಾಡಿದ್ರೆ ಸಿಗೋ ತನಕ ಅಷ್ಟು ದೇವ್ರ ಕಣ್ಣು ಬಿಡಲ್ಲ. ಆಮೆನ್. ಸಮಸ್ಯೆ ಏನೋ ತಿಳ್ಕೊಂಡ, ಆಕೆ ಸಮಸ್ಯೆ ಏನು, ಯಾಕೆ ಮುಟ್ಟಿಲ್ಲ ಅಂತೆಲ್ಲ ಏನ್ ಮಾಡಿದೆ ಎನ್ಕ್ವೈರಿ ಮಾಡಿ. ಆಮೆನ್. ಆತನು ಪರಿಸಯರು ಯಾವಾಗ ನೀನು ಬೆಲ್ಜೆಬೂನ್ ಅಂದ್ರು, ಪರಿಸಯರ ಹತ್ರ ಬಂದನಿ. ಪರಿಸಯರು ಏನ್ ಹೇಳಿದ್ರು, ಬೆಲ್ಜೆಬೂನ್ ಅಂದ್ರು, ಅಂದ್ರೆ ದೆವ್ವಗಳ ಒಡೆಯ. ಕೇವಲ ದೇವರ ಕಣ್ಣು ಮೂಲಕ ಮಾತ್ರವೇ ಆತನವರ ಹೃದಯದ ಆಲೋಚನೆಗಳನ್ನು ತಿಳಿದಿದ್ದನು. ಹೇಳ್ಬಿಟ್ಟ, ನಾನು ಇಷ್ಟೆಲ್ಲ ದೇವ್ರ ವಾಕ್ಯ ಹೇಳ್ತಾ ಇದ್ದೀನಿ ನಿಮಗೆ, ನಾನು ಹೇಳಿದಂಥ ವಾಕ್ಯಗಳು ಯಾವೂ ಫೇಲ್ ಆಗಿಲ್ಲ, ಎಲ್ಲ ಯಶಸ್ವಿಯಾಗಿ ಪಾಸ್ ಆಗ್ತಿದ್ದಾವೆ. ಆದ್ರೆ ನನ್ನನ್ನು ನೀವು ದೆವ್ವದ ಒಡೆಯ, ಬೆಲ್ಜೆಬೂನು ಅಥವಾ ಸೈತಾನ ಅಂತ ಹೆಂಗ್ ಕರೀತೀರಿ? ಅಲ್ಲೆಲೂಯಾ. ನನ್ನ ಮಾತು ನಿಮ್ಮಲ್ಲಿ ನಾನು ಮಾತಾಡಿದ ಮಾತು ನಿಮಗೆ ಅರ್ಥವಾಗದಿರೋದಕ್ಕೆ ಕಾರಣ ಏನು? ನನ್ನ ಮಾತುಗಳು ನಿಮ್ಗೆ ಅರ್ಥವಾಗದಿರೋದಕ್ಕೆ ಕಾರಣ ಏನು? ಎಷ್ಟು ಹೇಳಿದ, ಓ ನೀವು ಸೈತಾನ ಮಕ್ಕಳು. ಅಲ್ಲೆಲೂಯಾ. ಆಮೆನ್. ಸ್ವಾಮಿ ಸೈಡ್ಗೆ ಇರ್ಲಿ, ಬಿಡಬಾರ್ದು, ಸೈಡ್ಗೆ ಇರ್ಲಿ, ಆದ್ರೆ ನಮ್ಮದ್ ನಾವು ನಡೆಸ್ಕೊಂಡು ಅಷ್ಟೇ. ಲೋಕ ಇದು. ಆದ್ರೆ ದೇವ್ರ ಮಕ್ಳು ಏನಂತಕಂತಾರೆ, ಲೋಕ ಮುಖ್ಯ ಅಲ್ಲ, ಯೇಸು ಮುಖ್ಯ. ಇದೇ ದೇವ್ರ ಮಕ್ಕಳಿಗೂ ನಮಗೂ ವ್ಯತ್ಯಾಸ. ಅಂದ್ರೆ ದೇವ್ರ ಮಕ್ಕಳಿಗೂ ದೇವರು ಚೈತನ್ಯ ಮಕ್ಕಳಿಗೂ ವ್ಯತ್ಯಾಸ. ಅಲ್ವಿಯಾ. ನಿರ್ಲಕ್ಷ್ಯವಾಗಿರ್ತಾರ, ಲಕ್ಷ್ಯ ಮಾಡಲ್ಲ ಕ್ರಿಸ್ತನ ಬಗ್ಗೆ. ಅಲ್ವಿಯಾ, ನಿರ್ಲಕ್ಷ್ಯವಾಗಿರ್ತಾರ. ಅಲ್ವಿಯಾ. ಆ ರೀತಿ ಇದ್ರೆ ಡೇಂಜರ್, ಅದು ಆಸಕ್ತಿ ಇರ್ಬೇಕು. ಅಲ್ವಿಯಾ. ನಮಗೆ ಕೈಲಾಗಲ್ಲಪ್ಪ ನಡ್ಕಲ್ಲಕ್ಕಂದ್ರೆ ಹೋಗ್ಬಿಡ್ಬೇಕು. ಎರಡು ಕಡೆ ಇರಬಾರ್ದು. ಉಗುರು ಬೆಚ್ಚಗಾದ್ರೆ ಇರು, ಇಲ್ದ್ರೆ ತಣ್ಣಗಾದ್ರೆ ಇರು. ಉಗುರು ಬೆಚ್ಚಗಿರಕ್ ಹೋಗ್ಬೇಡ, ಎರಡು ಬಸ್ನಾಗ ಕಾಲಿಡಕ್ ಹೋಗ್ಬೇಡ. ಅದನ್ನು ಬಿಡಬಾರ್ದು, ಇದನ್ನು ಬಿಡಬಾರ್ದು. ಅವ್ರಿಗೂ ಅನ್ಯಾಯ ಆಗ್ಬಾರ್ದು, ಇವ್ರಿಗೆ ಅನ್ಯಾಯ. ನೀನ್ ಅನ್ಯಾಯ ಆಗ್ತಿ, ಅವ್ರೇನು ಅನ್ಯಾಯ ಆಗಲ್ಲ. ಬಸ್ನವ್ರು ರೋಟಿ ಬೀಳ್ತಿ ನೀನು. ಎಂತ ತೀರ್ಮಾನ ನೋಡ್ರಿ. ಇಷ್ಟಿನ ಎಷ್ಟು ನಂಬಿದ್ವಿ, ಅದನ್ನು ಬಿಡಬಾರ್ದು, ಅದನ್ನು ಬಿಡಬಾರ್ದು. ಅವ್ರಿಗೂ ಮೆಚ್ಚುಗೆ ಆಗಿರ್ಬೇಕು, ಹೆಂಗೆ ಯೇಸು ಇಬ್ಬರು ಯಜಮಾನ್ರಿ ಮೆಚ್ಚುಗೆ ಆಗಿರಕ್ ಆಗಲ್ಲ. ಅಲ್ಲೆಲೂಯಾ. ಇಬ್ಬರಿಗೆ ಹೆಂಗ್ ಮೆಚ್ಚುಗೆ ಆಗಿರಕ್ಕಾಗತ್ತೆ? ಎರಡು ಬಸ್ಗೆ ಹೆಂಗ್ ಮೆಚ್ಚುಗೆ ಆಗಿರಕ್ಕಾಗತ್ತೆ ಹೇಳ್ರಿ? ಅವ್ರಿಗೆ ಹೇಳ್ಬೇಕು, ಇನ್ನೊಂದ್ ಸರಿ ಬರ್ತನಪ್ಪ ನಿನ್ನ ಬಸ್ಸಿಗೆ ಅಂತ ಹೇಳ್ಬೇಕು. ಅದಾದ್ರೆ ಹೇಳ್ಬೇಕು. ಇಲ್ಲ ಆ ಬಸ್ನಾಗ ಬರ್ತಾನೆ, ಈ ಬಸ್ನಾಗ ಬರ್ತಾನೆ. ಆ ಬಸ್ನಾಗ ಒಂದ್ ಕಾಲ, ಈ ಬಸ್ನಾಗ ಇಬ್ರು ಕಂಡಕ್ಟರ್ ದೂಕಿದ್ರಂದ್ರೆ ಚಪಾಟಿ. ರೀತಿ ಆಗ್ಬಾರ್ದು, ನಷ್ಟ ಆಗ್ಬಾರ್ದು. ಇಬ್ರಿಗೆ ನಾವು ಯಾವತ್ತು ಸೇವೆ ಮಾಡಕ್ ಆಗಲ್ಲ. ಒಂದು ತೀರ್ಮಾನ ಇರ್ಬೇಕು, ನನಗೆ ಆಗ್ತದ ಇಲ್ಲ ಅಷ್ಟೇ. ಕ್ರಿಸ್ತನ ಬಳಿ ನಡ್ಕನಕ್ ಆಗತ್ತಾ? ನಡ್ಕೊಳ್ರಿ ಸಂತೋಷವಾಗಿ.
ಆಗಲ್ಲ, ಬೇಡ. ಬೇಡ. ಅಲ್ಲೆಲ್ಲೂಯ್ಯ. ಆಮೆನ್. ಆ ರೀತಿ ಹೃದಯದ ಆಲೋಚನೆಗಳನ್ನು ಬಲ ಆತನ ನಮ್ಮನ್ನು ನೋಡ್ತಾನೆ. ಅಲ್ಲೆಲ್ಲೂಯ್ಯ. ಆಮೆನ್. ನಾವೇನು ಆಕ್ಟಿಂಗ್ ಮಾಡ್ತಾ ಇದೀವ ಅಥವಾ ನಿಜವಾಗಿ ನಂಬಿದೀವ? ದೇವ್ರು ನೋಡ್ತಾನೆ. ಒಂದ್ಸರಿ ಬಿರುಗಾಳಿ ತಂದು ಬಿಡ್ತಾನೆ, ಅವಾಗ ಚೆಕ್ಕಿಂಗ್ ಆಗಿಬಿಡ್ತದ. ಬಿರುಗಾಳಿ ಬಂದ್ರೆ ಎಲ್ಲ ಹಾರಿ ಹೋಗ್ಬಿಡ್ತದೆ. ಒಟ್ಟೆಲ್ಲ ಹಾರಿ ಹೋಗ್ತತೆ. ಗಾಳಿಗೆ ಈಗ ತೂರ್ತಿರಲ್ರಿ ಕಾಳು, ಕಾಳು ಯಾಕೆ ತೂರ್ತಿರಿ? ಜಟ್ ಹಾರೋಗ್ಲಿ ಅಂದ್ರೆ, ಜೊಟ್ಟು ಹಾರಿ ಹೋಗ್ಲಂತಾನೆ ತೂರ್ತಿರಿ. ಯಾಕೆ ಎಷ್ಟು ಹೊಟ್ಟೆ ಕಿಚ್ಚ ಜೊಟ್ಟಿನ ಬಗ್ಗೆ ನಿಮಗೆ? ರೈತನಿಗೆ ಯಾಕ್ರಿ ಅಷ್ಟು ಹೊಟ್ಟೆ ಕಿಚ್ಚ ಜೊಟ್ಟಿನ ಬಗ್ಗೆ? ರೇಟ್ ಆಗಲ್ಲ ಅಂತ ನಾವು ಜೊಟ್ಟು ಜೊಟ್ಟು ಅಲ್ಲ ಕಡಿತಿರ್ತಾನೆ ಜೊಟ್ಟಿನ ಮೇಲೆ. ಹಂಗೆ ದೇವ್ರು ಕೂಡ ಜೊಟ್ಟಿನ ಮೇಲೆ ಅಲ್ಲ ಕಡಿತಾನೆ. ಆಮೆನ್. ಫಲವತ್ತೊಂದು ಬಿರುಗಾಳಿ ಬರಂಗ್ ಮಾಡ್ಬಿಡ್ತಾನೆ. ಅಲ್ಲೆಲ್ಲೂಯ್ಯ. ಆಮೆನ್. ಇಲ್ಲಿ ಯಾರ್ಯಾರು ನಂಬಿದ ಅವ್ರನ್ನೆಲ್ಲ ಹಿಡ್ಕೊಂಡು ಜೈಲಿಗೆ ಹಾಕಂತ ಒಂದು ಬಿರುಗಾಳಿ ಬಂದ್ಬಿಡ್ತದ. ಅವಾಗ ಆಮೆನ್. ಅವಾಗ ಇದು ಒಟ್ಟು ತಪ್ಪಿಸ್ಕೊಂಡು ಬದುಕಿದನೆ ಪಡಜೀವ ಅಂತ ಎಲ್ಲಿ ಓಡಾಕ್ತದ ಗೊತ್ತಿಲ್ಲ. ಆದ್ರೆ ಗಟ್ಟಿ ಆದ್ರೆ ನಿಂತ್ಕಂತದ್ ಗಾಳಿಗೆ. ಏನ್ ಮಾಡ್ತೀಯಪ್ಪ ತಗೊಂಡ್ ಜೈಲಿಗೆ ಹಾಕಿ ಏನ್ ಮಾಡ್ತೀನಿ ನಿನ್ನ? ಜೈಲಿಗಾದ್ರೆ ಏನ್ ಮಾಡ್ತಿ? ಊಟ ಕೊಡ್ತಿಲ್ಲ, ರಾಗಿ ಮುದ್ದೆ, ಒಳ್ಳೆ ಊಟ. ಅದಕ್ಕೆ ಬದುಕಿಂದ ಪಡಜೀವ ಅಂತ ತಪ್ಪಿಸ್ಕೊಂಡು ಓಡಾಕಂತ ಆಗತ್ತಿಲ್ಲ. ಎಲ್ಲಿ ಕರ್ಕೊಂಡ್ರಪ್ಪ ಜೈಲಿಗೆ ನಡ್ರಿ. ಇದು ನಿಜವಾದಂತ ವಿಶ್ವಾಸಿ, ನಿಜವಾದಂತ ಯೇಸು ಸ್ವಾಮಿ ಮಗ ಹೇಳೋದು ಇದನ್ನೇ. ಎಲ್ಲಿ ಕರ್ಕೊಂಡ್ರಪ್ಪ ನನ್ನ? ಜೈಲಿಗೆಲ್ಲ. ಯಾವ ಜೈಲಿಗೆ? ಬಳ್ಳಾರಿ ಜೈಲಿಗೆ, ಬೆಂಗಳೂರು ಜೈಲಿಗೆ, ಎಲ್ಲಿ? ನಿಮ್ಮಿಷ್ಟ. ಎದ್ರಲ್ಲ ಅವ್ರು, ದೇವ್ರ ಮಕ್ಳು ಎದ್ರಲ್ಲ. ಎಂತ ಪರಿಸ್ಥಿತಿ ಬಂದ್ರೆ ಎದ್ರಲ್ಲ. ಆದ್ರೆ ಜೊಟ್ಟು ಮಾತ್ರ ಆ ಸಮಯದಾಗೆ ತಪ್ಸ್ಕೊಂಡ್ಬಿಡ್ತದೆ, ಹಾರಿ ಹೋಗ್ಬಿಡ್ತತೆ. ಬಿರುಗಾಳಿ ಬಂತಂದ್ರೆ ಜೊಟ್ಟು ಎಲ್ಲಿರ್ತದೆ? ಹಾರಿ ಹೋಗ್ಬಿಡ್ತದೆ. ಅದಕ್ಕಾಗಿ ಈಗ ಹಾರಿ ಹೋಗ್ಲಿಲ್ಲ ಅಂದ್ರೆ ಅವಾಗ ಹಾರಿ ಹೋಗಕ್ಕೆ ದೇವ್ರು ಏನ್ ಮಾಡ್ತಾನೆ? ಬಿರುಗಾಳಿ ಎಪ್ಪಿಸ್ಬಿಡ್ತಾನೆ. ಬಿರುಗಾಳಿ ಅಂದ್ರೆ ಜನನೇ ಎದ್ಬಿಡ್ತಾರೆ ನಮ್ಮ ವಿರುದ್ಧವಾಗಿ. ಏಸು ನಂಬಿ ರೆಕಾರ್ಡ್ರಿ ಹೊಡೆ ಹಾಕ್ರಿ ಜೈಲಿಗೆ ಹಾಕಿ. ಆಯ್ತು. ಸರ್ ಬರ್ರಿ, ಇಲ್ಲಿ ಇದಾರೆ ನಮ್ಮೂರಾಗ ಅದ, ಬರ್ರಿ ಹಿಡ್ಕೊಡ್ತೀನಿ, ಬರ್ರಿ ಅನೌನ್ಸ್ ಮಾಡ್ಬಿಡ್ತಾರೆ. ಅಲ್ಲಿ ಪೇಪರ್ಗೆಲ್ಲ ಬಂದ್ಬಿಡುತ್ತೆ, ಟಿವಿಗೆಲ್ಲ ಬಂದ್ಬಿಡುತ್ತೆ. ಎಲ್ಲೆಲ್ಲಿ ಏಸು ನಂಬಿದ್ರೆ ಅವ್ರನ್ನೆಲ್ಲ ಮಾಹಿತಿ ಕೊಡ್ರಿ. ನಿಮ್ಮೂರಾಗ ಸಬ್ ಇನ್ಸ್ಪೆಕ್ಟರ್ಗೆ ಒಂದು ಮಾಹಿತಿ ಕೊಟ್ರೆ ಪೊಲೀಸ್ ಸ್ಟೇಷನ್ಗೆ ಅವ್ರು ಬಂದು ಹಿಡ್ಕೊಂಡು ಹೋಗ್ತಾರೆ. ಮುಗಿದೋಯ್ತು. ಆ ಸುದ್ದಿ ಕೇಳ್ತಿದಂಗೆ ಎಲ್ಲ ಬೇದಿ ವಾಂತಿ ಎಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ ಜೊಟ್ಟಿಗೆ. ಆದ್ರೆ ಇದಕ್ಕೇನು ಏನಾಗಲ್ಲ. ಅದಕ್ಕೆ ಗಟ್ಟಿ ಕಾಳಿಗೆ ಏನಾಗಲ್ಲ. ಇನ್ನು ಖುಷಿ ಪಡ್ತದ. ಜಟ್ಟೆಲ್ಲ ಹೋಯ್ತು ಆರಾಮಾಗಿ. ಈ ಗಟ್ಟಿನ ಒಂದ್ 2 ಇಡ್ತಾರ ಜೈಲಾಗೆ, ಮತ್ತೆ ಬಿಡುಗಡೆ ಮಾಡ ಅಷ್ಟೇ. ಅಲ್ಲೆಲ್ಲೂಯ್ಯ. ಈ ರೀತಿ ಬಿರುಗಾಳಿ ಬರ್ತದ ಒಂದ್ಸಾರಿ. ಬಿರುಗಾಳಿ ಬಂದಾಗ ನೀವು ನಿಂತ್ರಪ್ಪ ಅಂದ್ರೆ ನೀವು ಗಟ್ಟಿ ಕಾಳು. ನೋಡ್ರಿ ಏನೇನು ಮಾಡ್ತೀರಂತ. ಅಲ್ಲೆಲ್ಲೂಯ್ಯ. ದೇವರ ಕಣ್ಣಂತ ಎಲ್ಲ ನೋಡ್ತಾ ಇದೆ. ಅಲ್ಲೆಲ್ಲೂಯ್ಯ. ಅವಾಗ ಪ್ರಶಾಂತ್ ಎಲ್ಲಿ ಹೋಗ್ತಾನೋ ಗೊತ್ತಿಲ್ಲ, ನೋಡುತ್ತಲೇ ಇರುವುದು ಅಂತಾನೇನೋ ಗೊತ್ತಿಲ್ಲ. ಪೊಲೀಸರೇ ನೀನು ಎಷ್ಟು ಹೋಗಿ ಹೋಗಿ ಆಗಿದ್ದಂತಲ್ಲ ಅಲ್ಲಿ ಎಲ್ಲ ಪಕ್ಕದಾಗ ಹೇಳ್ತಾರೆ. ಇಲ್ಲ ಅಲ್ಲೆಲ್ಲೂಯ್ಯ. ಹಂಗ ಆಗ್ಬಾರ್ದು. ಅಲ್ಲೆಲ್ಲೂಯ್ಯ. ಧೈರ್ಯ ನಿಲ್ಬೇಕು. ಬರ್ತ ನಡಿ ಅನ್ಬೇಕು. ಅಲ್ಲೆಲ್ಲೂಯ್ಯ. ಮಾತು ಬರ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಎಲ್ಲಿ ಕರ್ಕೊಂಡು ಹೋಗ್ತಾರೆ? ಅಲ್ಲಿಗೆ ಬರ್ತೀನಿ. ಹಿಡ್ಕೊಂಡು ಹೋಗ್ತಾರೆ ಆರಾಮಾಗ. ಅಲ್ಲೆಲ್ಲೂಯ್ಯ. ಇಲ್ಲಿ ಸಂಬಳನೂ ಬರ್ತಿರ್ತತೆ, ಅಲ್ಲಿ ಊಟನೂ ಸಿಗ್ತಿರ್ತತೆ. ಎರಡು ಸಂಬಳನೂ ಸಿಗ್ತಾ ಇರ್ತತಿ, ಇಲ್ಲಿ ಅಲ್ಲಿ ಊಟನೂ ಸಿಗ್ತಿರ್ತದೆ. ಈ ರೀತಿ ಅದ್ಭುತವಾಗಿ ಆಲೋಚನೆ ಮಾಡ್ತತೆ ದೇವ್ರ ಮಗ. ಆದ್ರೆ ಸೈತನ ಮಕ್ಕಳ ಧೈರ್ಯ ಇರಲ್ಲ, ಓಡಾಗ್ಬಿಡ್ತಾರ. ನಮ್ಮೆಲ್ಲರಲ್ಲಿ ಯಾರು ದೊಡ್ಡವರು ಅಂತ ಜಗಳ ಹುಟ್ಟಿತು ಶಿಷ್ಯರೊಳಗೆ. ನಮ್ಮೆಲ್ಲರಲ್ಲಿ 12 ಜನ ಶಿಷ್ಯರಿದ್ರು. ನಾನ್ ದೊಡ್ಡವನು ಅಂತ ಅವ್ರೊಳಗೆ ಜಗಳ ಸ್ಟಾರ್ಟ್ ಆಯ್ತು. ಯೇಸು ಹೇಳ್ದ, ಜಗಳ ಸ್ಟಾರ್ಟ್ ಆಯ್ತು, ಹುಷಾರಾಗಿರಿ. ಅಲ್ಲೆಲ್ಲೂಯ್ಯ. ಅದು ಕೇವಲ ದೇವರ ಕಣ್ಣು ಮೂಲಕ ಮಾತ್ರ ಅವ್ರ ಹೃದಯದ ಆಲೋಚನೆ ತಿಳ್ಕೊಂಡ. ಅಲ್ಲೆಲ್ಲೂಯ್ಯ. ಬೆಸ್ಸದ ಕೊಳ, ಆ ಕೊಳದ ಬಳಿ ಎಷ್ಟು ದಿನ ಯಾರು? ಯೋಹನ ಸುವಾರ್ತೆ
5ನೇ ಅಧ್ಯಾಯ ಲೆಲ್ವಿಯಾ 5ನೇ ವಚನ. 5ನೇ ಅಧ್ಯಾಯ 5ನೇ ವಚನ. ಯೋಹಾನ. 38 ವರ್ಷದಿಂದ ರೋಗಿಯಾಗಿದ್ದ ಒಬ್ಬ ಮನುಷ್ಯನಿದ್ದನು. ಅವನು ಬಿದ್ದಿರುವುದನ್ನು ಯೇಸು ಕಂಡು ಅವನಿಗೆ, ಹೀಗಾಗಿ ಬಹುಕಾಲವಾಗಿದೆ ಎಂದು ತಿಳಿದು, ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟೋ ಎಂದು ಅವನನ್ನು ನೋಡ್ತೇವೆ. ದೇವ್ರು ನೋಡ್ದ, ತನ್ನ ದಿವ್ಯ ದೃಷ್ಟಿಯಿಂದ ದೇವ್ರೇನ್ ಮಾಡ್ದ, ನೋಡ್ದ. ನೋಡ್ರಿ ಎಂತ ಪರಿಸ್ಥಿತಿ ರೀ. 38 ವರ್ಷಗಳಿಂದ, 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 5 ವರ್ಷ ಅಲ್ಲ, 10 ವರ್ಷ ಅಲ್ಲ, 5 ವರ್ಷ ಅಲ್ಲ, 10 ವರ್ಷ ಅಲ್ಲ, 20 ವರ್ಷ ಅಲ್ಲ, 30 ವರ್ಷ ಅಲ್ಲ, 38 ವರ್ಷ ರೋಗಿಯಾಗಿ ಬಿದ್ದಿರ್ತಕ್ಕಂಥ ವ್ಯಕ್ತಿ ಅವನು. ಯೇಸು ಸ್ವಾಮಿ ಹುಡುಕ್ಯಂದ್ ಬಂದ ಅವನಿಗೆ. ಎಲ್ಲಿದ ಇವನು, ಎಲ್ಲಿ ಹೊಡೆಗ ನೀವು ಆಮೆನ್. ಹುಡುಕ್ಯಂದ್ ಬಂದ. 38 ವರ್ಷದಿಂದ ರೋಗಿ ಆಗ್ಯಾನ ಅಂತ ತಿಳ್ಕೊಂಡು, ಬಹಳ ಕಾಲ ಆಗಿದೆ ಇವನಿಗೆ ಅಂತ ತಿಳ್ಕೊಂಡು, ಸ್ವಸ್ಥ ಆಗ್ಲಿಕ್ಕೆ ನಿನಗೆ ಮನಸ್ಸುಂಟೇನ ಅಂತ ಕೇಳ್ದ. ಆಮೆನ್. ಮತ್ತೆ ಅಲ್ಲಿ ಇವನೊಬ್ಬರ ರೋಗಿ ಅಲ್ಲ, ಈ ತರ ಪಾರ್ಶ್ವದಿಂದ ಬಿದ್ದುಕೊಂಡಿರೋನು ಇವನೊಬ್ಬನೇ ಅಲ್ಲ, 100 ಜನ ಅದರಲ್ಲಿ. ಆದ್ರೆ ಯೇಸು ಸ್ವಾಮಿ ಅವನ ಹತ್ರನೇ ಹೋಗಿ, ನಿನಗೆ ಸ್ವಸ್ಥ ಆಗ್ಲಿಕ್ಕೆ ಮನಸ್ಸಿದೆಯಾ ಲೆಲ್ವಿಯಾ ಆಮೆನ್ ಹೇಳ್ತಾನೆ. ಹೇಳ್ತಾನೆ. ಅವನ ಹತ್ರನೇ ಯಾಕೋದ? ಯಾರು ಹೇಳ್ತೀರಿ? ಅವ್ರ ಹತ್ರನೇ ಯಾಕೋದನ್ರಿ? 38 ವರ್ಷ ಆಗಿದ್ದಕ್ಕೆ ಅವನ ಹತ್ರ ಹೋದ. ಏನ್ ಆನ್ಸರ್ ರೀ? ಇವ್ರ ತಲೆ ಎಷ್ಟು ಕೋಟಿ ಕೇಳ್ತಾರ ಗೊತ್ತಿಲ್ಲ. ದೇವ್ರ ಮಗ ರೀ ಅವನು, ಆತನ ಬೀಜ, ಆತನ ಕುರಿ ಅದು. ಆಮೆನ್. ಏನ್ ಹೇಳ್ದ? ನನ್ನ ಕುರಿಗಳನ್ನ ನಾನು ಹುಡುಕೋದಕ್ಕಾಗಿ ಬಂದೀನಿ, ಮತ್ತೆ ಹುಡುಕ್ಬೇಕಲ್ಲ ಎಲ್ಲೆಲ್ಲದವ ಅಂತ, ಎಲ್ಲೆಲ್ಲಿ ಬಿದ್ಕಂದವಂತ. ಆಮೆನ್. 38 ವರ್ಷ ಆಗೈತೆ ಅದಕ್ಕೆ ಅಲ್ಲ, ತಪ್ಪಾದ ಆನ್ಸರ್ ಅದು. ತನ್ನ ಮಕ್ಕಳು ಹುಡುಕೋದಕ್ಕೆ ಬಂದಾನೆ. ಆಮೆನ್. ತನ್ನ ಜನರನ್ನ ಅವ್ರ ಪಾಪಗಳಿಂದ ಬಿಡಿಸೋದಕ್ಕೆ ಬಂದಾನೆ. ತನ್ನ ಜನ ಎಲ್ಲ ಇದಾರೆ ಅಂತ ಹುಡುಕ್ಬೇಕಲ್ಲ, ಮತ್ತೀಗ ಹುಡುಕ್ಬೇಕ ಬೇಡ? ಹುಡುಕ್ಬೇಕು. ನಿಮ್ಮನ್ನು ಹುಡುಕಿದ ಬಂದಿರಿ ನೀವು. ಅಲ್ಲೆಲ್ಲೂ ಜಗತ್ತೇ ನೀವು ಒಬ್ಬರೇ ಇದ್ರೆ, ಜಗತ್ತೇ ನೀವು ಅಷ್ಟೇ ಜನ ಇದ್ರೇನ್ರಿ? ಇಲ್ಲ, ಎಲ್ಲ ಊರ್ ಖಾಲಿ ಆಗೈತಾ? ನೀವು ಬಂದ್ ಕೂಡಲೇ ಬಹಳ ಜನ ಇದಾರೆ. ಬಹಳ ಜನ ಆದ್ರೂ ನಿಮ್ಮ ಹತ್ರ ಬಂದ ಯೇಸು ಸ್ವಾಮಿ. ಯಾಕೆ? ಆತನ ಬೀಜ, ಆತನ ಕುರಿಗಳು ನೀವು, ಆತನ ಮಗ, ಆತನ ಮಕ್ಕಳು ನೀವು, ಆತನ ಮಕ್ಕಳು ಅಂದ. 38 ವರ್ಷದಿಂದ ರೋಗಿ ಆಗಿದ್ದು ಇಂಪಾರ್ಟೆಂಟ್ ಅಲ್ಲ, ಆತನ ಕುರಿ ಅದು. ಕುರಿ. ಕುರಿ, ನೀನು ಸ್ವಸ್ಥ ಆಗಲಿಕ್ಕೆ ಮನಸ್ಸುಂಟ ಏನದ ಎಂದು ಅವನನ್ನು ಕೇಳಿದ್ದಕ್ಕೆ ಆ ರೋಗಿಯು, ಸ್ವಾಮಿ, ನೀರು ಉಕ್ಕುವಾಗ ನನ್ನ ಕೊಳದೊಳಗೆ ಇಳಿಸುವವರು ಒಬ್ಬರೂ ಇಲ್ಲ, ನಾನು ಬರೋದ್ರೊಳಗೆ ನನಗಿಂತ ಮುಂದವಾಗಿ ಮತ್ತೊಬ್ಬನು ಇಳಿಯುತ್ತಾನೆ ಅಂದನು. ಸಾಕು. ಆಮೆನ್. ಅಲ್ಲಿ ಯಾಕಿದ್ದ ಅಂತಂದ್ರೆ, ಅವೊಂದು ಕೊಳ, ಒಂದು ತೊಟ್ಟಿ, ಅದು ವರ್ಷಕ್ಕೊಂದ್ಸರಿ ಉಕ್ತಾ ಇತ್ತು. ಆ ಉಕ್ಕಂತ ಸಮಯದಲ್ಲಿ ಯಾವ ರೋಗಿ ಬಿದ್ರು ಸ್ವಸ್ಥತೆಯಾಗಿ ಹೊರಗಡೆ ಬರ್ತಾನೆ. ಆ ಸಮಯ ನನಗೂ ಬರ್ಬೋದು ಅಂತೇಳಿ 38 ವರ್ಷದಿಂದ ಕಾಯ್ತಾ, ಪಕ್ಷಿ ಹಂಗೆ ಕಾಯ್ತಾ ಇದ್ದಾನೆ. ಯಾರು ಸಹಾಯಕರಿಲ್ಲ ಅವನಿಗೆ. ನಿಸ್ಸಹಾಯಕನಾಗಿ ಯೇಸು ಸ್ವಾಮಿ ಮುಂದೆನೇ ಹೇಳ್ತದಾನೆ, ನನಗೆ ನೀರು ಉಕ್ಕುವಾಗ ಅದರಲ್ಲಿ ತೆಗೆದುಕೊಂಡು ಹಾಕೋರು ಒಬ್ಬರು ಇಲ್ಲ, ನನಗೆ ಹೆಲ್ಪರ್ ಯಾರಿಲ್ಲ, ಹೆಲ್ಪ್ ಮಾಡಕ್ಕೆ ಯಾರಿಲ್ಲ. ಅಣ್ಣ, ತಮ್ಮ, ಅಕ್ಕ, ತಂಗಿ, ಹೆಂಡತಿ ಎಲ್ಲರೂ ಬಿಟ್ಟು ಹೋದ್ರು. ನಾನೇನ್ ಮಾಡ ಸ್ವಾಮಿ? ನನ್ನ ಪರಿಸ್ಥಿತಿ ಹಿಂಗೆ, ಅಧ್ವಾನದ ಪರಿಸ್ಥಿತಿ ನಂದು. ಸದ್ಯ ಅವನ ಪರಿಸ್ಥಿತಿ ನಮಗೆ ಯಾರಿಗೂ ಬಂದಿಲ್ಲ. ಸಂತೋಷಪಡ್ರಿ. ಸತ್ಯವೇದದಲ್ಲಿ ಇರ್ತಕ್ಕಂಥ ಒಂದೊಂದು ರೋಗಿಗಳು, ಒಂದೊಂದು ವ್ಯಕ್ತಿಗಳ ಸಮಸ್ಯೆಗಳು ಇನ್ನೂ ನಮಗೆ ಯಾರಿಗೂ ಬಂದಿಲ್ಲ. ಅದೇ ಸಣ್ಣ ಪುಟ್ಟ ವಿಷಯಗಳನ್ನ ನಮಗೆ ದೊಡ್ಡದು ಮಾಡ್ಕೊಂಡು, ಈ ಕುಳ್ಳ ಕೆರೆದ ಗಾಯ ಮಾಡ್ಕೊಂತಾರ ಹಂಗ. ನಾವು ಸಣ್ಣ ವಿಷಯ ಇರ್ತದೆ, ದೊಡ್ಡದು ಮಾಡ್ಕೊಂಡು ಅದೇ ನಮಗೆ ದೊಡ್ಡದು. ಹಂಗಾತು ಹಿಂಗಾತು. ನೋಡ್ರಿ, ಇಂಥವ್ರಿಗೆಲ್ಲ ಏನು ಉತ್ತರ ಹೇಳ್ರಿ? 38 ವರ್ಷಗಳಿಂದ ಅವನು ಎಲ್ಲಿ ಯಾರನ್ನ ಎಷ್ಟುಕೊಂಡ್ರೆ ಎದ್ದೋಗಿ ಅದು ಇದು ಮಾಡಕ್ಕೆ ಶಕ್ತಿ ಇಲ್ಲ ಅವನಿಗೆ. ಜೀವನದಾಗ ಅರ್ಧ ವಯಸ್ಸು ಅಲ್ಲೇ ಕಳ್ದ. ಅದು ಯಾವ ರೀತಿ ಪರಿಸ್ಥಿತಿ ಇತ್ತು, ಏನು ಗಡ್ಡ ಮೀಸಿ ಅದೆಲ್ಲ ಬಟ್ಟೆ ಒಗೆಯವ್ರು ಯಾರು ಅವನಿಗೆ? ಅವನಿಗೆ ಸ್ನಾನ ಮಾಡ್ಸವ್ರು ಯಾರು?
ಒಂದು ಎರಡು ಅದೆಲ್ಲ ಎಲ್ಲಿ ಪಜಿತಿ ಏನಾತಂತ ವಿಚಾರ ಮಾಡ್ರಿ, ಸ್ವಲ್ಪ ಗಂಭೀರವಾಗಿ ವಿಚಾರ ಮಾಡ್ರಿ ಇವನ್ ಬಗ್ಗೆ. ಆಮೆನ್. ಯೇಸು ಸ್ವಾಮಿ ಪಾಪ ಇವನು ಭೇಟಿಯಾಗಿ ಅವ್ರಿಗೆ ಯೇಸು ಸ್ವಾಮಿ ನಿದ್ದೆನೆ ಆಗ್ತಿಲ್ಲ. ಆಮೆನ್. ಆಮೆನ್. ಓಡ್ ಬಂದ, ಯಾರನ್ನು ಮಾತಾಡ್ಸಲಿಲ್ಲ, ಕರೆಕ್ಟ್ ಆಗಿ ಅವನ ಹತ್ರ ಬಂದ. ಏಯ್ ಅಜ್ಜ, ಏನು ಸ್ವಸ್ಥತೆ ಆಗ್ಲಿಕ್ಕೆ ಮನ್ಸೈತೆ ನಿನಗೆ? ಹ್ಞೂ ಅನ್ಲಿಲ್ಲ. ಸ್ವಾಮಿ ನನಗೆ ಯಾರು ಸಹಾಯಕ ಇಲ್ಲ. ಆ ನೀರು ಉಕ್ಕಬೇಕಾದ್ರೆ ನಾನು ಅದ್ರಲ್ಲಿ ತಗೊಂಡಾಗ ಹಾಕರು, ಯಾರು ಇಲ್ಲ. ಎತ್ಕೊಂಡೋಗಿ ಹಾಕರು ಯಾರು ಇಲ್ಲ. ಅದಕ್ಕೆ ಯೇಸು ಸ್ವಾಮಿ ಬಹಳ ಕಷ್ಟ ಐತಿ ಇವನಿಗೆ ಅಂತ ಹೇಳಿ ತಿಳಿದು ಏನ್ ಮಾಡ್ದ, ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಿನ್ನ ನಡೆ. ಹಾಸಿಗೆ ಹತ್ಕೊಂಡ್ ನಡೆ ಎಂದನು. ಆ ಕ್ಷಣವೇ ಆ ಮನುಷ್ಯನು ಸ್ವಸ್ಥನಾಗಿ ತನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆದನು. ಅಲ್ಲೆಲುಯ್ಯ. ಆಮೆನ್. ಆಮೆನ್. ಕ್ಷಣನೇ ಎದ್ದು ಹಾಸಿಗೆ ಹೊತ್ಕೊಂಡು ಏನ್ ಮಾಡ್ದ, ನಡೆದ. ಅದ್ಭುತವಾದದ್ದು ನೋಡ್ರಿ. ದೇವ್ರು ನಿಮ್ಮ ಹತ್ರ ಇವನ ಹತ್ರ ಬಂದಾಗ ನಿಮ್ಮ ಹತ್ರ ನಮ್ಮ ಹತ್ರ ಬಂದಾನೆ. ಆಮೆನ್. ಆಮೆನ್. ಯಾಕೆ ನಾವು ಒಬ್ಬರೇ ಇದ್ವಿ ಅಂತಲ್ಲ, ಅವ್ರು ಹೋಗಿ ಒಬ್ಬರೇ ಇದ್ನಂತಲ್ಲ. ಅನೇಕ ಜನರಿಗೆ ಒಂದ್ ಏನಾರ ಸ್ವಸ್ಥತೆ ಆಗ್ತತೆ ಏನಾದ್ರು ಆಗ್ತತಪ್ಪ ಅಂದ್ರೆ ಎಷ್ಟು ಜನ ಇರ್ತಾರೆ ರೋಗಿಗಳಲ್ಲಿ? ಭಯಂಕರ ಜನ ಭಯಂಕರ ಜನ ಇರ್ತಾರೆ, ಹೂ ಹಚ್ಚಿರ್ತಾರೆ. ಕ್ಯೂ ಹಚ್ಚಿರ್ತಾರೆ. ಅಂತದ್ರಲ್ಲಿ ದೇವರು ಬಂದು ಯೇಸು ಸ್ವಾಮಿ ಬಂದು ಅವನೊಬ್ಬನ್ನೇ ಸ್ವಸ್ಥ ಮಾಡಿ ಇನ್ಯಾರ ತಂಟೆನೂ ಹೋಗ್ಲಿಲ್ಲ, ಹೋಗೇ ಬಿಟ್ಟ. ಆಮೆನ್. ಆಮೆನ್. ಯಾಕಂದ್ರೆ ಅವರೆಲ್ಲ ದೇವ್ರ ಮಕ್ಕಳು ಅಲ್ಲ, ಅಲ್ಲ. ರೈತನ ಮಕ್ಕಳ ಬಗ್ಗೆ ಆತನಿಗೆ ಕಾಳಜಿ ಇಲ್ಲ. ಇಲ್ಲ. ಆಮೆನ್. ರೈತನಿಗೆ ಹುಲ್ಲಿನ ಬಗ್ಗೆ ಕಾಳಜಿ ಇರ್ತದ, ಅದ್ರ ಬೆಳೆ ಬಗ್ಗೆ ಕಾಳಜಿ ಇರ್ತದೆ. ಬೆಳೆ ಬಗ್ಗೆ ಅದನ್ನು ಸ್ವಲ್ಪ ಆಶೀರ್ವಾದ ಮಾಡ್ಬೇಕಾಯ್ತು ಬಿಡ್ರಿ. ದೇಶ ಮಾಡಿದ್ದು ಅನ್ಯಾಯ ಅದು. ನಾನು ಒಪ್ಪಲ್ಲ ಅನ್ನೋರು ಇರ್ತಾರೆ, ಅದ್ರ ಕಳೆನೂ ಆಶೀರ್ವಾದ ಮಾಡ್ಬೇಕಂತ ರೈತ ಇಲ್ಲ. ಅದನ್ನು ಬೆಳೆ ತಗೊಂಡಾಗ ಎಲ್ಲಿ ಇಟ್ಕೊಂಡ ಅಲ್ಲಿ ಇಟ್ಕೋಬೇಕಾಯ್ತಿದ್ದನು ಅನ್ನೋರು ಉಟಿ ಅಂತಾರೆ. ಉಟ್ಕೋಬಹುದು ಮುಂದೆ. ಅದಕ್ಕೆ ಕಾಂಗ್ರೆಸ್ ಗಿಡಕ್ಕೆ ಕನ್ಯಾ ಮಾಡ್ಬೇಕು, ಮನೆಗೆ ಇಟ್ಟು ಅದನ್ನು ಕಾಳು ತಗೊಂಡ ಮನೆಗೆ ಇಟ್ಕೊಂಡ್, ಜೋಳದ ಕಾಳು ತಗೊಂಡು ಮನೆಗೆ ಇಟ್ಕೊಂಡ, ಶೇಂಗಾ ಬೀಜ ಶೇಂಗಾ ಕಾಳು ತಗೊಂಡು ಮನೆಗೆ ಇಟ್ಕೊಂಡ. ಅದ್ರ ಹುಲ್ಲು ಎಷ್ಟು ಅನ್ಯಾಯ. ರೈತನ ನಾನು ಒಪ್ಪಲ್ ಬಿಡ್ರಿ, ಸರಿಲ್ಲ, ನಡತೆ ಸರಿಲ್ಲ ಅಂತಾರ. ಬಿಸಿಲು ಮಾಡಿದ್ ಕರೆಕ್ಟ್ ಅಲ್ಲಿ ಕರೆಕ್ಟ್ ಇದೆ. ಕರೆಕ್ಟ್. ಅಲ್ಲೆಲುಯ್ಯ. ಆಮೆನ್. ಬೆಳೆ ಕೊಯ್ಕಂದ ಕಳೆನ್ ಬಿಟ್ಟು ಹೋದ ಆಮೆನ್. ಅಷ್ಟೇ. ಅಲ್ಲೆಲುಯ್ಯ. ಆಮೆನ್. 38 ವರ್ಷದಿಂದ ರೋಗಿ ಆಗಿತ್ತು. ಅಲ್ಲೆಲುಯ್ಯ. ಆಮೆನ್. ಇದೊಂದು ಆದರಣೆ ನಿಮಗೆ ಸಿಕ್ತಾ? ದೇವರು ನನ್ನನ್ನು ಕೂಡ ನೋಡೋನಾಗಿದ್ದಾನೆ, ಆಮೆನ್. ಆಮೆನ್. ನನ್ನ ಬಗ್ಗೆ ಕೂಡ ಗಮನಿಸುವನಾಗಿದ್ದಾನೆ. ಆಮೆನ್. ನನ್ನ ಚಿಂತೆ ಕಷ್ಟಗಳು ಆತನಿಗೆ ಮರೆಯಾಗಿಲ್ಲ. ಆಮೆನ್. ಇವನು ಎಸ್ ಸ್ವಾಮಿ ಆತ ಕರ್ದನ ಇಲ್ಲ. ಸ್ವಾಮಿ 38 ವರ್ಷದಿಂದ ಇಲ್ಲೇ ಬಿದ್ದಾನೆ ಸ್ವಾಮಿ. ಎಲ್ಲಿದೆಯಪ್ಪ, ಬಾರಪ್ಪ. ಹೌದು, ಕರಿತಾ ಇದ್ದ, ಪ್ರಾರ್ಥನೆ ಮಾಡ್ತಾ ಇದ್ದ. ಆಮೆನ್. ಯಾರಿಲ್ಲ ಸ್ವಾಮಿ, 38 ವರ್ಷ ಆತಿಲಿ, ಇವತ್ತಾದ್ರೂ ಬಾ ಸ್ವಾಮಿ. 38 ವರ್ಷದಿಂದ ನಾನು ಪ್ರಾರ್ಥನೆ ಮಾಡ್ತಾ ಇದೀನಿ. ಆ ಪ್ರಾರ್ಥನೆಗೆ ಉತ್ತರವಾಗಿ ಯೇಸು ಸ್ವಾಮಿ ಬಂದು ಏನ್ ಮಾಡ್ದ, ಅವನಿಗೆ ಸ್ವಸ್ಥತೆ ಮಾಡಿದನು. ಎದ್ದು ನಡೆ. ನಡೆ, ಎದ್ದ. ನಿನ್ನ ಹಾಸಿಗೆ ತೆಗೆದುಕೊಂಡು ನಡೆ. ನಿನ್ನ ಆಸೆ ಏನೈತಲ್ಲ ಅದನ್ನ ಬತ್ಕೊಂಡ್ ನಡಿ. ಅಲ್ಲೆಲುಯ್ಯ. ಆಮೆನ್. ಪಾರ್ಶ್ವ ರೋಗಿ ಬಂದ ಪಾರ್ಶ್ವಾಯಿಗೆ ಒಂದು ಕಪ್ಪಲ್ಲ, ಒಂದು ಸಣ್ಣ ಸೂಜಿ ಹಿಡಿಯಕ್ಕೂ ಶಕ್ತಿ ಇರಲ್ಲ ಅವರಿಗೆ. ಅಲ್ಲೆಲುಯ್ಯ. ಆಮೆನ್. ತನ್ನ ಹಾಸಿಗೆನೇ ತಗೊಂಡು ಎಲ್ಲಿ ಮಾಡಿದ ನೋಡು. ಎಲೆ ಮೇಲೆ ಹೊತ್ಕೊಂಡು ಹೊಂಟ. ಜಾತ್ರೆಗೆ ಬಂದವನ ಹಂಗ ಹೊಂಟ್ಬಿಟ್ಟ. ಜಾತ್ರೆ ಬಂದ ಮನೆಗೆ ಹೋಗ್ತಾರಲ್ಲ ಗಂಟು ಮಟ್ಟ ಕಡಿಗೆಂದು. ಎಷ್ಟು ಆಶ್ಚರ್ಯ, ಎಷ್ಟು ಖುಷಿಯಾಗಿರ್ಬೇಕು ಅವನಿಗೆ. ಆಮೆನ್. ಅದಕ್ಕೆ ನಮ್ಮ ಪ್ರಾರ್ಥನೆಗಳು ಕೂಡ ಮರೆಯಾಗಿರಲ್ಲ, ನಾವು ಪ್ರಾರ್ಥನೆ ಮಾಡ್ಬೇಕು. ಆಮೆನ್. ಆಮೆನ್. ದೇವ್ರು ನಮ್ಮನ್ನ ಒಂದ್ ದಿವಸ ನೆನಪು ಮಾಡ್ಕೊಂತ. ಆಮೆನ್. ಈ ರೋಗಿ ನೆನಪು ಮಾಡ್ಕೊಂಡಂಗ ಒಂದ್ ದಿವಸ ನಮ್ಮನ್ನು ನೆನಪು ಮಾಡು. ಸ್ವಾಮಿ, ಅಯ್ಯೋ ಏನ್ರಿ ನೀವು 38 ವರ್ಷ ನಮ್ಮನ್ನ ಹಂಗೆ ಕೈ ಬಿಟ್ಬಿಟ್ರೆ ನಮ್ ಗತಿ ಏನ್ರಿ? ಎಷ್ಟು ವರ್ಷ ಏನಾಗಲಿ ಗತಿ ಅಲ್ಲ, ಇಂಪಾರ್ಟೆಂಟ್ ಅಲ್ಲ. ಆತನ ಬಂದು ಭೇಟಿ ಆಗೋದೇ ಮುಖ್ಯ. ಆಮೆನ್. ಆಮೆನ್. 38 ವರ್ಷ ಆಗಲಿ, 40 ವರ್ಷ ಆಗಲಿ, 50 ವರ್ಷ ಆಗಿ 50 ವರ್ಷ ಆಗಲಿ, ಅವನು ಬಂದು ಭೇಟಿ ಆಗದೆ ಸಾಕಪ್ಪ ಅನ್ಬೇಕು. ಆಮೆನ್. ಅಯ್ಯೋ, ಮುಗಿತ್ ಕತೆ. ಮುಗಿತ್ ಕತೆ. 38 ವರ್ಷ ಅಂದ್ರೆ ನನಗೆ ಅಲ್ಲಿ ಹೋಗಲೇನೆ ಅಲ್ಲಿ 40 ವರ್ಷ ಆಗಕ್ ಬಂತು. 50, 60, 70, 78, 80 ವರ್ಷ ಕೈಯ ಕಟ್ಟಿಗೆ. ಇಂಥ ಟೈಮ್ನಾಗ ಯೇಸು ಸಂಬಂಧ ಆಶೀರ್ವಾದ ಮಾಡಿ ಏನ್ ಮಾಡೋದು? ಅವನಿಗೆ ಆತಾರ ರೀ, ನಿಮಗೆ ಬೇಗ ಬರ್ಬೋದು. ಆಮೆನ್. ಸೈತಾನ ಏನ್ ಮಾಡ್ತಾನಪ್ಪ ಅಂದ್ರೆ ಇಂಥವೆಲ್ಲ ಹಿಡ್ಕೊಂಡು ಅವ್ರಿಗೆ ಮನಸ್ಸಿಗೆ ಏನ್ ಮಾಡ್ತಾನೆ, ಯೇಸು ಬೇಗ ಸಹಾಯ ಮಾಡಲ್ಲ. ಆತನಿಗೆ 38 ವರ್ಷ, ಅಬ್ರಾಹ್ಮಿಗೆ 25 ವರ್ಷ, ಇನ್ನೊಬ್ಬನಿಗೆ ಇಷ್ಟು ವರ್ಷ, ಅವೆಲ್ಲ ನೋಡು. ಯೇಸು ತಂಟೆ ಹೋಗ್ಬೇಡ್ರಿ, ಯೇಸು ಪ್ರಾರ್ಥನೆ ಮಾಡ್ಬೇಡ್ರಿ, ಬಹಳ ಲೇಟ್ ಆಗತ್ತೆ. ಲೇಟ್ ಆಗಲ್ಲ.
ಅಲ್ಲಿಯ ಆಮೇನ್ ಲೇಟ್ ಆದ್ರೂ ಬಂದೇ ಬರ್ತದೆ ಆಮೇನ್ ಅನ್ನೋದಕ್ಕೆ ಇವೆಲ್ಲ ಸೂಚನೆಗಳು. ಆಮೇನ್ ನಮಗೆ ಬೇಗ ಬರ್ಬೋದು. ಆ ಕುಂಟನಿಗೆ ಮಾಡ್ತಾನ, ಅದು ಯಾರು ಕೃಷ್ಣ ಪಾರ್ಶ್ವರೋಗಿಗೆ ಮಾಡಿದಂತ ನಿಮಗೆ ಮಾಡ್ತಾನಂತ ಹೇಳಿದಾನ? ಇಲ್ಲ ಇಲ್ಲಲ್ಲ. ದೇವ್ರಿಗೆ ಸ್ತೋತ್ರ. ಆಮೇನ್ ಅದ್ಭುತವಾದಂತ ರೀತಿಯಲ್ಲಿ ಯಾರು ಸಹಾಯಕರಿಲ್ಲ ಅಂದ್ರೆ ಒಂದು ಸಹಾಯ ಅವನಿಗೆ ಇದೆ. ಸಿಕ್ತು. ಆಮೇನ್ ಸಾಯರಿಗೆ ಹುಲ್ಕಡ್ಡಿ ಆಸರ ಅಂತ ಸಿಕ್ತು. ದೇವರೇ ಬಂದ, ಆಮೇನ್ ತನ್ನ ದೂತನ ಕಳಿಸ್ಲಿಲ್ಲ, ಆತನೇ ಬಂದ. ಆತನೇ ಡೈರೆಕ್ಟ್ ಆಗಿ ಬಂದ. ಆಮೇನ್ ಹಲ್ಲೆಲೂಯಾ. ಆತ ನಿನ್ನ ಹಾಸಿಗೆ ಹೊತ್ಕೊಂಡ್ ಏನ್ ಮಾಡ ನಡಿ. ನಡಿ. ಹಲ್ಲೆಲೂಯಾ. ಆಮೇನ್ ಆ ಕ್ಷಣನೇ ಆ ಮನುಷ್ಯನು ಸ್ವಸ್ಥನಾಗಿ ತನ್ನ ಹಾಸಿಗೆಯನ್ನು ಹೊತ್ತುಕೊಂಡು ಹಾಸಿಗೆಯನ್ನು ಹೊತ್ತುಕೊಂಡು ನಡೆದನು. ನಡೆದು ಹೋಗ್ಬಿಟ್ಟ. ಹಲ್ಲೆಲೂಯಾ. ಆಮೇನ್ ಅರ್ಥ ಆಗ್ತಿದೆ ನಿಮಗೆ? ಆಮೇನ್ ಎಲ್ಲ ಮನಸ್ಸಿನಾಗ ಇಟ್ಕೊಳ್ರಿ. ನಿಮ್ ಸಮಸ್ಯೆಗಳ ಪ್ರಾರ್ಥನೆ ಮಾಡ್ರಿ, ಖಂಡಿತ ದೇವ್ರ ಉತ್ತರ ಕೊಡ್ತಾನೆ. ಹೇಳ್ಬೇಕು ನೀವು, ಸ್ವಾಮಿ ಅಬ್ರಾಮಿಗೆ 25 ವರ್ಷ ಮಾಡಿದ್ಯಾ, ನನಗೆ ಬೇಗ ಕೊಡಪ್ಪ. ಸ್ವಾಮಿ ಅವ್ರ ಕೃಷ್ಣ ಯಾರು ಪಾರ್ಶ್ವರಿಗೆ 38 ವರ್ಷ ಬಿಟ್ಬಿಟ್ಟೆ ಅವನಿಗೆ, ಆ ಥರ ನನ್ನನ್ನು ಬಿಡ್ಬೇಡಪ್ಪ, ಬೇಗ ಉತ್ತರ ಕೊಡು. ಪ್ರಾರ್ಥನೆ ಮಾಡ್ರಿ. ಆಮೇನ್ ಬಹಳ ಲೇಟ್ ಆಗುತ್ತಂತ ಭಯ ಇದ್ರೆ ಏನ್ ಮಾಡ್ರಿ ನೀವು? ಬೇಗ ಪ್ರಾರ್ಥನೆ ಮಾಡ್ರಿ. ಬೇಗ ಬಾರಪ್ಪ ಅಂತ ಪ್ರಾರ್ಥನೆ ಮಾಡ್ರಿ. ಮಾಡ್ತೀರಾ? ವಾಕ್ಯ ಎಂದಿಗೂ ತಪ್ಪಿ ಹೋಗೋದಿಲ್ಲ. ಆಮೇನ್ ವಾಕ್ಯ ಎಂದಿಗೂ ತಪ್ಪಿ ಹೋಗಲ್ಲ. ನಿನ್ನ ಪ್ರಾರ್ಥನೆ ಕೂಡ ಎಂದಿಗೂ ತಪ್ಪಿ ಹೋಗಲ್ಲ. ಯಾವಾಗ ಯೇಸು ಹೊರಟು ಹೋದನೋ ಮತ್ತು ದೇವರ ದೊಡ್ಡ ಕಣ್ಣು ಮಾರ್ಗದರ್ಶಿಯಾಗಿದೆ, ಆತನು ವಾಗ್ದಾನ ಮಾಡಿದ್ದಾನೆ, ನಾನು ಮಾಡುವ ಕ್ರಿಯೆಗಳು, ಹಲ್ಲೆಲೂಯಾ, ಆಮೇನ್ ನಾನು ಮಾಡುವ ಕಾರ್ಯಗಳು ನೀವು ಕೂಡ ಮಾಡುತ್ತೀರಿ. ಆಮೇನ್ ಮಾಡಿದಾನೆ ಯೇಸು ವಾಗ್ದಾನ ಮಾಡಿದ್ದಾನೆ. ನೋಡಿ, ನಾನು ಮಾಡುವ ಕಾರ್ಯಗಳು ನೀವು ಕೂಡ ಮಾಡುತ್ತೀರಿ. ಮಾಡ್ತೀರಾ? ಮಾಡ್ತೀರಿ. ಮಾರ್ಗವನ್ನು ತೋರಿಸುವ ಆ ದೊಡ್ಡ ಕಣ್ಣು, ದಾರಿ ತೋರಿಸುವ ದೊಡ್ಡ ಕಣ್ಣು ಲೋಕದಲ್ಲಿದೆ. ಆಮೇನ್ ಆ ಕಣ್ಣಿಗೆ ಸಮ ಯಾರು ಇಲ್ಲ. ನಮ್ಮ ಡೂಪ್ಲಿಕೇಟ್ ಕಣ್ಣು, ಆತನ ಒರಿಜಿನಲ್ ಕಣ್ಣು. ಆಮೇನ್ ನಮಗೆ ಕನ್ನಡಕ ಬರ್ತತೆ, ಅದು ಆತನಿಗೆ ಕನ್ನಡಕ ಯಾವತ್ತೂ ಬರಲ್ಲ. ಕನ್ನಡಕದ ಸಹಾಯನೇ ಬೇಕಾಗಿಲ್ಲ ಆತನಿಗೆ. ಒರಿಜಿನಲ್ ಕಣ್ಣು ಮೊದ್ಲು ಹೆಂಗಿದ್ದು ಇವತ್ತು ಕೂಡ ಅದೇ ಇದೆ. ಸೃಷ್ಟಿ ಅಂದಿನಿಂದ ಇಂದಿನವರೆಗೂ ಅದೇ ರೀತಿ ಇದೆ ಕಣ್ಣು. ಆಮೇನ್ ಕಣ್ಣು ಮಬ್ಬಾಗಿಲ್ಲ, ಕನ್ನಡಕನು ಅವಶ್ಯಕತೆ ಇಲ್ಲ, ಹಾಕಿಲ್ಲ. ನಮ್ಮನ್ನು ಸ್ಪಷ್ಟವಾಗಿ ನೋಡ್ತಾನೆ. ಬರೇ ನಮ್ಮ ಮುಖ ನೋಡಲ್ಲ, ಒಳಗೆ ಆತನ ಕಣ್ಣುಗಳು ಯಾವ ರೀತಿ ಅಂದ್ರೆ ಒಂಥರ ಎಕ್ಸ್ರೇ ಟೈಪು, ಸ್ಕ್ಯಾನರ್ ಇದ್ದಂಗೆ ಒಳಗಡೆ ಸ್ಕ್ಯಾನ್ ಮಾಡ್ಬಿಡ್ತದ. ಒಳಗಡೆ ಹೃದಯದಾಗ ಏನ್ ಇದೀರಿ ನೀವು, ಆಮೇನ್ ಯಾವ ರೀತಿ ಇದೀರಿ, ಅದು ಕಣ್ಣು ಬಿಟ್ಟಂದ್ರೆ ಎಲ್ಲವೂ ಗೋಚರ ಆಗ್ತದೆ, ಎಲ್ಲವೂ ಓಪನ್ ಆಗ್ತದೆ, ಮತ್ತೆ ಎಲ್ಲವೂ ಸುಟ್ಟು ಹೋಗ್ತದೆ. ಆಮೇನ್ ಆಮೇನ್ ಆತನ ಕಣ್ಣು ನೋಡಿ 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 ಲೋಕನ್ ನೋಡಿ ಏನಾಗೈತೆ, ಸಾಕಾಗಿದೆ. ಸುಟ್ಟಾಕದಷ್ಟೇ ಕೆಲಸ. ಈಗ ಸುಟ್ಟಾಕಕ್ ಹೋಗ್ತಾ ಇದ್ದಾನೆ. ಯಾರ್ಯಾರು ಎಷ್ಟೆಷ್ಟನ್ನ ಆಸ್ತಿ ಮಾಡ್ಕೊಳ್ಳಿ, ನೀವು ತಣ್ಣಗೆ ಪ್ರಾರ್ಥನೆ ಮಾಡಿ. ಆಮೇನ್ ಯೋ ಅವ್ರಿಷ್ಟದ್ದು ಓಯ್ ಓ ಓ ಅಲ್ಲ, ಹಿಂಗೆಲ್ಲ ಎದೆ ಪಡ್ಕೊಳ್ಳೋದಲ್ಲ. ಓ ಎಲ್ಲ ಕೈಯಿಂದ ಕಟ್ಟಿದ್ದು ನಾಶ ಆಗೋದವ್ರು ಮಾಡ್ತಿರೋದ್ ಕೆಲಸ. ಅದನ್ನ ಅರ್ಥ ಮಾಡ್ಕೊಳ್ರಿ. ನಮ್ದು ಹಂಗಲ್ಲ, ಶಾಶ್ವತವಾದ ನಾಶ ಆಗದಿರೋಂತ ಲೋಕಕ್ಕೆ ನಾವು ಹೊಂಟಿದೀವಿ. ಚಿಂತೆ ಮಾಡ್ಬೇಡ್ರಿ. ನಮ್ದು ಅರ್ಧ ಚಿಂತೆ ಏನಪ್ಪ ಅಂದ್ರೆ, ಅವ್ರು ಇದು ಮಾಡಿದ್ರೆ ಇವ್ರು ಅದನ್ನ ಮಾಡ್ಕೊಂಡ್ರೆ ಇದು ಮಾಡ್ಕೊಂಡ್ರೆ, ಓ ಅವ್ರು ಇದನ್ನ ಮಾಡ್ಕೊಂಡ್ರ ಅವ್ರ ಮನ್ಯಾಗ ಫ್ರಿಜ್ ತಗೊಂಬಂದ್ರು, ನಾವ್ ಯಾವಾಗ ತಗೊಂಬರ್ಬೇಕು? ಇದೇ ಬಾಳ ನಮ್ದು. ಏಸ್ ವರ್ಷ ಇದ್ರು ಇದೇ ಬಾಳ. ತಣ್ಣಗೆ ಸ್ವಲ್ಪ ಬಿಸಿಲಾಗೆ ಕುಡಿಯೋನಂದ್ರೆ ನಮ್ ಗಂಡ ಬ್ಯಾಡ ಅಂತ. ಏನ್ ಮಾಡೋದು? ಫಿಡ್ಜ್ಗೆ ಕನ್ನಡದಾಗ ಏನ್ ಗೊತ್ತಾ? ತಂಗಳಪೇಟೆಗೆ. ತಂಗಳಪೇಟೆಗೆ ಹುಷಾರಾಗಿಟ್ಟ ತಿನ್ರಿ. ಕೆಮ್ಮಾಗಿ ಮತ್ತೆ ಆಮೇಲೆ ಕೊಯ್ದು ಇಲ್ಲಿ ತೆಗಿತಾರ ಕಪನ, ಇಲ್ಲಿ ಎಲ್ಲೇನು ತೆಗಿತಾರ ಇಲ್ಲಿ ಸೈಡ್ಗೆ. ಜಾಸ್ತಿ ತಿನ್ನಬಾರ್ದು ತಂಗಳಪೇಟೆಗೆ ಇದ್ದದ್ದು. ಬ್ಯಾಸಿಗೆ ಐಸ್ ಕ್ರೀಮ್ ಏನ್ ಕೊಂಡದ ಅಗತ್ಯ ಇಲ್ಲ, ಇಲ್ಲೇ ಐಸ್ ಕ್ರೀಮೇ ತಿನ್ರಿ. ಐಸ್ ಕ್ರೀಮ್ ತಿನ್ರಿ. ಕಪ ಎಲ್ಲಿ ಕೊಯ್ತಾರೆ ಬರಕದು? ಇಲ್ಲಿಂದ ಬರ್ಲಿಲ್ಲಪ್ಪ ಅಂದ್ರೆ ಇಲ್ಲೆಲ್ಲ ಓಲ್ ಮಾಡ್ತಾರೆ ಅಷ್ಟೇ. ಒಳ್ಳೇದಲ್ಲ ಅದು. ಬಿಸಿಯಾಗಿ ಬೇಯೋದು, ಬಿಸಿ ನೀರು ಕುಡಿಯೋದೇ ಒಳ್ಳೇದು. ಸದ್ಯಕ್ಕೆ ದೇವ್ರ ಆ ರೀತಿ ಇಟ್ಟಾನೆ ಅದನ್ನ. ಆ ಕಾಲನ ಆ ರೀತಿ ಇಟ್ಟಾನೆ. 3 ಕಾಲ ಇಟ್ಟಾನೆ: ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ.
ಆ ಕಾಲಕ್ಕೆ ತಕ್ಕಂತ ನಿನ್ನಿದ್ರೆ ಆರೋಗ್ಯನೇ ಆರೋಗ್ಯ. ಆಮೇನ್. ಆ ಕಾಲಕ್ಕೆ ವಿರುದ್ಧವಾಗಿ ಹೋಗಿ ನಾನೊಂದು ಏನೋ ತರ್ತೀನಿ, ನೀನ್ ಬಿಸಿ ಇದೆಯಾ ದೇವ್ರೇ, ನೀನ್ ಬಿಸಿ ಮಾಡಿದೀನಿ, ನಾನು ತಣ್ಣಗ್ ಮಾಡ್ಕೊಂತೀನಿ ಅಂತೇಳಿ ನೀನು ಹೋದೆ ಅಂದ್ರೆ ನೀನೇ ತಣ್ಣಗಾಗ್ಬಿಡ್ತೀನಿ. ಆಮೆನ್. ಸತ್ತರ ಕೈಕಾಲ ಹೆಂಗಿರ್ತವೆ, ತಣ್ಣಗ. ದೇವ್ರಿಗೆ ವಿರುದ್ಧವಾಗಿ ಹೋದೆ ಅಂದ್ರೆ ಮುಗೀತು. ಬೇಡ, ನಮಗೆ ಕಷ್ಟನೇ ಇರ್ಲಿ, ಸುಖ ಬೇಡ, ಬಿಸಿನೇ ಇರ್ಲಿ. ಬಿಸಿನೇ ಇರ್ಲಿ, ಬಿಸಿ ನೀರೇ ಕುಡಿಯೋನು. ಯಾಕಂದ್ರೆ ಕಾಲ ಅಂತದ್ದೈತೆ, ಮತ್ತೆ ಬಿಸಿಲು ಕಾಲ ಮಳೆಗಾಲದಾಗ ಇಂಥ ಬಿಸಿಲು ಇರ್ತತೇನ್ರಿ? ಇಲ್ಲ. ಈ ಕಾಲನ ಹಂಗೆ ಐತೆ, ಮತ್ತೆ ಬಿಸಿ ಆಗ್ತದೆ, ಮತ್ತೆ ಕುಡಿಬೇಕು. ಏನೋ ಹಬ್ಬ ಬಂದ್ರೆ ಇನ್ನೊಂದು ತಿಂಗಳು ಇದ್ದಿದ್ದು ಬಿಸಿಲು, ಆಮೆನ್. ಅಲ್ಲಿ 2 ತಿಂಗಳು ಕಾಲ ಕಳೀತೀಗ. ಹಿಂಗ ಅಂತೀನಿ. ಅಲ್ಲಿ ಒಂದು ತಿಂಗಳು ಇರ್ತದೆ. ಕುಡಿಯೋನು ಕಾಲಕ್ಕೆ ತಕ್ಕಂತೆ ನಾವು ಇರ್ಬೇಕು. ದೇವ್ರ ಏನ್ ನಿಮಿಷ ಅದನ್ನ ಒಪ್ಪಿಗೆಬೇಕು. ಆಮೆನ್. ವಿರುದ್ಧವಾಗಿ ನಾನೊಂದು ಪಿರಿಸ್ ತಂದ್ಕೊಂಡು ತಣ್ಣ ಕುತ್ಕೊಂಡ್ ಅದ್ರಾಗಂದ್ರೆ ಸೆಟ್ಕೊಂಡ್ ಹೋಗ್ಬಿಡ್ತೀವಿ. ಆಮೆನ್. ತಣ್ಣ ಕುತ್ಕೊಳ್ಳೋದಂತ ಬಂದ್ರೆ ಇನ್ನೂ ಕುತ್ಕೊಂಡ್ಬಿಡ್ತಾರ ಒಳಗೆ ಹೋಗಿ. ಎಸಿಗಳಾಗಿರ್ತಲ್ಲ ಕೆಲವು ಆಫೀಸರ್ಗಳೆಲ್ಲ, ಏನ್ ಗಟ್ಟಿರಲ್ಲ ಅವ್ರಿಗೆ, ಎಲ್ಲ ಜಳ್ಳು ಬಿಸ್ಲ ಕೆಲಸ ಮಾಡ್ತಿರ್ತಾರಲ್ಲ, ಆರೋಗ್ಯ ಇರ್ತಾರ. ಅವ್ನ ಆಫೀಸರ್ನ ತೆಗೆದ್ಬೇಕಾದ್ರೆ ಹಿಂಗ್ ಚಂಡ ಆಡ್ಬಿಡ್ತಾರ. ಹಿಂಗಿರ್ತಾರೆ, ಸೊಣಕ್ಲಾಗಿರ್ತಾರೆ, ಬಿಸ್ಲಾಗ ಕೆಲಸ ಮಾಡೋರು. ಅಷ್ಟು ಗಟ್ಟಿ ಮುಟ್ಬಾಳ. ಆಫೀಸರ್ ಹಿಂಗ್ ಕೈ ಹಿಡಿದ್ಬಿಟ್ಟ ಬಂದ್ ಬಿಡೋ ಮಾರಾಯ ಅಂತಾರ. ಜಟ್ಟು ಐಸಿಯಾಗಿ ಇತ್ತು ಏನಾಗಿದ್ದಾನೆ, ತಣ್ಣಗಾಗ್ಬಿಟ್ಟ. ತಣ್ಣಗಾದ್ರೆ ನೆಕ್ಸ್ಟ್ ಏನು, ತೆಗಿಲೇಬೇಕು. ಅಲ್ಲೆಲ್ವಿಯಾ. ಆಮೆನ್. ಕಾಲಕ್ಕೆ ತಕ್ಕಂತ ಇರೋಣ. ಮಳೆಗಾಲದಾಗ ಮಳೆ ನೋಡೋಣ, ಬೇಸಿಗೆ ಕಾಲದಾಗ ಬಿಸಿಲು ನೋಡೋಣ, ಚಳಿಗಾಲದಾಗ ಚಳಿ ನೋಡೋಣ. ಯಾಕಂದ್ರೆ ದೇವ್ರು ಕೊಟ್ಟಾನೆ ಈ ಲೋಕದಲ್ಲಿ ಎಲ್ಲ. ಆಮೆನ್. ಈ ಲೋಕ ದಾಟಿ ಪರಲೋಕಕ್ಕೆ ಹೋದಿವಿ ಅಂದ್ರೆ ಅಲ್ಲಿ ಏನಿಲ್ಲ, ಬಿಸಿಲಿಲ್ಲ, ಅದು ಇಲ್ಲೇ ಇಲ್ಲ. ತಣ್ಣಗೆ ಏರ್ ಕೂಲ್ ಆಗಿದ್ದಂಗೆ. ಆಮೆನ್. ಆತಾಗ ಅನಾರೋಗ್ಯನಿಲ್ಲ, ತಗ ಆರೋಗ್ಯನೇ ಆರೋಗ್ಯ. ಅನಾರೋಗ್ಯ ಅನ್ನೋದು ಅಡ್ರೆಸ್ಸೇ ಇರಲ್ಲ, ಅಡ್ರೆಸ್ ಇಲ್ಲ, ಶಾಶ್ವತ ಮತ್ತದು. ಇದು 60-70 ವರ್ಷ ಅದು ಶಾಶ್ವತ. ಅದು ಆಮೆನ್. ಶಾಶ್ವತ ಲೋಕಕ್ಕೆ ಹೊಂಟಿ ನಾವೀಗ. ನಮ್ಮ ದೃಷ್ಟಿಯಲ್ಲಿ ಅಲ್ಲಿರ್ಬೇಕು. ಅಲ್ಲೆಲ್ಲೂಯಾ. ಆಮೆನ್. ನಮ್ಮ ದೃಷ್ಟಿಯಲ್ಲಿ ಎಲ್ಲಿರ್ಬೇಕು, ಮೇಲಿರ್ಬೇಕು. ಫ್ರಿಜ್ ಇಟ್ಕೊಂಡವ್ರು ಹುಷಾರಾಗಿ ಅದನ್ನ ಬಳಸ್ರಿ. ತಂಗಳ ಸರಲ್ಲ ಇಟ್ಟು ಮತ್ತೆ ಬಿಸಿ ಮಾಡ್ಕೊಂಡು ಮತ್ತೆ ತಿಂದೆಪ್ಪ ಅಂದ್ರೆ ಇಲ್ಲಿ ಬೂದ್ಕೊಂತತೆ ಎಲ್ಲಾರ ಒಂದ್ ಕಡೆ. ಅದು ಗಟ್ಟಿಲ್ಲ, ಅದು ಶರೀರ ವೇಸ್ಟ್. ತುಂಬಿಕೆಳಕಲ್ಲ ಶರೀರ ಇರೋದು, ತಾಜಾ ಮಾಂಸ, ತಾಜಾ ತುಂಬಿಕೆಳಕ್ ಅಷ್ಟೇ ದೇವ್ರು ಮಾಡಿದ್ದು ಬಾಡಿನ. ನೀನ್ 3 ದಿವಸದ್ದು ಒಂದ್ ದಿವಸ ಸಾರು ಮಾಡಿದ ಕೆಲವು ಫ್ರಿಜ್ ಇರೋರು 15 ದಿವಸ ಗಟ್ಲೆ ಅದನ್ನೇ ಬೆಸರು ಮಡಿಕೆ ತಿಂತಾ ಇರ್ತಾರೆ. ಎಂತ ಸೋಂಬೇರಿ ಇರ್ಬೇಕು ನೋಡು. ಅದಕ್ಕೆ ಅಗಲಾದ ಫೀಸ್ ಕಟ್ತಾ ಇರ್ತಾರೆ ಹಾಸ್ಪಿಟ್ಲಿಗೆ. ಅಲ್ಲೆಲ್ಲೂಯಾ. ಆಮೆನ್. ಅದಕ್ಕೆ ಕನ್ನಡದಾಗ ಫ್ರಿಜ್ ಏನಕ್ಕೆ ಕರೀತಾರೆ ಗೊತ್ತಾ? ತಂಗಳಪೇಟಿಗೆ ಅಂತ ಕರೀತಾರೆ. ಫ್ರಿಜ್ ಅಂದ್ರೇನು ಇಂಗ್ಲಿಷ್ನಾಗ ಗ್ರೇಡ್ ಫ್ರಿಜ್ ಹೇ. ಆದ್ರೆ ಕನ್ನಡದಾಗ ಹೇಳಿ ಬೀಜ ಹಾಪಾಗ್ಬಿಡ್ತಾವ ತಂಗಳಪೇಟಿಗೆ. ತಂಗಳತ್ತಿನದು. ಅಲ್ಲೆಲ್ಲೂಯಾ. ಆಮೆನ್. ಡೈಲಿ ಸಾರು ಬೇಯಿಸಿ ಆಗ್ಲೇಬೇಕು, ಸಾರು ಹೊಸ್ದಾಗಿ ಮಾಡ್ಲೇಬೇಕು, ತಿನ್ಲೇಬೇಕು. ಕೊತ್ತಿಮೀರಿ ಎಷ್ಟು ದಿನ ಇರ್ತದೆ ಇರ್ಲಿ, ಅದನ್ನೇ ಒಂದು ದೊಡ್ಡದಾಗಿ ನಾನು ಎಣ್ಣೆಗಟ್ಲೆ ಅದನ್ನ ಉಪಯೋಗಿಸ್ಬೋದು. ಬದನೆಕಾಯಿನೋ ಹೆಂಗಿರ್ತಾವೆ ಅವೆಲ್ಲ ನಾಶ, ನಮ್ಮ ಶರೀರಕ್ಕೆ ತೊಂದರೆ ಅವೆಲ್ಲ. ಅದ್ರಾಗ ಇಟ್ರೆ ತಿಂಗಳನ್ಗಟ್ಲೆ ಬದನೆಕಾಯಿ ಆಗಿರ್ತಾವ ಬಿಡು, ಹೊರಗಡೆ ಇಟ್ರೆ ಕೆಟ್ಟ ಹೋಗ್ಬೋದು. ಆದ್ರೆ ಅದು ಕೆಟ್ಟದ್ದು. ಅದು ಇದೇ ಒಳ್ಳೇದು. ನೀವು ಸೊರಕ್ಯಂದು ಹೋಗ್ತಾವಲ್ಲ, ಸೊರಕ್ಯಂದು ಹೋಗ್ಲಿ. ಎಷ್ಟು ದಿನ ಇರ್ಬೇಕಾದ ಆಯಸ್ಸು ಎಷ್ಟಿದೆ ಅಷ್ಟು ದಿನ ಆಯಸ್ಸು ಅಷ್ಟೇ. ಅದು ಇಲ್ಲ ನಾನು ಆಯಸ್ ಜಾಸ್ತಿ ಮಾಡ್ತಂತೇಳಿ ಮನುಷ್ಯ ಅದ್ರ ವಿರುದ್ಧವಾಗಿ ಎದ್ದು ನಿಂತಾನೀಗ. ಎದ್ದು ನಿಂತ ಒಂದು ಮಿಷಿನ್ ತಂದಾನೆ. ಯಾವ್ದೊಂದು ಮಿಷಿನ್? ಫ್ರಿಜ್. ನೋಡ್ರಿ, ಫ್ರಿಜ್ಜು ತಿಂಗಳು ಇಟ್ರು ಕೊತ್ತಿಮೀರಿ ಏನೇನಾಗಲ್ಲ, ರೋಗ ಮಾತ್ರ ಆಗಿರ್ತದ. ಅದನ್ನ ದೇಹಕ್ಕೆ ತಿನ್ಸಿದ್ರೆ ಇದು ರೋಗಿನೇ. 2 ದಿವಸಕ್ಕೆ ಸತ್ತೋಗಲಿ, 1 ದಿವಸ ತಿನ್ನೋಣ ಕೊತ್ತಿಮೀರಿ ಸಾಕು. ದೇವ್ರ ದುಡ್ಡು ಕೊಡ್ತಾನೆ, ಖರ್ಚು ಮಾಡೋಣ. ಅಲ್ಲೆಲ್ಲೂಯಾ. ಆಮೆನ್. ಅದ್ರಾಗಿಟ್ಟು ತಿಂಗಳಂಗಟ್ಲಿ ನಾನೇ ಒಕ್ಕಂಬಿಟ್ರೆ ಇನ್ನು ತಿಂಗಳು ಇನ್ನೂ ಚೆನ್ನಾಗಿರ್ತಲ್ಲ, ಆಯಸ್ಸು ಇರಲ್ಲ. ನಾನೇ ಅದ್ರಾಗ ಒಕ್ಕಂಬಿಟ್ರೆ ನಮ್ಮ ಉಪ್ಪೇ ಇರಲ್ಲ, ಆರಾಮಾಗಿ ಕೋಲ್ಡಾಗಿರ್ತೀವಲ್ಲ, ಆರಾಮಾಗಿರ್ತೀವಿ. ಕೊತ್ತಿಮೀರಿ ಅಷ್ಟು ದಿನ ಬಾಳ್ತದ. ನಾವು ಹೋದ್ರೆ ಇನ್ನೂ 10 ವರ್ಷ 15 ವರ್ಷ ಹೆಚ್ಚಿಗೆ ಆಗ್ಬೋದು. ವಿಚಾರ ಮಾಡ್ರಿ. ಅದನ್ನೆಲ್ಲ ತೆಗೆದು ಹೊರಗೆ ಹಾಕಿ ನೀವೇ ಒಕ್ಕಂಬಿಡ್ರಿ, ಅದ್ರಾಗ ಸ್ವಿಚ್ ಹಾಕ್ಕೊಂಬಿಡ್ರಿ. ಅಡಿಗೆ ಬೇಡ, ಅದೇ ಎಲ್ಲ ಕೊಡ್ತದ ನಿಮಗೆ. ತಣ್ಣಗೆ ಮಾಡ್ತದಲ್ಲ ಎಲ್ಲ. ಅಲ್ಲಿ ತಣ್ಣಗಿದ್ರೆ ಸಾಕು, ಏನು ಊಟ ಬಯಸಲ್ಲ, ಏನು ಬಯಸಲ್ಲ. ಅಲ್ಲೆಲ್ಲೂಯಾ. ಆಮೆನ್.
ನೋಡ್ರಿ ಈ ತರ ದೇವ್ರು ಎಷ್ಟು ದುಡ್ಡು ಕೊಡ್ತಾನೆ ಅಷ್ಟು ಕೊಡ್ತಾನೆ, ನಮಗೇನು ಸಾಕ್ಬೇಕಾ ಸಾಕ್ತಾನೆ. ಆಮೆನ್. ಅದರಿಂದ ಕಾಪಾಡೋ ವಸ್ತು ತಂದ್ಕೊಂಡು ನಮ್ಮ ರೋಗಿಗಳಾಗಿ ಮತ್ತೆ 10 ವರ್ಷ ಬದುಕೊಂಡು 2 ವರ್ಷಕ್ಕೆ ಹೋಗ್ಬಾರ್ದು. ಆಮೆನ್. ಅದೇ ಎಲ್ಲ ಸೈತಾನ್ ಪ್ಲಾನಿಂಗ್, ಅದು ಇವ್ರು ಸಾಯಿಸ್ಬೇಕು ಇವ್ರು ಬೇಗ ಅಂತ ಅವ್ನ ಪ್ಲಾನಿಂಗ್. ಅದಕ್ಕೆ ತಂಗುಲ್ ಪೆಟ್ಟಿಗೆ ತಂದಿರೋದು ಅವನು. ನೀವು ಏನು ಮಾಡಿದೆ, ಬೆಂಕಿಗೆ ಹುಳ ಬಿದ್ದಂಗೆ ದೀಪಕ್ಕೆ ಬಂದು ಹುಳ ಸಾಯ್ತಾವಲ್ಲ, ಏನೋ ಆಕರ್ಷಣೆಯಾಗಿ ಏನೋ ದೀಪ ಉರಿದೆ, ಏನೋ ಬೆಳಕು ಅಂತೇಳಿ ಅಂತೇಳಿ ಅವೇನು ಪಾಪ ಏನೋ ಏನೋ ಒಂದು ಆಕರ್ಷಣೆ ಚೆನ್ನಾಗಿರ್ತದೆ, ಆಟ ಆಡ್ಬೋದು ಅಂತ ಬಂದು ಸಾಯ್ತಾವಲ್ಲ, ಹಂಗೆ ಅದು. ನೀವೇನು ಫ್ರಿಜ್ ನಮ್ಮನೆ ಫ್ರಿಜ್ ಐತ್ರಿ ಏನ್ ತಿಳ್ಕೊಂತೀರಿ, ನಾವು ಸಾವ್ಕಾರ್ರ ಅಂತೇಳಿ ನೀವು ತೋರ್ಸ್ಕೊಳಕ್ ಹೋಗಿ ನೀವು ರೋಗಿಗಳಾಗ್ಬೇಡ್ರಿ. ಅಲ್ಲೆಲ್ಲಯ್ಯ. ಆಮೆನ್. ಒಂದ್ ದಿವಸ 2 ದಿವಸ ಕೊತ್ತಿಮೀರಿ ಇಡ್ರಿ, ಆಮೇಲೆ 3ನೇ ದಿವಸಕ್ಕೆ ಹೆಂಗ್ ಚೆನ್ನಾಗಿದ್ರು ಬಿಸಾಕ್ರಿ ಅದನ್ನ, ಅದನ್ನೇ ಮತ್ತೆ ಉಪಯೋಗಿಸಿ ಮತ್ತೆ ನೀವು ರೋಗಿಗಳಾಗ್ಬೇಡ್ರಿ. ಅಲ್ಲೆಲ್ಲಯ್ಯ. ಆಮೆನ್. ಅಷ್ಟೇ ಜೀವ, ಅದಕ್ಕೆ ಕಿತ್ತ ಮೇಲೆ ಗಿಡಕ್ಕೆ ಎಷ್ಟು ಜೀವ, ಎಷ್ಟು ದಿನ ಜೀವ, ಅಷ್ಟೇ ದಿನ ಅಷ್ಟೇ ಅದು. ಒಂದಿನ. ಅಲ್ಲಯ್ಯ. ಆಮೆನ್. ಅದನ್ನ ನಾವು ಏನೋ ರಿಪೇರಿ ಮಾಡಕ್ ಹೋಗಿ ನಾವು ರೋಗಿಗಳಾಗಬಾರ್ದು. ಅಲ್ಲೆಲ್ಲಯ್ಯ. ಆಮೆನ್. ದೇವರ ಕಣ್ಣು ಅದ್ಭುತವಾದ ಕಣ್ಣು, ಅದು ಮೈಮುಳ್ಳ ಕಣ್ಣು, ನಮ್ಮನ್ನೆಲ್ಲ ನೋಡ್ತಾ ಇದೆ, ನಮಗೆ ಸಹಾಯ ಮಾಡ್ತಾ ಇದೆ. ಅಲ್ಲೆಲ್ಲಯ್ಯ. ಆಮೆನ್. ವಾಕ್ಯ ಎಂದಿ ತಪ್ಪಿ ಹೋಗಲ್ಲ. ಅಲ್ಲೆಲ್ಲಯ್ಯ. ಆಮೆನ್. ಮಾರ್ಗ ತೋರಿಸುವ ಆ ಕಣ್ಣು ಕರ್ತನಾದ ಯೇಸು ಹೋದಾಗ ಆತನೊಂದಿಗೆ ಹೋಗ್ಲಿಲ್ಲ, ಪರಲೋಕಕ್ಕೆ ಹೋಯ್ತು. ಮಾರ್ಗ ತೋರಿಸುವ ಕಣ್ಣು ಪರಲೋಕಕ್ಕೆ ಹೋಯ್ತು. ಈ ಲೋಕದಲ್ಲಿ 33 ವರ್ಷ 6 ತಿಂಗಳು ಇದ್ದ ಈ ಲೋಕದಲ್ಲಿ ಯೇಸು ಸ್ವಾಮಿ. ಆಮೆನ್. ಸತ್ತೋದ, ಮೃತ್ಯುವೆ ಜಯಿಸಿದ. ಮತ್ತೇನ್ ಮಾಡ್ತದ ಕಣ್ಣು, ಅದ್ ಜೊತೆಗೆ ಹೋಗ್ಲಿಲ್ಲ ಕಣ್ಣು, ಆ ಕಣ್ಣು ಮತ್ತೆ ಇಲ್ಲೇ ಉಳ್ಕಂತ. ಆಮೆನ್. ಅಲ್ವಿಯಾ. ಆಮೆನ್. ಪಂಚಶತ್ಮ ದಿನದಲ್ಲಿ ಶಿಷ್ಯರ ಮೇಲೆ ಅದು ಬಂತು. ಆಮೆನ್. ಆತನು 3ನೇ ದಿನ ಪುನರುತ್ಥನಾಗಿ ಬಂದನು. ಆಮೆನ್. ಆರೋಹಣನ ಆದನು, ಪರಿಶುದ್ಧಾತ್ಮನ್ ತಿರುಗಿ ಕಳಿಸಿದನು. ಈ ರಾತ್ರಿ ಈ ದಿನ ಅಲ್ಲೆಲ್ಲೂಯ ಸಭೆ ಅದೇ ಮಾರ್ಗದರ್ಶನದ ಮೂಲಕ, ಕಣ್ಣಿನ ಮೂಲಕ ನಾವು ನಡೀತಾ ಇದ್ದೀವಿ. ಅದೇ ಕಣ್ಣು ನಮಗೆ ಸಹಾಯ ಮಾಡ್ತಿರೋದು ಈಗ. ಆಮೆನ್. ಅದೇ ಕಣ್ಣೆ ನಮಗೆ ಈಗ ನಡೆಸ್ತಾ ಇರೋದು. ಆಮೆನ್. ಅಲ್ಲೆಲ್ಲೂಯ. ಆಮೆನ್. ಕಣ್ಣಿನ ಮೂಲಕ ಜನರು ಸರ್ವ ಸತ್ಯದೊಳಗೆ ನಡೆಸುವಂತೆ ತೋರಿಸ್ತಾ ಇದ್ದ ದಾರಿನ. ಆಮೆನ್. ಆತನೇ ಸತ್ಯ, ಆತನೇ ಸತ್ಯವಾಗಿದ್ದ. ಆಮೆನ್. ಆತನೇ ಸತ್ಯ ಆಗಿದ್ದ. ವಾಕ್ಯಗಳು ತಪ್ಪಿ ಹೋಗೋದಿಲ್ಲ ಆಮೆನ್ ಎಂಬುದನ್ನು ತಿಳಿದುಕೊಳ್ಳುತ್ತಿರುವುದಕ್ಕೆ ನಾವು ಇದನ್ನ ಎಷ್ಟೋ ಸಂತೋಷವುಳ್ಳವರಾಗಿದೆ. ವಾಕ್ಯ ತಪ್ಪಿ ಹೋಗಲ್ಲ ಅನ್ನೋದೊಂದೇ ನಮ್ಮ ಅದ್ಭುತವಂತ ಭರವಸೆ. ಆಮೆನ್. ದೇವ್ರ ತಪ್ಪಿ ಹೋಗಲ್ಲ, ವಾಕ್ಯ ತಪ್ಪಿ ಹೋಗಲ್ಲ, ದೇವ್ರ ಮಾತು ತಪ್ಪಿ ಹೋಗಲ್ಲ. ದೇವ್ರ ಖಂಡಿತ ನಡೆಸ್ತಾನೆ. ಮತ್ತು ಅದೇ ಕಣ್ಣು ಈ ದಿನ ನಮ್ಮ ಮಧ್ಯದಲ್ಲಿ ಒಂದು ಮಾರ್ಗದರ್ಶಿಯಾಗಿದೆ. ಆಮೆನ್. ಅದೇ ಕಣ್ಣು ನಮ್ಮನ್ನು ಇವತ್ತು ನಡೆಸ್ತಾ ಇದೆ, ದೇವರ ಕಣ್ಣು. ಅಲ್ಲೆಲುಯ್ಯ. ಆಮೆನ್. ಅದೇ ಆತ್ಮ, ದೇವರ ಆತ್ಮ. ಅಲ್ಲೆಲುಯ್ಯ. ಆಮೆನ್. ನಾವು ಈ ದಿನ ಆತನ ಸನ್ನಿಧಾನದಲ್ಲಿ ಇದ್ದೇವೆ. ಆಮೆನ್. ಅದು ನಮ್ಮನ್ನು ಅನಾರೋಗ್ಯದಿಂದ ಆರೋಗ್ಯದೊಳಗೆ ತೆಗೆದುಕೊಂಡು ಬರ್ತದೆ. ಆಮೆನ್. ಅದೇ ನಮ್ಮನ್ನು ಕಷ್ಟಗಳಿಂದ ಶಿಲುಬೆ ಕಡೆಗೆ ನಡೆಸ್ತದೆ. ಆಮೆನ್. ಅದೇ ನಮ್ಮನ್ನು ಬಾಧೆಗಳಿಂದ ಶಿಲುಬೆ ಕಡೆ ತೆಗೆದುಕೊಂಡು ಹೋಗುವ ಮಾರ್ಗವನ್ನು ತೋರಿಸ್ತದೆ. ಆಮೆನ್. ಅದೇ ನಮ್ಮ ಪಾಪದ ಜೀವಿತದಿಂದ ದೇವರಲ್ಲಿ ತೆಗೆದುಕೊಂಡು ಹೋಗುವ ಪರಿಶುದ್ಧ ಜೀವಿತದ ಕಡೆಗೆ ಮಾರ್ಗವನ್ನು ತೋರಿಸ್ತದೆ. ದೇವರ ಸನ್ನಿಧಿ ಬಹು ಹತ್ತಿರವಾಗಿದೆ. ದೇವರ ಸನ್ನಿಧಿ ಏನಾಗಿದೆ? ಬಹು ಹತ್ತಿರವಾಗಿದೆ. ಬಹು ಹತ್ತಿರವಾಗಿದ್ದೇವೆ. ನಾವು ನೋಡ್ತೇವೆ ಇಲ್ಲಿ ವಾಕ್ಯ ತಪ್ಪಿ ಹೋಗೋದಿಲ್ಲ. ಹಲ್ಲೆಲೂಯ. ಆಮೆನ್. ನಮ್ಮ ಕಷ್ಟಗಳೆಲ್ಲ ಅದು ಸಹಾಯ ಮಾಡ್ಲಿಕ್ಕೆ ಬಂದಿದೆ. ನಿನಗೆ ದೇವರಿಗೆ ಸ್ತೋತ್ರ. ಆಮೆನ್. ಯೇಸು ಹೇಳಿದನು, ಈಗ ಸದಾ ಕಾಲ ನಾನು ನಿಮ್ಮೊಂದಿಗೆ ಇರ್ತೀನಿ. ಒಂದ್ ದಿವಸ 2 ದಿವಸ ಇರ್ತಾನಂತ? ಸದಾ ಕಾಲ ನಾನು ನಿಮ್ಮೊಂದಿಗೆ ಇರ್ತೇನೆ, ಯುಗದ ಸಮಾಪ್ತಿವರೆಗೂ ನಿಮ್ಮೊಂದಿಗೆ ಇರ್ತೇನೆ. ಆಮೆನ್. ನಾವು ಅಂತ್ಯಕ್ಕೆ ಹತ್ತಿರವಾಗಿದ್ದೇವೆ. ಆಮೆನ್. ಯೇಸು ಅದನ್ನು ದೃಢಪಡಿಸಿದನು. ಯೇಸು ನಮಗೆ ತಾನು ಯಹೂದ್ಯರಿಗೆ ಪ್ರಕಟಿಸಿಕೊಂಡಾಗ ಮಾರ್ಗ ತೋರಿಸುವ ಕಣ್ಣು ಆತನೊಂದಿಗೆ ಇತ್ತು. ಅಥವಾ ಅವರ ಅಂತ್ಯವು ಯಹೂದ್ಯರ ಕಾಲದ ಸಭಾಕಾಲದ ಅಂತ್ಯಕ್ಕೆ ಮುಂಚೆಯೇ ಆತನು ದೇವರ ಕಣ್ಣಿನ ಮೂಲಕ ನೋಡಿ ತನ್ನನ್ನು ಪ್ರಕಟಿಸಿಕೊಂಡನು. ಆಮೆನ್. ದೇವರ ಕಣ್ಣಿನ ಮೂಲಕ ಏನ್ ಮಾಡಿದ್ ನೋಡಿ? ತನ್ನನ್ನು ಪ್ರಕಟಿಸಿಕೊಂಡ. ದೇವರ ಕಣ್ಣು ಅಂತೇಳಿ. ಅಲ್ಲೆಲೂಯಾ. ಆಮೆನ್. ಅದ್ಭುತವಾದ ಕಣ್ಣು. ಲೋಕದಲ್ಲಿ ಸಂಚಾರ ಮಾಡ್ತು, ಲೋಕದಲ್ಲಿ ಇದ್ರು, ಮಲಗಿದ್ರು, ಎಚ್ಚರವಾಗಿದ್ರು. ಅಲ್ಲೆಲೂಯಾ. ಆಮೆನ್. ಆ ಕಣ್ಣು ಯಾವಾಗಲೂ ಏನ್ ಮಾಡ್ತಿತ್ತು? ಅದು ಸಂಚರಿಸ್ತಾ ಇತ್ತು. ಅಲ್ಲೆಲೂಯಾ. ಆಮೆನ್. ನಮ್ಮನ್ನು ನೋಡ್ತಾನೆ ಇತ್ತು.
ಆಮೇನ್. ಕಷ್ಟದಲ್ಲಿರ್ತಕ್ಕಂಥ ನಮ್ಮನ್ನೆಲ್ಲ ನೋಡಿದ ಅಂತ ತಿಳ್ಕೊಂತೀರಾ? ಕಷ್ಟದಲ್ಲಿರ್ತಕ್ಕಂಥ ನಮ್ಮನ್ನು ನೋಡಿದ ದೇವರು ನೋಡಿದ್ದಾನೆ. ನಮ್ಮ ಕಷ್ಟಗಳು ನಮ್ಮ ಪರಿಸ್ಥಿತಿಗಳು ಏನಾಗಿದೆ ಅಂತ ಗೊತ್ತಾ ದೇವರಿಗೆ? ಗೊತ್ತು. ಆಮೇನ್. ಎಲ್ಲವೂ ಗೊತ್ತು. ನಮ್ಮ ತಲೆ ಕೂದಲೆಲ್ಲ ಎಣಿಸಿದನಂತ. ಆಮೇನ್. ನಮ್ಮ ಪರಿಸ್ಥಿತಿ ಗೊತ್ತಿಲ್ಲ ಅಂತ ತಿಳ್ಕೊಂಡ್ರ? ಗೊತ್ತಿದೆ. ಎಲ್ಲ ಗೊತ್ತು. ಸಮರ್ಯದೊಂದಿಗೂ ಅದೇ ರೀತಿ ಮಾಡಿದನು. ಈಗ ಅನ್ಯ ಜನರು ಮಾತ್ರ ಉಳಿದಿದ್ದಾರೆ. ಈಗ ಆಮೇನ್. ಈ ದಿನ ದೇವರು ಅದೇ ಕಣ್ಣಿನ ಮೂಲಕ ಅನ್ಯ ಜನರನ್ನು ಕೂಡ ನೋಡ್ತಾನೆ. ಅವೆಲ್ಲ ಅನ್ಯ ಜನ. ಅಲ್ಲೆಲೂಯಾ. ಆಮೇನ್. ಯಾಕಂದ್ರೆ ಕ್ರಿಸ್ತನ್ ನಿನ್ನೆ ಇಂದು ನಿರಂತರ ಏಕರೀತಿಯಾಗಿದ್ದಾನೆ. ಆಮೇನ್. ಆತನು ಇನ್ನು ದೇವರ ಕಣ್ಣಿನ ಮೂಲಕ ನೋಡ್ತಾ ಇದ್ದಾನೆ. ಆಮೇನ್. ಆತನು ತನ್ನ ಕೃಪೆಯಿಂದ ಪರಿಶುದ್ಧಾತ್ಮ ಶಕ್ತಿಯಿಂದ ಇದ್ದಾನೆ. ನಮ್ಮನ್ನು ಶುದ್ಧಿ ಮಾಡಿ ಆತನು ತನ್ನ ಕುಮಾರ ಕುಮಾರ್ತೆಯರಾಗಿ ಕರೀತಾ ಇದ್ದಾನೆ. ಆಮೇನ್. ನಮ್ಮನ್ನು ಆತನು ದ್ರಾಕ್ಷರಸವಾಗಿ ಅಥವಾ ದ್ರಾಕ್ಷ ಬಳ್ಳಿಯ ಕೊಂಬೆಗಳಾಗಿ ಆಮೇನ್. ಉಪಯೋಗಿಸ್ತಾ ಇದ್ದಾನೆ. ಇನ್ನು ದೇವ್ರ ಕಣ್ಣು ಅದನ್ನು ಮಾಡ್ತಾ ಇದೆ. ಆಮೇನ್. ಏನ್ ನಡೀತಾ ಇದೆ, ಏನ್ ನೋಡ್ತಾ ಇದೀವಿ ನಾವು? ದೇವರ ಕಣ್ಣು ಮೂಲಕ ನೋಡುವಷ್ಟು ಕಾಲ ಕತ್ತಲೆಯಲ್ಲಿ ನಡೆಯುವುದಿಲ್ಲ. ದೇವ್ರ ನಮ್ಮ ಜೊತೆಗಿದ್ದು ಹಲ್ಲೆಲೂಯಾ ತನ್ನ ಆಮೇನ್. ಕಣ್ಣಿನಂತೆ ನಮ್ಮನ್ನು ನೋಡೋವರೆಗೂ ದೇವ್ರ ಕಣ್ಣು ನಾವಾಗಿದ್ದೀವಿ ಅಂತ ಗೊತ್ತೈತೆ ನಿಮಗೆ? ಆಮೇನ್. ನಿಮ್ಗೆ ಯಾರ ತೊಂದರೆ ಮಾಡೋನು ದೇವ್ರ ಕಣ್ಣು ಗುಡ್ಡಿಗೆ ತೊಂದರೆ ಮಾಡೋನಾಗಿದ್ದಾನಂತೆ. ಆಮೇನ್. ಹಲ್ಲೆಲೂಯಾ. ನಿಮ್ಮನ್ನ ಯಾರನ್ನ ತೊಂದರೆ ಪಡಿಸೋನ್ ಏನಾಗಿದ್ದಾನಂತೆ? ದೇವರ ಕಣ್ಣು ಗುಡ್ಡಿಗೆ ಕೈ ಹಾಕೋನಾಗಿದ್ದಾನೆ. ಅಂದ್ರೆ ದೇವರು ನಮ್ಮನ್ನ ಒಂದು ಹೃದಯ ಹೋಲಿಸಿಕೊಳ್ಳಿಲ್ಲ, ತನ್ನ ಕಣ್ಣು ಗುಡ್ಡಿಗೆ ಹೋಲಿಸಿಕೊಂಡಿದೆ. ಆಮೇನ್. ಈ ದೇಹದಲ್ಲಿ ಬಹಳ ಮೃದುವಾದ, ಬಹಳ ನಾಜುಕಾದಂತ ಒಂದು ಬಹಳ ಸೂಕ್ಷ್ಮವಾದಂತ ಒಂದು ಅಂಗ ಇದೆ ಅಂದ್ರೆ ಅದು ಕಣ್ಣು. ಆಮೇನ್. ಸ್ವಲ್ಪ ಏನಾದ್ರು ಬಿತ್ತಂದ್ರೆ ಅಲ್ಲಿ ಕಣ್ಣು ತೆಗಿರಿ ಬೇಗ ತೆಗಿರಿ, ಬಿದ್ದ ನೋಡ್ರಿ ತೆಗಿರಿ ಅಂತದ್ದು. ಅದಕ್ಕೆ ಹೋಗೇ ಬಿಡ್ತೀವಿ. ವಾರ್ನಿಂಗ್ ಕೊಡ್ತದ, ಅದು ಕಣ್ಣಾಗ ಹುಳ ಬಿದ್ದತ್ ನೋಡ್ರಿ, ಕಣ್ಣಾಗ ಇದು ಬಿದ್ದತ್ ನೋಡ್ರಿ, ತೆಗಿರಿ ತಕೊಳ್ರಿ ಫಸ್ಟ್. ಕುಲ್ಟ್ ಆಗಿಬಿಡ್ತೀವಿ ನೋಡು, ಮತ್ತೆ ಇನ್ನೊಂದ್ ಸ್ವಲ್ಪ ಲೇಟ್ ಆದ್ರೆ ತೆಗಿರಿ ಫಸ್ಟ್ ಅಂತ. ಕಣ್ಣಿನಷ್ಟು ಸೂಕ್ಷ್ಮ ಭಾಗ ಯಾವುದು ಇಲ್ಲ. ಹಲ್ಲೆಲೂಯಾ. ಅದರಷ್ಟು ಸೂಕ್ಷ್ಮದ್ದು ಕೈಯೂನಿಲ್ಲ, ಕಾಲು ಇಲ್ಲ, ಮಿದುಳು ಕೂಡ ಇಲ್ಲ. ಭಯಂಕರ ಸೂಕ್ಷ್ಮ ಅದು. ಒಂದು ದೊಡ್ಡ ಅದ್ಭುತವಾಗಿಟ್ಟಾನ ಕಣ್ಣು. ಅದು ನಮಗೆ ಜನರಿಗೆ ಏನ್ ಮಾಡಿದಾನೆ? ಕಣ್ಣು ಅದ್ಭುತವಾಗಿಟ್ಟಾನ. ಎಲ್ಲ ಭಾಗಗಳಿಗಿನ ಸೂಕ್ಷ್ಮದ ಭಾಗ. ಒಂದು ಸಣ್ಣದ ಏನಾದ್ರೂ ಬಿತ್ತಂದ್ರೂ ಅದು ಕಣ್ಣು ಬಿಡಕ್ಕೆ ಆಗಲ್ಲ. ಹಲ್ಲೆಲೂಯಾ. ರೀತಿ ಹಲ್ಲೆಲೂಯಾ. ಆ ರೀತಿ ದೇವ್ರ ಕಣ್ಣು ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಸೈತನಿಗೆ ಯಾಕೆ ಸಮಾಧಾನ ಇದ್ದಂಗೆ ಕಾಣಲ್ಲ. ಇಲ್ಲಿ ನಮಗೆ ಚಾರ್ಜಿಂಗ್ ಆಗ್ತಾ ಇಲ್ಲ, ಈಗ ಚಾರ್ಜಿಂಗ್ ಕ್ಲೋಸ್ ಆಗತ್ತೆ, ಈಗ ಬಂದ್ ಆಗತ್ತೆ. ಈಗ ದೇವ್ರ ಸ್ತೋತ್ರ. ಹಲ್ಲೆಲೂಯಾ. ನಮ್ ಸಮಯನೂ ಕೂಡ ಕ್ಲೋಸ್ ಆಗ್ತಾ ಇದೆ. ಇನ್ನೊಂದು 5 ನಿಮಿಷ ಇದ್ರೆ ಚೆನ್ನಾಗತ್ತೆ. ಹಲ್ಲೆಲೂಯಾ. ನೋಡನ್ರಿ, ಬಂದ್ರೆ ಬರ್ಬೋದು. ದೇವ್ರ ಕಣ್ಣು ಆತನ ಚಿತ್ತವನ್ನು ಪ್ರತಿಬಿಂಬಿಸ್ತದೆ. ದೇವ್ರ ಕಣ್ಣು ಏನು ಪ್ರತಿಬಿಂಬಿಸ್ತದೆ? ಚಿತ್ತ ಅಂತ. ದೇವ್ರ ಕಣ್ಣು ನಮಗೆಲ್ಲ ಒಳ್ಳೇದನ್ನ ಮಾಡಿದೆ, ಇದುವರೆಗೂ ಒಳ್ಳೇದನ್ನ ಮಾಡಿದೆ, ಮುಂದೆ ಒಳ್ಳೇದನ್ನ ಮಾಡ್ತದೆ. ಆ ರೀತಿ ನಾವು ಒಳ್ಳೇದಾಗಿ ನಡ್ಕೋಬೇಕು. ಆತನ ಆತ್ಮವನ್ನು ಪ್ರತಿಬಿಂಬಿಸ್ತದೆ, ಆತನ ವಾಕ್ಯವನ್ನು ಪ್ರತಿಬಿಂಬಿಸ್ತದೆ. ದೇವ್ರ ಕಣ್ಣು ನಮ್ಮನ್ನು ದೃಢವಾಗಿ ಇರುವಂತೆ ಮಾಡ್ತದೆ. ನಮಗಿರುವ ಈ ತರಬೇತಿ ಎಲ್ಲ ಶ್ರೇಷ್ಠವಾದದ್ದು. ಇದೆಲ್ಲ ತರಬೇತಿ ನಮಗೆಲ್ಲ ಶ್ರೇಷ್ಠವಾದದ್ದು. ಕಷ್ಟ ಸುಖ, ನಷ್ಟ ಸುಖ, ಅದು ಇದು ಏನೇನೈತಿ ಎಲ್ಲ ಒಳ್ಳೇದೇ. ಇದೆಲ್ಲ ತರಬೇತಿ ನಮಗೆ. ಪರಲೋಕಕ್ಕೆ ಹೋಗೋ ತರಬೇತಿ ಏನು? ಕಷ್ಟ, ಸಮಸ್ಯೆಗಳು, ಅನಾರೋಗ್ಯಗಳು, ಇವೆಲ್ಲದ್ರಾಗ ಒದ್ದಾಡಿ 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 ಒಂದ್ ದಿವಸ ದೇವ್ರ ಹತ್ರ ಹೋಗ್ಬಿಡ. ಅದಕ್ಕೆ ಇದೆಲ್ಲ ತರಬೇತಿ ಅಂತೆ, ಶ್ರೇಷ್ಠವಾದದ್ದಂತೆ ತರಬೇತಿ ಎಲ್ಲ. ಶ್ರೇಷ್ಠವಾದ ತರಬೇತಿನ ಸಮಾಧಾನಗೆ ದೇವರು ಕೊಟ್ಟನಂತ ಸಹಿಸ್ಕೊಳ್ತಾ ಇದ್ದೀರಾ? ಅಥವಾ ಗುನುಗುಡ್ತದೆ? ಆಳಮೇಲೆ ದೇವ್ರು ಸಿಕ್ಕಿದ್ರೆ ಚೆನ್ನಾಗಿತ್ತು. ಹಲ್ಲೆಲೂಯಾ. ಕೆಲವರೆಲ್ಲ ಬೈತಾರ, ಆಳಾದ ದೇವ್ರು ಯಾಕೆ ಬಿಟ್ಟಾನ ಇನ್ನ ನನ್ನ? ಏನೈತಪ್ಪ ನಂದು? ಐತೆ 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 ಅದಕ್ಕಾಗಿ ಬಿಟ್ಟಾನೆ. ಹಲ್ಲೆಲೂಯಾ. ಹಂಗ ಅನ್ಬೇಡ್ರಿ, ಆಳಾದ ದೇವ್ರ ಅಂತ ಅನ್ಬೇಡ್ರಿ. ಆಳಾದ ದೇವ್ರಂತ ನೀವ್ ಅಂದ್ ಅಲ್ಲಿ ಅದೇ ದೇವ್ರ ಆಳಾದ ದೇವ್ರ ಹತ್ರನು ಹೋದ್ರೆ ಅಲ್ಲಿ ಏನಂತ ನಿಮಗೆ ಆಳಾದ ಮನುಷ್ಯನೇ ಬಂದೆ ಅನ್ನಲ್ಲ. ನೀನೇನಂತೀಯ ಅದನ್ನ ಅಂತಾನ ದೇವ್ರು. ಹಲ್ಲೆಲೂಯಾ. ಅಲ್ಲಿ ಯಾವ್ದೋ ಗುಡ್ದಾಗ ಹೋಗಿ ಕೂಕ್ರಿ, ನೀನು ಕತ್ತೆ ಅಂದ್ರೆ ಅದೇನಂತತೆ? ನೀನು ಕತ್ತೆ ಅಂತ. ನೀನು ಒಳ್ಳೆಯವನು ಅಂತ ಹೇಳಿದ್ರೆ ನೀನು ಒಳ್ಳೆಯವನು ನೋಡ್ರಿ. ಹಂಗ ದೇವ್ರು ನೀವೇನ್ ಅಂತಿರೋ, ಏನು ಆ ದೇವ್ರ ವಿರುದ್ಧ ಮಾತಾಡ್ತಿರೋ ಅದೆಲ್ಲ ದೇವ್ರ ಹತ್ರ ಒಂದ್ ದಿವಸ ಬುದ್ಧಿ ಎತ್ತದೆ. ಆ ಬುದ್ಧಿ ನೀವೇ ಏನ್ ಮಾಡ್ಬೇಕು? ಊಟ ಮಾಡ್ಬೇಕಲ್ಲಿ. ಕೊಡ್ತಾನೆ ನಿಮಗೆ, ಈ ಬುದ್ಧಿ ತಿನ್ರಿ ಅಂತ.
ಅಲ್ಲೆಲೂಯಾ. ಆಮೆನ್. ಅದಕ್ಕೆ ಒಳ್ಳೆ ಬುತ್ತಿ ಕಟ್ಕೊಳ್ರಿ. ಆಮೆನ್. ಒಳ್ಳೆ ಚಪಾತಿ ಚಿಕನ್ನು ಎಲ್ಲ ಫ್ರೈ ಮಾಡ್ಕೊಂಡು ಒಳ್ಳೇದ್ ಕಟ್ಕೊಳ್ರಿ. ಕೆಟ್ಟದ್ದೆಲ್ಲ ಕಟ್ಕೊಬೇಡ. ಪಳಿಸಿದ್ದೆಲ್ಲ ತಂಗಳಪೇಟೆಗೆ ಇಟ್ಟಿದ್ದೆಲ್ಲ ತಗೊಳ್ಬೇಡ್ರಿ. ಅದೆಲ್ಲ ಕೆಲ್ಸಕ್ಕೆ ಬರಲ್ಲ ಅದು. ಅಲ್ಲೆಲೂಯಾ. ಆಮೆನ್. ಫ್ರೆಶ್ ಆಗಿ ಮಾಡ್ಕೊಂಡು ಇಟ್ಕೊಳ್ರಿ. ಆಮೆನ್. 8 ದಿವಸ ಆಯ್ತು ನಮ್ದು ಚಿಕನ್ ಇಟ್ಟಿದ್ದೆ, ಈಗ ಮಾಡ್ಲಾ ಆ ಚಿಕನ್ ತಂದು 2 ದಿವಸ ಇಟ್ಲಿ ಅದ್ರಾಗ ಇಟ್ಕೊಂತ. ಅಯ್ಯೋ ಎಂತ ರೋಗ ಬರ್ಬೇಕು ಅವ್ರಿಗೆ. ಏಯಪ್ಪ ಹೋಗ್ರಿ ಕಡಿಮೆ ಆಗೈತೆ, ಹೋಗ್ರಿ ಫ್ರಿಜ್ ಐತಿ, ಹೋಗ್ರಿ ಇಡೋನ್ ತಗೊಂಡು ಒಂದು 10 kg ತಗೊಂಬರ್ರಿ ಅಂತ. ಅಯ್ಯೋ ಅದು ವರ್ಷಗಡ್ಲೆ ತಿಂದ್ರೆ ಅದು ಕಣ್ಣಿಗೆ ಕೊಳ್ತಾಗಿರಲ್ಲ, ಆದ್ರೆ ಒಳಗ್ ಕೊಳ್ತಾಗಿರ್ತದ. ಏನ್ ಉಳ್ದಿರಲ್ಲ ಅದ್ರಾಗ. ರೈತನ ಸಿಟ್ಟು ಬಂತ್ ಕಣ್ರಿ, ಬಂದಾತು. ಅಲ್ಲೆಲೂಯಾ. ದೇವ್ರ ವಾಕ್ಯಗಳನ್ನು ಆಶೀರ್ವಸ್ಲಿ, ನಿಮ್ಮನ್ನೆಲ್ಲರನ್ನು ಆಶೀರ್ವಸ್ಲಿ. ಅಲ್ಲೆಲೂಯಾ. ಫಸ್ಟ್ ಯೇಸುವೇ ನಿನಗೆ ಸ್ತೋತ್ರ. ನಮ್ಮನ್ನೆಲ್ಲ ನೀನು ಕಲ್ಪಿಸ್ಕೊಡ್ತೀನಿ. ಚಿತ್ತಾನುಸಾರ ಆಶೀರ್ವಸ್. ಹೌದು ನಿನ್ನ ಬಲದಲ್ಲಿ ನಮ್ಮನ್ನು ನಡೆಸುದೇವೆ. ಹೌದು ಅದ್ಭುತವಾದ ರೀತಿಯಲ್ಲಿ ಆಶೀರ್ವಸು. ಚಿತ್ತಾನುಸಾರ ಮಹಿಮೆಪಡಿಸು. ಇನ್ನೇ ನಮ್ಮ ದೇವರು ನಮ್ಮ ಒಡೆಯನ ರಕ್ಷಕನಾಗಿದ್ದಿ. ನಮ್ಮನ್ನ ಕಾಯುವಂತ ಕುರುಬನಾಗಿದ್ದಿ. ಸ್ತೋತ್ರ. ಹೌದು. ನಮ್ಮನ್ನೆಲ್ಲ ನೀನು ಕಲ್ಪಿಸ್ಕೊಡ್ತೀನಿ. ಚಿತ್ತಾನುಸಾರ ಆಶೀರ್ವಸು. ನೀನು ಮೈ ಹೊಂದಬೇಕಾಗಿ ದೇವರ ಕಣ್ಣಂತಕ್ಕ ಸಂದೇಶವನ್ನು ಆಶೀರ್ವಸಿದ್ದೀನಿ. ನಿನಗೆ ಸ್ತೋತ್ರ. ನಮ್ಮ ನೋಡುವ ಕಣ್ಣುಗಳು, ನಮಗೆ ಸಹಾಯ ಮಾಡುವ ಕಣ್ಣುಗಳು, ಕಷ್ಟ ಕಾಲದಲ್ಲಿ ನಮ್ಮನ್ನು ಮರೆ ಮಾಡುವ ಕಣ್ಣುಗಳು, ನೀನು ಅದ್ಭುತವಾದಂಥ ಕಣ್ಣುಗಳನ್ನು ಹೊಂದಿಕೊಂಡಿದ್ದೆ. ಸ್ತೋತ್ರ. ಲೋಕದಲ್ಲಿ ಯಾವುದು ಕೂಡ ನಿನಗೆ ಸಮಾನವಾದಂಥ ಕಣ್ಣಿಲ್ಲ ಸ್ವಾಮಿ. ನೀನೇ ಅದ್ಭುತವಾದ ಕಣ್ಣು. ನಮ್ಮ ಜೀವಿತವನ್ನು ಅದ್ಭುತವಾಗಿ ಅರಳಿಸುವವನಾಗಿದ್ದಿ. ಸ್ತೋತ್ರ. ಅವನ್ನೆಲ್ಲ ನೀನು ಕಲ್ಪಿಸ್ಕೊಡ್ತೀನಿ. ಚಿತ್ತಾನುಸಾರ ಆಶೀರ್ವಸ ಪಡಿಸ್ಬೇಕಾಗಿ ಅವನ್ನೆಲ್ಲ ಕೈಲೊಪ್ಪಿಸ್ಕೊಡ್ತೀನಿ. ಚಿತ್ತಾನುಸಾರ ಆಶೀರ್ವದಿಸಬೇಕಾಗಿ ರಕ್ಷಕನು ಒಡೆಯನಾದ ನಜರೇತಿನ ಯೇಸು ಕ್ರಿಸ್ತನ ಅಧಿಕಾರ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ. ಆಮೆನ್. ಆಮೆನ್.